Hi everybody. In front of you, entire body is there. It includes head, ear, eye, nose, hand. Includes all over the parts of the body. ಅಂದರೆ ಒಂದೊಂದು ಪಾರ್ಟು ಒಂದೊಂದು ಪೀಸನ್ನು ನಾವು ಡಿಸ್ಕ್ರೈಬ್ ಮಾಡಲಿಕ್ಕಾಗಲ್ಲ. ಎಂಟೈರ್ ಬಾಡಿ ಇದ್ದರೆ ಅದ್ರ ಬಗ್ಗೆ ಏನಾದರೂ ಒಂದು ಲುಕ್ ಸಿಗುತ್ತೆ ನಮಗೆ ಅಲ್ವಾ. ಹೇಗೆ ನಮಗೆ ಹುಕ್ ಇದ್ದರೆ ಚೆನ್ನಾಗಿರುತ್ತೋ ಹಾಗೆ ಲುಕ್ ಇರುತ್ತೆ. ಚೆಕ್ ಮಾಡಿ ನೋಡಿದಾಗ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅನಿಸ್ತದೆ. ಸೊ ಅಂದ್ಕೊಂಡಿದ್ದೀನಿ ನಿಮಗೆ ಕನೆಕ್ಟ್ ಆಗಿದೆ ಇವತ್ತಿನ ವಿಡಿಯೋ ಟಾಪಿಕ್ ಅಂತ. ಅಂದರೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಏನಿದು ಏನು ಮಾಡ್ತಾ ಇದ್ದಾರೆ, ತುಂಬ ಸಿಂಪಲ್ ಶಾರ್ಟ್ ಡೆಫಿನೇಷನ್ ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಕೋಬಿಡಿ. ಸೊ ಎಲ್ಲ 8 ಪಾರ್ಟ್ಸ್ ಆಫ್ ಸ್ಪೀಚ್ಗೂ ಕೂಡ ಸಿಂಗಲ್ ಲೈನ್ ಡೆಫಿನೇಷನ್ನ ಕೊಟ್ಟಿದ್ದೀವಿ. ಕಾರಣ ಏನಂದರೆ ಈ ಹಿಂದೆ ಈ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗೂ ಒಂದೊಂದೇ ಸೆಪ್ರೇಟ್ 8 ವೀಡಿಯೋಸನ್ನು ಮಾಡಿದ್ದೀವಿ. ಇಂಟ್ರೊಡಕ್ಷನ್ ಸೇರಿಕೊಂಡು 9 ವೀಡಿಯೋ ಆಗಿದೆ. ಹಾಗಾಗಿ ಈ ಕೆಲವೊಂದನ್ನು ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಅಥವಾ ಅದು ಯಾಕೋ ನನಗೆ ಅರ್ಥ ಆಗಿಲ್ಲ ಅಂತಂದರೆ, ಅಯ್ಯೋ ಅದು ಯಾಕೋ ನನಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಯಿತು ಅದಕ್ಕೆ ಅದನ್ನೇ ನೋಡ್ತಾ ಇದ್ದೀನಿ ಅನ್ನೋದನ್ನು ಬಿಟ್ಟು ಈಗ ನಾವು ಕಂಪೈಲ್ ಮಾಡ್ತಾ ಇದ್ದೀವಿ. ಕಂಪೈಲ್ ಅಂದ್ರೇನು? ಜೋಡಣೆ ಮಾಡುವಂಥದ್ದು, ಜೋಡಿಸುವಂಥದ್ದು ಅಥವಾ ರೀಕ್ಯಾಪ್ಟುಲೇಷನ್. ಊಟವಾದ್ಮೇಲೆ ತಾಂಬೂಲ ಹಾಕೋತೀವಿ ನೋಡಿ, ಡೈಜೆಷನ್ ಆಗಲಿ ಚೆನ್ನಾಗಿ ಅಂತೇಳಿ ಅಲ್ವಾ. ಹಾಗಾಗಿ ಕ್ಯಾಪ್ ಹಾಕುವಂಥ ಕೆಲಸ, ರೀಕ್ಯಾಪ್. ಇನ್ನೊಮ್ಮೆ ಎಲ್ಲವನ್ನ ನೋಡ್ಕೊಂಡು ಬಂದುಬಿಟ್ಟು ಮತ್ತೆ ನಾವೇನು ಮಾಡಿದ್ದೀವಿ, ಈ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚನ್ನು ಸರಿಯಾದ ವಿವರಣೆನ ಒಂದು ಕಡೆ ಕಂಪೈಲ್ ಮಾಡಿ ಲಾಂಗ್ ವಿಡಿಯೋ ಮಾಡಿದ್ದೀವಿ. ನೀವು ಒಂದೇ ಕಡೆ ಆಲ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀಟಾಗಿ ಕಲಿಯುವಂಥದ್ದು. ಅವುಗಳನ್ನು ಸಿಂಪಲ್ಲಾಗಿ ಒನ್ ಲೈನ್ ಡೆಫಿನೇಷನಲ್ಲಿ ನಿಮ್ಗೆ ಇನ್ನೊಂದು ಸಾರಿ ರಿಮೈಂಡ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಬನ್ನಿ ಹಂಗಾರೆ ಏನಿದೆ ನೋಡ್ಕೊಂಡು ಬರೋಣ. ಅಟ್ ದ ಎಂಡ್ ಆಫ್ ದ ವಿಡಿಯೋ ಸೋ ಮೆನಿ ಬೋನಸಸ್ ಆರ್ ದೇರ್ ಏನಂತ ಹೇಳ್ತೀನಿ. ನೀವು ಇಲ್ಲಿವರೆಗೆ ರೀಚ್ ಆಗುವಂಥ ಎಂಡಿಂಗ್ ಪಾಯಿಂಟ್ ತನಕ ನೀವು ಕ್ಯೂರಿಯಸ್ ಆಗಿದ್ದರೆ ತುಂಬ ವ್ಯಾಲ್ಯೂಬಲ್ ಥಿಂಗ್ಸ್ ಟು ಬಿ ಟಾಟ್. ಬನ್ನಿ ನೋಡೋಣ ಏನಿದು ಅಂತಂದರೆ, ಇವತ್ತಿಗೆ ಆಲ್ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಂಪೈಲ್ ಮಾಡಿರುವಂಥ, ಅಂದರೆ ರಿಕ್ಯಾಪ್ಯುಲೇಟ್ ಮಾಡಿರುವಂಥದ್ದು ಏನು. ಈಗ ಆಲ್ರೆಡಿ ಈಚ್ ವಿಡಿಯೋ ರಿಗಾರ್ಡಿಂಗ್ ದೀಸ್ ಟಾಪಿಕ್ಸ್ ಇನ್ ಡೀಟೇಲ್ ಎಕ್ಸ್ಪ್ಲೈನ್ಡ್ ಯು towards getting connected the basic concepts of each and every parts of the speech. ಹಾಗೆ ನೋಡೋದಾದ್ರೆ ಅಲ್ಲಿ ತುಂಬ ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ಸ್ ಎಲ್ಲ ಮಾಡಿ ಅದರಲ್ಲೇ ಆ ಡೆಫಿನೇಷನ್ಗೆ ಆ ಎಕ್ಸ್ಟ್ರಾ ಮೀನಿಂಗನ್ನು ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಸಿಂಪಲ್ ಆಗಿ ಒಂದೊಂದ್ಸಲ ರೀಕ್ಯಾಪ್ಯುಲೇಟ್ ಮಾಡೋದ್ರೆ, ನೌನ್, ಪ್ರನೌನ್ ಆ್ಯಸ್ ಯು ನೋ, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ನಾವು ಒಂದೊಂದು ಲೈನು ಸಿಂಪಲ್ ಏನಪ್ಪ ಜಸ್ಟ್ ರಿಮೈಂಡ್ ಮಾಡಲಿಕ್ಕೋಸ್ಕರ, ನೀವು ಕೆಲವರು ಗೊಂದಲ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ. ನೌನ್ ಅಂದರೆ ಏನು ಅಂದರೆ ಎ ವರ್ಡ್ ದಟ್ ನೇಮ್ಸ್ ಎನಿಥಿಂಗ್. ನೌನ್ ಅಂದರೆ ನೇಮಿಂಗ್ ಮಾಡುವಂಥ ಕೆಲಸಕ್ಕೆ ಬಳಸುವಂತಹ, ಅಂದರೆ ಹೆಸರನ್ನು ಸೂಚಿಸಲಿಕ್ಕೆ ಬಳಸುವಂಥ ಎಲ್ಲ ವರ್ಡ್ಸನ್ನು ನಾವು ನೌನ್ ಅಥವಾ ನೇಮಿಂಗ್ ವರ್ಡ್ ಅಂತ ಕರೆದು ಬಿಡ್ತೀವಿ. ಒಂದೊಂದಕ್ಕೂ ಎಕ್ಸಾಂಪಲ್ ಕೊಟ್ಟಿಲ್ಲ, ಕೊನೆಯಲ್ಲಿ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಕೆಳಗಡೆ 2 ಎಕ್ಸಾಂಪಲ್ಸ್ ಇದೆ, ಅಲ್ಲಿ ಎಲ್ಲವನ್ನು ಕವರ್ ಮಾಡ್ತೀವಿ ನೋಡಿ. ಪ್ರನೌನ್ ಅಂದರೆ ಏನಂದರೆ ಇದ್ರ ಬದಲಿಗೆ, ಅಂದರೆ ಎ ವರ್ಡ್ ಯೂಸಿಂಗ್ ಇನ್ಸ್ಟೆಡ್ ಆಫ್ ಎ ನೌನ್. ಈ ನೌನು ನೇಮಿಂಗ್ ವರ್ಡ್ ಗೊತ್ತಿಲ್ಲದ ಸಂದರ್ಭದಲ್ಲಿ ಅಥವಾ ನಾವು ಪದೇ ಪದೇ ಅದನ್ನು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡುವಂಥ ಸಂದರ್ಭದಲ್ಲಿ ಇನ್ ದ ಪ್ಲೇಸ್ ಆಫ್ ನೌನ್, ಅಂದರೆ ಈ ನೇಮನ್ನು ಬದಲಿಗೆ ಅದರ ಪ್ಲೇಸಲ್ಲಿ ಬಳಸುವಂಥ ವರ್ಡ್ಸ್ ಏನಿದೆಯೋ ಅವನ್ನು ನಾವು ಪ್ರನೌನ್ ಅಂತ ಕರಿತೀವಿ. ಇವುಗಳ ಎಲ್ಲದರ ಎಕ್ಸಾಂಪಲ್ಸು ಈ 2 ಸೆಂಟೆನ್ಸಲ್ಲಿ ನಿಮ್ಗೆ ಸಿಗುತ್ತವೆ. ನೆಕ್ಸ್ಟು ವರ್ಬ್ ಅಂದರೆ ಏನು? ಎ ವರ್ಡ್ ದಟ್ ಶೋಸ್ ಆನ್ ಆ್ಯಕ್ಷನ್ ಆರ್ ಸ್ಟೇಟ್ ಆಫ್ ಬೀಯಿಂಗ್. ಅಂದರೆ ಆ್ಯಕ್ಷನ್ ಏನು ನಡೀತಿದೆ ಅಥವಾ ವರ್ಕ್ ಬೀಯಿಂಗ್ ಏನು ನಡೀತಿದೆ, ಏನು ಪ್ರೋಗ್ರೆಸ್ ನಡೀತಿದೆ ಅನ್ನೋದನ್ನು ತೋರಿಸುವಂಥ ವರ್ಡ್ಸ್ ಏನಿದೆಯೋ ಅವನ್ನು ನಾವು ವರ್ಬ್ ಅಂತ ಅಥವಾ ಆ್ಯಕ್ಷನ್ ವರ್ಡ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಕನ್ನಡದಲ್ಲಿ ಕ್ರಿಯಾಪದ ಅಂತ ಕರಿತೀವಿ. ಇವೆರಡಕ್ಕೆ ನಿಮಗೆ ಕನ್ನಡದಲ್ಲಿ ಹೇಳಿಲ್ಲ. ನೌನ್ ಅಂದರೆ ನಾಮಪದ, ಪ್ರನೌನ್ ಅಂದರೆ ಸರ್ವನಾಮಗಳು ಅಂತ ಕರಿತೀವಿ. ಹಾಗೆ ಅಡ್ಜೆಕ್ಟಿವ್ ಅಂತ ಬಂದರೆ ಇದೇನು ಮಾಡುತ್ತಾ, ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಆರ್ ಕ್ವಾಲಿಫೈಸ್ ಎ ನೌನ್ ಆರ್ ಪ್ರನೌನ್. ಒಂದು ನೌನನ್ನು ಅಥವಾ ಪ್ರನೌನನ್ನು ಇದು ಕ್ವಾಲಿಫೈ ಮಾಡುತ್ತೆ, ಅಂದರೆ ಇಟ್ ಆ್ಯಡ್ಸ್ ಎಕ್ಸ್ಟ್ರಾ ಮೀನಿಂಗ್ ಟು ದ ನೌನ್ ಆರ್ ಪ್ರನೌನ್. ಅಥವಾ ಅದು ಹೇಗಿದೆ, ಅದರ ಬಣ್ಣ, ಸ್ವರೂಪ, ಗಾತ್ರ, ಲಕ್ಷಣಗಳನ್ನು, ಬಿಹೇವಿಯರನ್ನು ಇದೇನು ಮಾಡ್ತದೆ ನಮಗೆ ಹೆಚ್ಚಾಗಿ ಡಿಸ್ಕ್ರೈಬ್ ಮಾಡಿ ವರ್ಣನೆ ಮಾಡಿ ಹೇಳ್ಕೊಡ್ತಕ್ಕಂಥದ್ದಾಗಿರ್ತದೆ. ಅದನ್ನು ನಾವು ಅಡ್ಜೆಕ್ಟಿವ್, ಇಟ್ ಆ್ಯಡ್ಸ್ ಸಮಥಿಂಗ್ ಎಕ್ಸ್ಟ್ರಾ ಕ್ವಾಲಿಟಿ ಟು ದ ನೌನ್ ಆರ್ ಪ್ರನೌನ್ ಅಂತ ಕರಿತೀವಿ. ಹಾಗೆ ಅಡ್ವರ್ಬು, ಇದು ಕೂಡ ಡಿಸ್ಕ್ರೈಬಿಂಗ್ ಮಾಡ್ತದೆ ಏನನ್ನ, ನೌನ್ ಅಲ್ಲ
ವರ್ಬನ್ನು ಡಿಸ್ಕ್ರೈಬ್ ಮಾಡ್ತದೆ. ಎ ವರ್ಡ್ ದಟ್ ಕ್ವಾಲಿಫೈಸ್ ಎ ವರ್ಬ್ ಆರ್ ಆನ್ ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್, ಇನ್ನೊಂದು ಅಡ್ವರ್ಬನ್ನು ಅಥವಾ ಕೆಲವೊಮ್ಮೆ ಅಡ್ಜೆಕ್ಟಿವನ್ನು ಇದೇನು ಮಾಡ್ತದೆ, ಕೆಲವೊಮ್ಮೆ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತದೆ. ಹೇಗೆ ನಡೀತು, ಹೇಗೆ ಆಯಿತು, ಹೇಗೆ ನಡೀತಾ ಇರ್ತದೆ, ಹೇಗೆ ಆಗ್ತಿದೆ ಅನ್ನುವಂಥದ್ದನ್ನು ಆ ಮ್ಯಾನರ್ ಆಫ್ ದ ವರ್ಬ್ ಆರ್ ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬನ್ನು ತಿಳಿಸ್ಕೊಡುವಂಥದ್ದಾಗಿರ್ತದೆ. ಹಾಗೆ ಪ್ರಿಪೋಸಿಷನ್ಗೆ ಬಂದರೆ ಆ್ಯಸ್ ಇಟ್ಸ್ ಶೋಸ್ ದ ಮೀನಿಂಗ್ ಇಟ್ ಸೆಲ್ಫ್, ಪ್ರಿ ಅಂದರೆ ಮುಂಚಿತವಾಗಿ, ಪೊಸಿಷನ್ನು ಯಾವ ಪೊಸಿಷನ್ನಲ್ಲಿದೆ ಅನ್ನೋದನ್ನು ಆ ನೇಮಿಂಗ್ ವರ್ಡ್ ಅಥವಾ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ಗೂ ಮೊದಲೇ ಬಂದು ತೋರಿಸಿಕೊಡುವಂಥದ್ದಾಗಿರ್ತದೆ. ಎ ವರ್ಡ್ ದಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ನೌನ್ಸ್ ಆರ್ ಪ್ರೊನೌನ್ಸ್, ನೌನ್ಸ್ ಮತ್ತು ಪ್ರೊನೌನ್ಸ್ ಅಥವಾ ಇಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಕೂಡ ಕರೆಯುವುದು. ಅವೆರಡರ ಮಧ್ಯದ ರಿಲೇಷನ್ಶಿಪ್ ಏನು, ಅದರ ಪೊಸಿಷನ್ ಏನು ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಬಳಸುವಂಥದ್ದು ಎಲ್ಲವನ್ನು ಪ್ರಿಪೋಸಿಷನ್ಸ್ ಕರಿತೀವಿ. ನೆಕ್ಸ್ಟ್ ಕಂಜಂಕ್ಷನ್ ಅಂದರೆ ಏನು? ಈ ವರ್ಡ್ ಆರ್ ಫ್ರೇಸ್, ಒಂದು ಪದ ಅಥವಾ ಕೆಲವೊಮ್ಮೆ ಪ್ರೇಸ್ ಕೂಡ ಆಗಿರ್ತದೆ, ಎ ಗ್ರೂಪ್ ಆಫ್ ವರ್ಡ್ಸ್ ಆಗಿರ್ತದೆ. ಏನು ಕಂಜಂಕ್ಷನ್, ಬರೀ ವರ್ಡ್ ಮಾತ್ರ ಆಗಿರಲ್ಲ, ಅದೇನು ಕೆಲಸ ಮಾಡ್ತದೆ, ದಟ್ ಜಾಯಿನ್ಸ್ ವರ್ಡ್ಸ್, ಪ್ರೇಸಸ್ ಆರ್ ಸೆಂಟೆನ್ಸಸ್. ಎರಡು ಸೆಂಟೆನ್ಸಸ್ನ ಅಥವಾ ಸೆಂಟೆನ್ಸಸ್ನ, ಎರಡು ಕ್ಲಾಸಸ್ಸನ್ನು ಅಥವಾ ಪ್ರೇಸಸ್ಸನ್ನು ಅಥವಾ ವರ್ಡ್ಸನ್ನು ಜಾಯಿನ್ ಮಾಡುವಂಥ ಕೆಲಸವನ್ನು ಇದು ಕಂಜಂಕ್ಷನ್ ಮಾಡ್ತದೆ, ಕಂಜೆಕ್ಟ್ ಮಾಡ್ತದೆ. ಹಾಗಾಗಿ ಆ ಜಾಯ್ನಿಂಗ್ ಕೆಲಸ ಮಾಡುವಂಥ ವರ್ಡ್ಸನ್ನು ನಾವು ಕಂಜಂಕ್ಷನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಂಬಂಧಾವ್ಯಯಗಳು, ಪ್ರಿಪೋಸಿಷನ್ಗೆ ಪೂರ್ವ ಪ್ರತ್ಯಯಗಳು, ಅಡ್ವರ್ಬ್ಗೆ ಕ್ರಿಯಾ ವಿಶೇಷಣ, ಅಡ್ಜೆಕ್ಟಿವ್ಗೆ ನಾಮ ವಿಶೇಷಣ ಅಂತ ಕರಿತೀವಿ ಕನ್ನಡದಲ್ಲಿ. ಇಂಟರ್ಜೆಕ್ಷನ್ ಅಂದರೆ ಲಾಸ್ಟ್ ಒನ್ ಬಟ್ ನಾಟ್ ಲೀಸ್ಟ್ ಅಂತ ಕಾಮನ್ನಾಗಿ ಬಳಸ್ತಾರೆ. ಯಾಕೆ ಅಂದರೆ ಈ ಇಂಟರ್ಜೆಕ್ಷನ್ನ ಬಳಕೆ ಆಗಿದೆ ಅಂದರೆ ಸಿಚುವೇಶನ್ ಕಾಮನ್ ಆಗಿರಲ್ಲ ಅಂತ. ಯಾಕೆ? ಎ ವರ್ಡ್ ದಟ್ ಎಕ್ಸ್ಪ್ರೆಸಸ್ ಸಡನ್ ಫೀಲಿಂಗ್ಸ್ ಆರ್ ಎಮೋಷನ್ಸ್, ನಾರ್ಮಲ್ ಆಗಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಸಡನ್ ಫೀಲಿಂಗ್ಸನ್ನು, ಎಮೋಷನ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಳಸುವಂತಹದ್ದು ಸಂದರ್ಭದಲ್ಲಿ ನಾವು ಈ ಇಂಟರ್ಜೆಕ್ಷನ್ಸನ್ನು ಬಳಸ್ಕೋತೀವಿ. ಅಂದರೆ ನಮ್ಮ ದಿಢೀರ್ ಭಾವನೆಗಳನ್ನು, ಭಾವೋದ್ವೇಗತೆಯನ್ನು ಅದು ಎಕ್ಸ್ಪ್ರೆಸ್ ಮಾಡ್ತದೆ. ಸೊ ಇವೆಲ್ಲದಕ್ಕೂ ಯಾಕೆ ಎಕ್ಸಾಂಪಲ್ಸ್ ಕೊಡಲಿಲ್ಲ ಅಂದರೆ ಸುಮ್ಮನೆ ರಿಕ್ಯಾಪ್ಯುಲೇಟ್ ಮಾಡ್ತಾ ಇದ್ದೀವಿ ಒಂದೊಂದು. ಈ ಎಲ್ಲ 8 parts ಆಫ್ ದ ಸ್ಪೀಚ್ಗೂ ಕೂಡ ಇಲ್ಲಿ 2 ಸೆಂಟೆನ್ಸ್ನ ತಗೊಂಡಿದೆ. ಈಚ್ ಸೆಂಟೆನ್ಸ್ ಹ್ಯಾವಿಂಗ್ ಆಲ್ 8 parts ಆಫ್ ದ ಸ್ಪೀಚ್. ಸೊ ಜನರಲ್ ಆಗಿ ಹೇಳ್ತಾ ಇರೋದೇನು, ಜನರಲ್ ಆಗಿ ನೇಮಿಂಗ್ ವರ್ಡ್ ಅಥವಾ ನೌನ್ ಅಂದ್ರೆ ಏನು ಅಂತಂದರೆ ನೇಮ್ ಆಫ್ ದ ಪ್ಲೇಸ್, ನೇಮ್ ಆಫ್ ದ ಪರ್ಸನ್, ನೇಮ್ ಆಫ್ ದ ಥಿಂಗ್ ಆರ್ ಅನಿಮಲ್, ಇಷ್ಟು ಹೇಳ್ಬಿಡ್ತಾರೆ. ಇಷ್ಟು ಜನ ನಾವು. ಸೊ ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ ನೌನ್ ಈಸ್ ಎ ನೇಮ್ ಆಫ್ ನಾಟ್ ಓನ್ಲಿ ಎ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಅನಿಮಲ್, ಬಟ್ ಆಲ್ಸೋ ವಾಟ್ ವಿ ಕ್ಯಾನ್ ಫೀಲ್, ವಾಟ್ ವಿ ಕ್ಯಾನ್ ಹ್ಯಾವ್, what we can teach, what we can touch, what we can taste, what we can hear, what we can wear, what we can write, what we can read, what we can earn, what we can gain, what we can be able to do, what we can touch. So whatever things we are do, those are all treated as the naming words. ಅಂದರೆ ನೇಮಿಂಗ್ ವರ್ಡ್ ಅಂತಂದರೆ ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಸ್ಥಳದ ಹೆಸರು, ವಸ್ತುವಿನ ಹೆಸರು, ಪ್ರಾಣಿಯ ಹೆಸರಿಗೆ ಅಷ್ಟೇ ಸೀಮಿತವಲ್ಲ. ಜೊತೆಗೆ ವಾಟ್ ವಿ ಕ್ಯಾನ್ ಫೀಲ್, ನಾವೇನು ಫೀಲ್ ಮಾಡ್ಕೋತೀವೋ ಆ ಎಲ್ಲ ಭಾವನೆಗಳು. ಎಕ್ಸಾಂಪಲ್ ಥರ್ಸ್ಟಿ, ಹ್ಯಾಪಿನೆಸ್, ಸ್ಯಾಡ್ನೆಸ್, ಈ ಎಮೋಷನ್ಸ್, ಈ ಎಲ್ಲವನ್ನು ಕೂಡ ಹೆಸರಿಸಲಿಕ್ಕೆ ನಾವು ಬಳಸುವಂಥದ್ದು. ನೆಕ್ಸ್ಟು ವಾಟ್ ವಿ ಕ್ಯಾನ್ ಟೇಸ್ಟ್, ಏನೇನು ಟೇಸ್ಟ್ ಮಾಡ್ತೀವಿ. ಎಕ್ಸಾಂಪಲ್ ಸವರ್, ಸಾಲ್ಟ್, ಸ್ವೀಟ್, ಬಿಟರ್. ಈ ವರ್ಡ್ಸ್ ಏನಿದೆ ಇವುಗಳು ಕೂಡ ನೇಮಿಂಗ್ ವರ್ಡ್ಸೇ, ನಾಟ್ ಓನ್ಲಿ ನೇಮ್ ಆಫ್ ದ ಪರ್ಸನ್, ಪ್ಲೇಸ್, ಥಿಂಗ್. ಕರೆಕ್ಟ್, ಅರ್ಥ ಆಗ್ತೀಯಲ್ವಾ? ಜೊತೆಗೆ ವಾಟ್ ವಿ ಕ್ಯಾನ್ ಟಚ್ ಇಲ್ಲಿಲ್ಲ, ಈ 3 ಪರ್ಸನ್, ಪ್ಲೇಸ್, ಥಿಂಗಲ್ಲಿ ಇಲ್ಲ. ಅದಲ್ಲದೆ ಬೇರೆ ಎಲ್ಲವನ್ನು ಕೂಡ ನಾವು ಅಡಿಷ್ನಲ್ ಆಗಿ ಸೇರಿಸ್ಕೊಳ್ಬೋದು. ನೆಕ್ಸ್ಟ್ ವಾಟ್ ವಿ ಕ್ಯಾನ್ ವೇರ್ ಶರ್ಟ್, ಪ್ಯಾಂಟ್, ಟೈ, ಕೋಟ್, ಎನಿಥಿಂಗ್. ದೆನ್ ವಾಟ್ ವಿ ಕ್ಯಾನ್ ಟೈ, ವಾಚ್ ಇದಿರ್ಬೋದು. ಆಮೇಲೆ ವಾಟ್ ವಿ ಕ್ಯಾನ್ ಈಟ್, ಜೊತೆಗೆ ವಾಟ್ ವಿ ಕ್ಯಾನ್ ಟೇಸ್ಟ್ ಬಟ್ ವಿ ಕಾಂಟ್ ಟಚ್. ಏನು ಎಕ್ಸಾಂಪಲ್ ಹನಿ, ಅದನ್ನು ನಾವು ಫೀಲ್ ಮಾಡ್ತೀವಿ. ಕೆಲವರಿಗೆ ರೆಸ್ಪೆಕ್ಟ್, ಗುಡ್ ವಿಲ್ ಮತ್ತು ರ್ಯಾಂಕ್, ಈ ಎಲ್ಲವನ್ನು ವಿ ಕ್ಯಾನ್ ಇಮ್ಯಾಜಿನೇಟ್ ಅಲ್ವೇ. ಸೊ ಈ ಎಲ್ಲವನ್ನು ಸೇರಿಸ್ಕೊಂಡ್ರೆ ನಾವು ಅರ್ನ್ ಮಾಡುವಂಥ ಥಿಂಗ್ಸ್ಗಳು ಕೂಡ ಇದೆ.
ಅದನ್ನು ಈ ಮೇಲ್ಗಡೆ 3 ವರ್ಡ್ಗೆ ನಾವು ಲಿಮಿಟೇಷನ್ ಮಾಡಲಿಕ್ಕಾಗಲ್ಲ. ಹೀಗಾಗಿ ಜನರಲ್ ಆಗಿ ನೇಮ್ ಆಫ್ ದ ಪರ್ಸನ್, ಪ್ಲೇಸು, ಥಿಂಗ್ ಅಲ್ಲದೆ ವಾಟ್ ವಿ ಕ್ಯಾನ್ ಹ್ಯಾವ್, ವಾಟ್ ವಿ ಕ್ಯಾನ್ ಡೂ, ವಾಟ್ ವಿ ಕ್ಯಾನ್ ಲರ್ನ್, ವಾಟ್ ವಿ ಕ್ಯಾನ್ ಅರ್ನ್, ಈ ಎಲ್ಲವೂ ಕಲೆಕ್ಟಿವ್ ನೌನನ್ನು ಒಟ್ಟಿಗೆ ಸೇರಿಸಿ ಕೈಂಡ್ಸ್ ಆಫ್ ನೌನ್ಸ್ ಏನಿದೆಯೋ ಎಲ್ಲವನ್ನು ಒಟ್ಟಿಗೆ ಮಕ್ಳಿಗೆ ಸಿಂಪ್ಲಿಫೈ ಮಾಡಿ ಬಿಗಿನಿಂಗಲ್ ಸ್ಟೇಜಲ್ಲಿ ಅಂದರೆ ಅರ್ಲಿ ಸ್ಟೇಜಲ್ಲಿ ಹೇಳಿಬಿಟ್ರೆ ಎಲ್ಲರಿಗೂ ಕೂಡ ಅದೊಂದು ಕ್ಲಿಯರಾಗಿ ಬೇಸ್ಮೆಂಟ್ ಕೂತ್ಕೊಡುತ್ತೆ ಮೈಂಡಲ್ಲಿ. ಇದಾದ ನಂತರದಲ್ಲಿ ಅದರ ಕೈಂಡ್ಸ್ ಹೇಳ್ಕೊಂಡು ಹೋಗೋಣ ಮತ್ತು ಯೂಸೇಜನ್ಸ್ನ ಹೇಳ್ಕೊಂಡು ಹೋಗೋಣ. ಅರ್ಥ ಆಯ್ತಾ? ಹಾಗಾಗಿ ಮಕ್ಕಳಿಗೆ ಇಲ್ಲಿವರೆಗೆ ನಿಂತಿರ್ತಕ್ಕಂಥದ್ದು ನೇಮ್ ಆಫ್ ದ ಪ್ಲೇಸ್, ಪರ್ಸನ್, ಥಿಂಗನ್ನು ಮುಂದುವರಿಸಿ ನಾವೇನು ಹೇಳಬೇಕು ಎಲ್ಲವನ್ನ ಹೇಳ್ಕೊಂಡು ಬರೋದಾದರೆ ಕೊನೆಗೆ ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ನೋಡಿ. ಜನರಲ್ ಆಗಿ ಹೇಳಬೇಕು ಅನ್ನೋದ್ರೆ ವಾಟ್ ಆರ್ ದ ವರ್ಡ್ಸ್ ವಿ ಕ್ಯಾನ್ ಯೂಸ್ ಇಟ್ ಟು ಆನ್ಸರ್ ದ ವರ್ಡ್ WH ವರ್ಡ್ ವಾಟ್. ಸೊ ವಾಟ್ ಅಂತ ನಾವು ಕ್ವಶನ್ಗಳನ್ನ ಫ್ರೇಮ್ ಮಾಡ್ತೀವಲ್ಲ, ಆ ಕ್ವಶನ್ಗೆ ಆನ್ಸರ್ ಆಗಿ ಬರುವಂಥ ಎಲ್ಲ ವರ್ಡ್ಸನ್ನು ನಾವು ನೌನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ವಾಟ್ಸ್ ಯುವರ್ ನೇಮ್, ವಾಟ್ಸ್ ಯುವರ್ ಏಜ್, ವಾಟ್ಸ್ ಯುವರ್ ಆ್ಯಂಬಿಷನ್, ವಾಟ್ ಈಸ್ ದ ಟೇಸ್ಟ್ ಯು ಹ್ಯಾವ್, ಏನೇನು ಕೇಳ್ತೀವೋ ಎಲ್ಲದಕ್ಕೂ ಆನ್ಸರ್ ಆಗಿ ಬರಬೇಕಾದ್ರೆ ಏನಾದರೂ ಒಂದು ಅದು ಐಡಿಯಾದ ನೇಮ್ ಆಗಿರ್ತದೆ, ಥಿಂಗ್ ನೇಮ್ ಆಗಿರ್ತದೆ, ಅಥವಾ ಪ್ಲೇಸ್ ನೇಮ್ ಆಗಿರ್ತದೆ, ಅಥವಾ ಪರ್ಸನ್ ನೇಮ್ ಆಗಿರ್ತದೆ. ಸೊ ಸಿಂಪಲ್ ನೇಮಿಂಗ್ ವರ್ಡ್ ಆಫ್ ಆಲ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಕನ್ಸಿಡರ್ಡ್ ಆಸ್ ನೋನ್ ಆಸ್ NOUN ನೌನ್ ನೇಮ್ ಅಂತ ನಾವು ಸಿಂಪ್ಲಿಫೈ ಆಗಿ ಹೇಳಿ ಮುಗಿಸ್ಬಿಡಬಹುದು. ಇಷ್ಟಾದಮೇಲೆ ಒಂದಷ್ಟು ಉದಾಹರಣೆಗಳನ್ನ ಕೊಡೋದು. ನೇಮ್ ಆಫ್ ದ ಪರ್ಸನ್ ಬೆಂಗಳೂರು, ನೇಮ್ ಆಫ್ ದ ಪ್ಲೇಸ್ ಬುಕ್, ನೇಮ್ ಆಫ್ ದ ಥಿಂಗ್ ಕೌ, ನೇಮ್ ಆಫ್ ದ ಅನಿಮಲ್ ಮೂವಿ, ವಾಟ್ ವಿ ಕ್ಯಾನ್ ಸಿ, ನಾವೇನನ್ನು ನೋಡಬಲ್ಲೆ, ವಾಟ್ ವಿ ಕ್ಯಾನ್ ನೇಚರ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಎನಿಥಿಂಗ್, ವಾಟ್ ವಿ ಕ್ಯಾನ್ ಈಟ್ ಮ್ಯಾಂಗೋ, ಬಿಸ್ಕೆಟ್, ವಾಟ್ ಎವರ್ ಎಡಿಬಲ್ ಥಿಂಗ್ಸ್ ಏನೇನು ತಿನ್ನಬಲ್ಲೆವೋ ಎಲ್ಲವನ್ನ ಕೂಡ ನಾವು ನೇಮಿಂಗ್ ವರ್ಡ್ಸ್ ಅಂತ ಹೇಳ್ಬೋದು. ಹಾಗೆ ಬೋರ್ಡ್ ವಿ ಕ್ಯಾನ್ ಟಚ್, ವಿ ಕ್ಯಾನ್ ಯೂಸ್ ಇಟ್ ಟು ರೈಟ್ ಆನ್ ಅಂತ ಏನೇನು ಮುಟ್ಟಬಲ್ಲೆವೋ ಅದೆಲ್ಲದಕ್ಕೂ ಒಂದು ಉದಾಹರಣೆಯನ್ನು ಕೊಟ್ಟಿದ್ದು. ಸಾಲ್ಟ್ ಆವಾಗಲೇ ಹೇಳಿದೆ, ನೇಮ್ ಆಫ್ ದ ಟೇಸ್ಟ್, ಥರ್ಸ್ಟಿ, ಒನ್ ಆಫ್ ದ ನೇಮ್ಸ್ ಆಫ್ ದ ಫೀಲಿಂಗ್ಸ್, ಮನಿ, ವಾಟ್ ವಿ ಕ್ಯಾನ್ ಅರ್ನ್, ಇಂಗ್ಲೀಷ್ ಆರ್ ಎನಿಥಿಂಗ್, ವಾಟ್ ವಿ ಕ್ಯಾನ್ ಲರ್ನ್, ರ್ಯಾಂಕ್, ವಾಟ್ ವಿ ಕ್ಯಾನ್ ಹ್ಯಾವ್, ರೆಸ್ಪೆಕ್ಟ್, what we can gain, dance or any actionable doings. ಸೊ ಈ ಎಲ್ಲವೂ ಕೂಡ ಅಂದರೆ ಏನೇನೆಲ್ಲವೂ ನಡೀತದೋ ಅವುಗಳನ್ನು ಹೆಸರಿಸಲಿಕ್ಕೆ ಸೂಚಿಸುವಂಥ ಎಲ್ಲ ಪದಗಳನ್ನು ಇಂಗ್ಲೀಷಲ್ಲಿ ನೇಮಿಂಗ್ ವರ್ಡ್ ಅಂತ, ಕನ್ನಡದಲ್ಲಿ ನಾಮಪದಗಳು ಅಂತ ಕರೀತಾರೆ. ಗೊತ್ತಿದೆಯಲ್ವ? ಸೊ ಒಂದಷ್ಟು ನೆಕ್ಸ್ಟು ಇವುಗಳಲ್ಲಿ ಒಂದಷ್ಟು ವಿಭಾಗ ಮಾಡ್ಕೊಂಡಿದ್ದಾರೆ. ಕೈಂಡ್ಸ್ ಆಫ್ ದ ನೌನ್ಸ್ ಯಾವುದ್ಯಾವುದಿದೆ? ಪ್ರಾಪರ್ ನೌನ್ ಅಂತ ಕರಿತೀವಿ ಯಾವುದನ್ನು ಸ್ಪೆಸಿಫಿಕ್ ಆಗಿ ಪರ್ಸನ್ ನೇಮ್ ಅಥವಾ ಪ್ಲೇಸ್ ನೇಮ್ಗಳನ್ನು ಹೇಳುವಾಗ. ನೆಕ್ಸ್ಟ್ ಕಾಮನ್ ನೌನ್, ಜನರಲ್ ನೇಮ್ಗಳು ಅಂದರೆ ಜನರಲ್ ಆಗಿ ಬಳಸುವಂಥ ಐದರ್ ಇಟ್ ಮೇ ಬಿ ಫೀಮೇಲ್ ಆರ್ ಮೇಲ್, ಮ್ಯಾಸ್ಕುಲೈನ್ ಅಥವಾ ಫೆಮಿನೈನ್ ಜೆಂಡರ್ ಅಂತ ಕರಿತೀವಿ. ನೆಕ್ಸ್ಟ್ ಅವುಗಳನ್ನ. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಏನು? ವಿ ಕ್ಯಾನ್ ಫೀಲ್ ಆರ್ ವಿ ಕ್ಯಾನ್ ಇಮ್ಯಾಜಿನೇಟ್ ಬಟ್ ವಿ ಕಾಂಟ್ ಟಚ್, ಅಂದರೆ ನಾವು ಫೀಲ್ ಮಾಡ್ಕೊಳ್ಳಬಹುದಂಥ ಐಡಿಯಾಸ್ ಆಗಿರಲಿ, ಎಮೋಷನ್ಸ್ ಆಗಿರಲಿ, ಇವುಗಳ ನೇಮ್ಗಳನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ಹೇಳಿದ್ರೆ ಥರ್ಸ್ಟಿ ಅಂದರೆ ಬಾಯಾರಿಕೆ, ಹ್ಯಾಪಿನೆಸ್ಸು, ಹಂಗರ್ ಹಸಿವು, ಆ್ಯಂಗರ್ ಕೋಪ, ಇವೆಲ್ಲವೂ ಕೂಡ ಫೀಲಿಂಗ್ಸ್ ಅಷ್ಟೇ. ಅಂಥದ್ದನ್ನು ಅವುಗಳನ್ನು ಕೂಡ ನೇಮ್ಸ್ ಅಂತಲೇ ಕರಿಬೇಕು, ನೇಮಿಂಗ್ ವರ್ಡ್ಸ್ ಅಂತಲೇ ಕರಿಬೇಕು. ಅವನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರೀತಾರೆ. ನೆಕ್ಸ್ಟು ಕಲೆಕ್ಟಿವ್ ನೌನ್ ಅಂದರೆ ಗ್ರೂಪಲ್ಲಿ ಇರುವಂಥದ್ದು. ಎಕ್ಸಾಂಪಲ್ ಈ ಫ್ಲಕ್ ಆಫ್ ಸೀಪ್ ಅಂತ ಕರಿತೀವಿ, ಗ್ಯಾಂಗ್ ಆಫ್ ರೌಡೀಸ್ ಅಂತ ಕರೀತಾರೆ. ಅಂದರೆ ನೇಮ್ ಆಫ್ ದ ಗ್ರೂಪ್ಸ್ ಆಫ್ ದ ಪೀಪಲ್ ಆರ್ ಪರ್ಸನ್ ಆರ್ ಎನಿಥಿಂಗ್ ಕಲೆಕ್ಟಿವ್ಲಿ ಕಾಲ್ಡ್ ಅಸ್ ಕಲೆಕ್ಟಿವ್ ನೌನ್, ಮ್ಯಾಸಿವ್ಲಿ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ಮೆಟೀರಿಯಲ್ ನೌನ್ ಅಂದರೆ ನೇಮ್ ಆಫ್ ಎನಿ ಸಬ್ಸ್ಟಾನ್ಸಸ್ ಆರ್ ಆಬ್ಜೆಕ್ಟ್ಸ್, ವಸ್ತುಗಳ ಅಂದರೆ ಮೂರ್ತ ಕಲ್ಪನೆಯಲ್ಲಿ ಇರ್ತಕ್ಕಂಥ ವಿ ಕ್ಯಾನ್ ಟಚಬಲ್ ಟ್ಯಾಂಜಬಲ್ ಥಿಂಗ್ಸ್ ಏನಿದೆ ಎಲ್ಲವನ್ನು ನಾವು ಮೆಟೀರಿಯಲ್ ನೌನ್ ಅಂತ ಕರಿತೀವಿ. ಇದೆಲ್ಲ ಇನ್ನೂ ಕೂಡ ಇದನ್ನು ಡಿವೈಡ್ ಮಾಡ್ತಾ ಹೋದರೆ ಮೆಟೀರಿಯಲ್ ನೌನ್ಗಳನ್ನು ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್ ಅಂತ ಎಲ್ಲ ಹೋಗುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಕಲಿಸಿದ್ರಾಯಿತು. ಬಟ್ ಬಿಗಿನರ್ಸ್ಗೆ ವಾಟ್ ಈಸ್ ನೌನ್ ಅನ್ನೋ ಕಾನ್ಸೆಪ್ಟನ್ನು ಮೂಡಿಸ್ಲಿಕ್ಕೆ ಅಂತೇಳಿ ಈ ಒಂದು ಪ್ರಯತ್ನ ಆಗಿದೆ. ಬನ್ನಿ ಇನ್ನೊಂದಷ್ಟು ಉದಾಹರಣೆಗಳನ್ನು ಸಹಿತವಾಗಿ ನಿಮಗೆ ಸೆಂಟೆನ್ಸಲ್ಲಿ ಕೊಟ್ಟರೆ ಇನ್ನೊಂದಷ್ಟು ಅರ್ಥ ಆಗುತ್ತೆ. ಎಕ್ಸಾಂಪಲ್ ರಾಮ, ನೇಮಿಂಗ್ ವರ್ಡ್ ಆಗಿ ಒಂದು ಪರ್ಸನ್ ನೇಮ್ ತಗೊಂಡಿದ್ದೀನಿ. ರಾಮ ಸಿಂಗ್ಸ್ ಮೆಲೋಡಿಯಸ್ಲಿ ಅಥವಾ ರಾಮ ಸಿಂಗ್ಸ್ ಮೆಲೋಡಿಯಸ್ಲಿ. ಈ ಫಸ್ಟ್ ಸೆಂಟೆನ್ಸಲ್ಲಿ ನೋಡಿ
ರಮ ಅಥವಾ ರಮ ಅನ್ನೋದು ನೇಮಿಂಗ್ ವರ್ಡ್ ಆಗಿದೆ. ನಿಮ್ಮತ್ತೆ ಪರ್ಸನ್. ಇದು ನೆಕ್ಸ್ಟು ಇದು ವರ್ಬ್ ಆಗುತ್ತೆ ಮತ್ತು ವರ್ಬ್ ಆಗುತ್ತೆ. ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೆಕೆಂಡ್ ಸೆಂಟೆನ್ಸಲ್ಲಿ ವಿ ಆರ್ ಆಲ್ ಲಿವಿಂಗ್ ಇನ್ ಬೆಂಗಳೂರು. ವಿ ಆರ್ ಆಲ್ ಲಿವಿಂಗ್ ಇನ್ ಬೆಂಗಳೂರು. ನಾವೆಲ್ಲರೂ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀವಿ. ಈ ಸೆಂಟೆನ್ಸಲ್ಲಿ ಬೆಂಗಳೂರು ಅನ್ನುವಂಥದ್ದು ನೇಮ್ ಆಫ್ ದ ಪ್ಲೇಸ್ ಅಂದರೆ ನೇಮ್. ನೆಕ್ಸ್ಟು ಐ ರೀಡ್ ಎ ಬುಕ್. ವಾಟ್ ಡು ಐ ಡು? ಐ ರೀಡ್ ಎ ಬುಕ್. ಒಂದು ಬುಕ್ಕನ್ನು ನಾನು ಓದ್ತೇನೆ ಅಥವಾ ಒಂದು ಬುಕ್ಕನ್ನು ನಾನು ಓದಿದೆ. ಇದು ಪ್ರೆಸೆಂಟ್ ಟೆನ್ಸ್ ಕೂಡ ಆಗುತ್ತೆ, ಪಾಸ್ಟ್ ಟೆನ್ಸ್ ಆಗುತ್ತೆ. ನಾನು ನೆಕ್ಸ್ಟು ದೇ ಗಾಟ್ ರ್ಯಾಂಕ್. ದೇ ಗಾಟ್ ರ್ಯಾಂಕ್. ಈ ಎರಡು ಸೆಂಟೆನ್ಸಲ್ಲಿ ಈ ಬುಕ್ಕು ಮತ್ತು ರ್ಯಾಂಕ್ ಇವೆರಡು ಕೂಡ ಥಿಂಗ್ ನೇಮ್ ಆಗುತ್ತೆ. ಇನ್ನೊಂದು ನಾವು ಏನು ಅಚೀವ್ ಮಾಡಿರ್ತಾರೆ ಅವರು ಅದರ ಹೆಸರುಗಳನ್ನು ಸೂಚಿಸುವಂಥದ್ದಾಗಿದೆ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಏನು? ನೆಕ್ಸ್ಟ್ ಈಸ್ ಯುವರ್ ಟರ್ನ್. ಏನು ನಿಮ್ಮ ಸರದಿ. ಟರ್ನ್ ಅಂದರೆ ನಿಮ್ಮ ಸರದಿ. ಏನೀಗ ನಿಮ್ಮ ಸರದಿ ಏನಂದರೆ ಯು ಹ್ಯಾವ್ ಟು ಮೇಕ್ ಎನಿ 3 sentences ಕಂಪಲ್ಸರಿಲಿ ಹ್ಯಾವಿಂಗ್ ಎನಿ ನೌನ್ಸ್ ಆರ್ ನೇಮಿಂಗ್ ವರ್ಡ್ಸ್. ಅಂದರೆ ನೀವು ಕೂಡ 3 ವಾಕ್ಯಗಳನ್ನು ಮಾಡಬೇಕು. ನಿಮ್ಮ ಇಂಟ್ರೆಸ್ಟ್ ಎಷ್ಟಿದೆ ಅದರ ಮೇಲೆ. ಜಾಸ್ತಿ ಬೇಕಾದರೂ ಮಾಡಿ, ಮಿನಿಮಮ್ 3 ಸೆಂಟೆನ್ಸ್ನ ಮಾಡಲಿಕ್ಕೆ ಟ್ರೈ ಮಾಡಿ. ಸಿಂಪ್ಲಿ ಅಲ್ಲಿ ಏನಿರಬೇಕು, ನೌನ್ ಯಾವುದು ಅಂತ ಗೊತ್ತಿರಬೇಕು ನಿಮಗೆ. ಯಾವ ನೇಮಿಂಗ್ ವರ್ಡನ್ನು ಬಳಸ್ತೀನಿ, ವಾಟ್ ಎವರ್ ಇಟ್ ಮೇ ಬಿ. ಇಷ್ಟು ಟೆನ್ಸಲ್ಲಿ ಯಾವುದನ್ನಾದರೂ ಬಳಸಿ ಮಿನಿಮಮ್ 3 ಸೆಂಟೆನ್ಸನ್ನು ಬಳಸ್ಲಿಕ್ಕೆ ಹೋದಾಗ ನಿಮಗೆ ನನಗೆ ಈ ಸೆಂಟೆನ್ಸ್ಗಳಲ್ಲಿ ನೌನು ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡೋಕ್ಕಾಗ್ತಿದೆಯಾ ಅನ್ನೋ ಎಬಿಲಿಟಿ ನನಗೂ ಗೊತ್ತಾಗಬೇಕಲ್ವಾ, ನಿಮ್ಗೆ ಎಷ್ಟು ಮಟ್ಟಿಗೆ ನನ್ನ ಕ್ಲಾಸ್ ಅರ್ಥ ಆಗಿದೆ ಅಂತ. ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಎವ್ರಿಬಡಿ, ಕೆಲವೊಮ್ಮೆ ನಾವು ಅನ್ನೋನ್ ಪ್ಲೇಸ್ಗಳಿಗೆ ಹೋಗ್ತೀವಿ. ಅನ್ನೋನ್ ಪ್ಲೇಸ್ಗಳಿಗೆ ಹೋಗುವಂಥ ಸಂದರ್ಭ ಬಂದಾಗ ಅಲ್ಲಿ ಕೆಲವು ಅನ್ನೋನ್ ಪರ್ಸನ್ಗಳು ಅಂದರೆ ನಮಗೆ ಪರಿಚಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಂದ ನಾವೇನಾದರೂ ಸಣ್ಣ ಪುಟ್ಟಂತಹ ಸಹಾಯವನ್ನು ಪಡ್ಕೋಬೇಕಾಗುತ್ತೆ. ಅಂದರೆ ನಮಗೆ ಅಲ್ಲಿ ಆ ಸ್ಪಾಟಲ್ಲಿ, ಅಥವಾ ನಾವು ಅನೇಕ ಸ್ನೇಹಿತರನ್ನು ತುಂಬ ವರ್ಷಗಳ ನಂತರದಲ್ಲಿ, ಸ್ನೇಹಿತರು ಅಂತಲ್ಲ ಪರಿಚಿತ ಆಗಿರ್ತಾರೆ ಇಲ್ಲೆಲ್ಲೋ ಒಂದು ಕಡೆ, ಮತ್ತೆ ಇನ್ನು ಹಲವಾರು ವರ್ಷಗಳನ್ನ ಬಿಟ್ಟು ಅವ್ರು ನಮಗೆ ಫೇಸ್ ಟು ಫೇಸ್ ಎದುರಾದಾಗ ಅವ್ರ ಹೆಸರು ಮರ್ತೋಗಿರುತ್ತೆ. ಆದರೂ ಸ್ಮೈಲ್ ಕೊಡ್ತಾರೆ, ಅವ್ರನ್ನ ನಾವು ಮಾತಾಡಿಸ್ಲೇಬೇಕು ಅಲ್ವಾ. ಅನ್ನೊಂದು ಪ್ಲೇಸ್ಗೆ ಹೋಗಿರ್ತೀವಿ, ನಮಗೆ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಆ ಪ್ಲೇಸ್ ಬಗ್ಗೆ ಮಾಹಿತಿ ಬೇಕು, ಪ್ಲೇಸ್ಗೆ ನಮ್ಮನ್ನು ರೀಚ್ ಮಾಡಿಸ್ಬೇಕು, ಅಥವಾ ಆ ವ್ಯಕ್ತಿಯಿಂದ ನಮಗೆ ಒಂದು ಪುಟ್ಟಾಣಿ ಕೆಲಸ ಆಗಬೇಕಾಗಿದೆ, ಅವರ ಹೆಸರು ಗೊತ್ತಿಲ್ಲ, ಆ ಪ್ಲೇಸ್ ನೇಮ್ ಗೊತ್ತಿಲ್ಲ, ಮತ್ತು ತದನಂತರದಲ್ಲಿ ಪರಿಚಯ ಆಗಿರತಕ್ಕಂಥ ಅನೇಕ ವರ್ಷಗಳ ನಂತರ ಭೇಟಿಯಾಗಿರ್ತಕ್ಕಂಥ ವ್ಯಕ್ತಿ ಹೆಸರು ಮರೆತೋಗಿದೆ. ಇವೆಲ್ಲವೂ ಕೂಡ ನಗೆಪಾಟ್ಲು. ನಿಮ್ಮ ಹೆಸರು ಗೊತ್ತಿಲ್ವಲ್ಲ ಕೇಳೋಕ್ಕಾಗತ್ತಾ, ಅದ್ರ ಮಾತಾಡಿಸ್ಬೇಕು. ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಈಗ ನನ್ನ ಹೆಸರು ಬಸವಣ್ಣನಾದ ನಾನು ನಿಮ್ಮೊಡನೆ ಮಾತನಾಡಲು ಬಂದಿದ್ದೇನೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಆದರೆ ನಾನು ಯಾರು ಅಂತ ಪರಿಚಯ ಮಾಡ್ಕೋಬೇಕು. ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ತಮ್ಮ ಹೆಸರು ಮರ್ತುಕೊಂಡೆ ಅಂತಲೋ, ಅಥವಾ ನಾವು ನನಗೆ ಇಂಥದ್ದು ಬೇಕಾಗಿದೆ, ನಾನು ಆ ಪ್ಲೇಸ್ಗೆ ರೀಚ್ ಆಗಬೇಕಾಗಿದೆ, ಹೇಗೆ ಹೋಗೋದು, ಎಲ್ಲಿದೆ ಅದು, ಅಥವಾ ನಿಮ್ಮಿಂದ ಈ ಸಹಾಯ ಆಗುತ್ತಾ, ನನಗೆ ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ, ನಿಮ್ಮಿಂದ ನಾನು ಇದು ನಿರೀಕ್ಷೆ ಮಾಡ್ಬೋದಾ ಅಂತೇಳಿ ಕೆಲವು ಪದಗಳನ್ನು ಬಳಸ್ತೀವಿ. ಯಾವ ಪದಗಳು? ಎಕ್ಸಾಂಪಲ್, ನಾನು, ಮತ್ತು ನೀವು, ನಿಮ್ಮಿಂದ, ಅಲ್ಲಿ, ಮತ್ತು ಆ ಪ್ಲೇಸಲ್ಲಿ ಅನ್ನುವಂಥ ಕೆಲವು ವರ್ಡ್ಸನ್ನು ನಾವು ಬಳಸಲೇಬೇಕಾಗುತ್ತೆ ಅನಿವಾರ್ಯವಾಗಿ. ಯಾಕೆ? ಅವರ ಪ್ರಾಪರ್ ನೌನ್ ಗೊತ್ತಿಲ್ಲ, ನಮಗೆ ಕರೆಕ್ಟಾಗಿ ಅವ್ರ ಹೆಸರುಗಳು ಗೊತ್ತಿರಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಕೆಲವು ವರ್ಡ್ಸನ್ನು ಬಳಸಲೇಬೇಕಾಗುತ್ತೆ. ಅಂಥ ವರ್ಡ್ಸ್ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ಕೊಟ್ಟಿದ್ದೇವೆ. ಅಂದ ಹಾಗೆ ನಮ್ಮ ಇವತ್ತಿನ ಈ ವಿಡಿಯೋದ ಕಾನ್ಸೆಪ್ಟೇ ಅದು. ಏನು ಹೇಳಿ? ಟು ಲರ್ನ್ ಮೋರ್ ಅಬೌಟ್ ದ ಪ್ರೊನೌನ್. ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಸ್ಪೀಚ್ ಇನ್ ಇಂಗ್ಲಿಷ್. ಅಂದರೆ ಈ ಬೇಸಿಕ್ ಕಾನ್ಸೆಪ್ಟ್ ಆಫ್ ಪ್ರೊನೌನ್ ಫಾರ್ ಬಿಗಿನರ್ಸ್ಗೆ ಈ ಪ್ರೊನೌನ್ ಏನು ಅನ್ನೋದರ ಬೇಸಿಕ್ ಕಾನ್ಸೆಪ್ಟನ್ನು ಮೂಡಿಸುವಂಥದ್ದು, ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದೇ ನಮ್ಮ ಈ ವಿಡಿಯೋದ ಉದ್ದೇಶವಾಗಿದೆ. ಬನ್ನಿ ಹೆಚ್ಚಿನ ಕ್ಲಾರಿಟಿಯನ್ನು ಪಡ್ಕೊಳ್ಳೋಣ, ಹೆಚ್ಚು ಮತ್ತು ಅದರಲ್ಲಿ ಕಂಫರ್ಟ್ ಆಗೋಣ. ಸೊ ನಾವು ಎಲ್ಲರೂ ಆ್ಯಸ್ ಯೂಶ್ವಲಿ ಗೊತ್ತಿರೋ ಹಾಗೆ ಇದುವರೆಗೆ ಪ್ರೊನೌನ್ ಅಂದರೆ ಏನಪ್ಪ, ನಾವು ಮಕ್ಕಳಿಗೆ ಇನ್ನೂ ಕೂಡ ನೇರವಾಗಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀವಿ, ಸರ್ವನಾಮ ಅಂತ ಕರಿತೀವಿ. ಯಾಕೆ ಸರ್ವನಾಮ ಅಂತ ಕರಿತೀವಿ ಕನ್ನಡದಲ್ಲಿ ಅಂತಂದರೆ, ನಾನು, ನೀನು, ಅವನು, ಇವನು, ಅವಳು, ಇವಳು, ಅವರು, ಇವರು, ಈ ವರ್ಡ್ಸನ್ನು ಒಬ್ಬನಿಗೆ ಅಲ್ಲ. ಈಗ ನಾನು ಅಂತ ಅನೇಕರು ಯಾಕೆ ಎಲ್ಲರೂ ಬಳಸ್ಕೊಳ್ಬಹುದು ನಾನು ಅಂತ. ಹಾಗೆ ನೀನು ಅನ್ನೋದನ್ನು ಅಷ್ಟೇ, ನೀನು, ನೀವು ಅನ್ನೋದನ್ನು ಎಲ್ಲರಿಗೂ ಬಳಸಬಹುದು, ಸರ್ವರಿಗೂ ಕೂಡ ಬಳಸುವಂತಹ ಪದಗಳಾಗಿರೋದ್ರಿಗೆ ಅವನ ಸರ್ವನಾಮ ಪದಗಳು ಅಂತ ಕರೆದ್ರೂ ತಪ್ಪಿಲ್ಲ. ಅದು ಇಂಗ್ಲೀಷ್ಗೆ ಬಂದಾಗ
ಪ್ರನೌನ್ ಪ್ರತಿಯೊಬ್ಬರು ಅಪ್ಲೈ ಆಗುವಂತ ನೌನ್ ಅಂತ ಕೂಡ ಎಷ್ಟೋ ಬಾರಿ ಮಕ್ಕಳಿಗೆ ಸುಮ್ಮನೆ ತಮಾಷೆ ಹೇಳ್ಕೊಡ್ತಾ ಇರ್ತೀವಿ. ಸೊ ಏನಿದ್ರ ಅರ್ಥ ಅಂತಂದ್ರೆ ಪ್ರನೌನ್ ಈಸ್ ಎ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಅಂದ್ರೆ ಪ್ರನೌನ್ ಅನ್ನೋದು ಕೂಡ ಒಂದು ವರ್ಡ್. ಎಂಟೈರ್ ಎಲ್ಲ ಇಂಗ್ಲಿಷ್ ವರ್ಡ್ಸ್ ಅನ್ನ ಟೋಟಲ್ ಆಗಿ ನಾವು 8 ಕ್ಯಾಟಗರಿ ಡಿವೈಡ್ ಮಾಡ್ಬಿಟ್ಟಾಗ ಇದು ಕೂಡ ಒಂದು ತರದ ಕ್ಯಾಟಗರಿ, ಯಾವುದು ಪ್ರನೌನ್ ಅನ್ನೋದು. ಸೊ ಇದು ಕೂಡ ವರ್ಡೇ. ಇದು ಏನಾಗಿರುತ್ತೆ, ಈ ವರ್ಡ್ ಅನ್ನ ವಿ ಆರ್ ಯೂಸ್ಡ್ ಅಂಡ್ ಆಲ್ಸೋ ಯೂಸಿಂಗ್ ಇನ್ಸ್ಟೆಡ್ ಆಫ್ ದ ನೌನ್. ನಾಮಪದದ ಬದಲಿಗೆ ಇನ್ ದ ಪ್ಲೇಸ್ ಆಫ್ ದ ನೌನ್, ಅಂದ್ರೆ ನಾಮಪದದ ಸ್ಥಳದಲ್ಲಿ ಅದರ ಸ್ಥಾನದಲ್ಲಿ ಬಳಸುವಂತ ಬೇರೆ ಪದಗಳನ್ನ ನಾವು ಪ್ರನೌನ್ಸ್ ಅಂತ ಕರಿತೀವಿ. ಪ್ರನೌನ್ ಏನಕ್ಕೆ ಯಾಕೆ ಬಳಸ್ಬೇಕು ಅದನ್ನ? ಈಗ ಆಲ್ರೆಡಿ ಹೇಳಾಯ್ತು ನಿಮ್ಗೆ. ಒಬ್ಬರಿಗೆ ಹೆಸರು ಗೊತ್ತಿಲ್ಲ ಅಥವಾ ಹೆಸರು ಗೊತ್ತಿದೆ ತುಂಬಾ ದಿನಗಳ ನಂತರದಲ್ಲಿ ಅಥವಾ ತುಂಬಾ ಲೆಂತಿ ಆಗಿದೆ ಅವರ ಹೆಸರು, ಅಥವಾ ಅದನ್ನ ನಾವು ಉಚ್ಚಾರಣೆ ಮಾಡೋಕ್ಕೆ ಆಗಲ್ಲ, ವಿ ಆರ್ ಅನೇಬಲ್ ಟು ಪ್ರೊನೌನ್ಸ್ ಕರೆಕ್ಟ್ಲಿ. ಹಾಗಾಗಿ ಅಂತ ಸಂದರ್ಭದಲ್ಲಿ ನಾವು ಕೆಲವೊಂದು ಅನಿವಾರ್ಯ ಪದಗಳನ್ನು ಬಳಸಬೇಕಾಗತ್ತೆ. ಹಾಗಾಗಿ ನಾವು ಇಂಥ ವರ್ಡ್ಗಳನ್ನ ಯಾಕೆ ಅಂದ್ರೆ ಫಾರ್ ಅವಾಯ್ಡಿಂಗ್ ದ ಇರಿಟೇಷನ್. ಇರಿಟೇಷನ್ ಅಂದ್ರೂ ಮುಜುಗರ ಆಗುವಂಥದ್ದು, ಬೇಸರವಾಗುವಂಥದ್ದು ಕಾರಣಗಳನ್ನ, ಅಂದ್ರೆ ಯಾಕಾಗಿ ನಮಗೆ ಇರಿಟೇಷನ್ ಆಗುತ್ತೆ ಅಂದ್ರೆ ಆಫ್ ದ ರಿಪಿಟೇಷನ್ ಆಫ್ ದ ನೌನ್ಸ್ ನೇಮ್ಸ್, ಅಂದ್ರೆ ಅವಾಯ್ಡಿಂಗ್ ದ ಇರಿಟೇಷನ್ ಆಫ್ ರಿಪಿಟೇಷನ್, ಪದೇ 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 ಅದೇ ಹೆಸರುಗಳನ್ನು ರಿಪೀಟ್ ಮಾಡುವಂಥ ಕಾರಣಗಳಿಂದಾಗಿ ಹಾಗಾಗಿ ನಮಗೆ ಮುಜುಗರ ಆಗುತ್ತಲ್ವಾ, ಅವುಗಳನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ಈ ವರ್ಡ್ಸನ್ನು ಬಳಸ್ತೀವಿ. ಈ ಪ್ರೊನೌನ್ಸನ್ನು ಬಳಸೋದ್ರಿಂದ ಮತ್ತೊಂದಷ್ಟು ಹೆಲ್ಪ್ ಆಗ್ತದೆ. ನಾಟ್ ಓನ್ಲಿ ಅವಾಯ್ಡಿಂಗ್ ದ ಇರಿಟೇಷನ್ ಬಟ್ ಆಲ್ಸೋ ಟು ಸೇವ್ ದ ಪ್ಲೇಸ್. ಪ್ಲೇಸನ್ನು ಸೇವ್ ಮಾಡುತ್ತಾ, ಎಲ್ಲಿ ನಿಂತಿರೋ ಸ್ಥಳದಲ್ಲ, ಬರವಣಿಗೆಯ ಸಂದರ್ಭದಲ್ಲಿ ಆ್ಯಂಡ್ ಟೈಮ್, ಬರೆಯುವ ಸಂದರ್ಭದಲ್ಲಿ ಮತ್ತು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಟೈಮನ್ನು ಸೇವ್ ಮಾಡುತ್ತೆ. ಪ್ಲೇಸು ಟೈಮ್ ಜೊತೆಗೆ ಆಲ್ಸೋ ಎನರ್ಜಿಯನ್ನು ಕೂಡ ಸೇವ್ ಮಾಡಿಕೊಡುತ್ತೆ. ಸೊ ಈ 3 ಥರದ ಸೇವ್ ಆಗ್ಲಿಕ್ಕೋಸ್ಕರ ಆ್ಯಂಡ್ ಇರಿಟೇಷನ್ ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ಬಳಸುವ ಕೆಲವು ಪದಗಳನ್ನು ಸರ್ವನಾಮ ಅಂತ ಕನ್ನಡದಲ್ಲಿ ಪ್ರೊನೌನ್ಸ್ ಅಂತ ಇಂಗ್ಲೀಷಲ್ಲಿ ಬಳಸ್ತೀವಿ. ಸಿಂಪ್ಲಿ ದ ವರ್ಡ್ಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ದ ನೌನ್ಸ್ ಇನ್ ದ ಪ್ಲೇಸ್ ಆಫ್ ದ ನೌನ್ಸ್ ಫಾರ್ ಅವಾಯ್ಡಿಂಗ್ ದ ಇರಿಟೇಷನ್ ಆಫ್ the repetition of the names again and again for the purpose of saving the time, place and also energy ಅಂತ ಸಿಂಪ್ಲಿ ಹೇಳಿದ್ರೆ ಮುಗೀತು. ಇಷ್ಟಾದ್ಮೇಲೆ ಯಾವ್ಯಾವ ವರ್ಡ್ಸನ್ನು ಪ್ರೊನೌನ್ಸ್ ಅಂತ ಕನ್ಸಿಡರ್ ಮಾಡಿದ್ದೀವಿ, ಪ್ರೊನೌನ್ಸ್ ಆಗಿ ಯಾವ್ಯಾವ ಪದಗಳನ್ನು ಬಳಸ್ತೀವಿ ಕನ್ನಡದಲ್ಲಿ ಗೊತ್ತಿದೆ ಅಲ್ವಾ. ಸೊ ಅನೇಕರಿಗೆ ಕನ್ಫ್ಯೂಸ್ ಆಗುತ್ತೆ. ಅದನ್ನೊಂದಷ್ಟು ಉದಾಹರಣೆಗಳನ್ನು ಅರ್ಥಸಹಿತವಾಗಿ ನೋಡ್ಕೊಂಡು ಬಂದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ನೋಡೋಣ. ಫಸ್ಟ್ ಐ ಅಂದರೆ ನಾನು ಅಂತ ಬಳಸುವಂಥದ್ದು. ವಿ ನಾವು, ಏನು ವ್ಯತ್ಯಾಸ? ಇದು ಸಿಂಗ್ಯುಲರ್ ಫಸ್ಟ್ ಪರ್ಸನ್ನೇ, ಪ್ಲೂರಲ್ ಫಸ್ಟ್ ಪರ್ಸನ್ನು, ಅದು ಇಬ್ಬರು ಫಸ್ಟ್ ಪರ್ಸನ್ನೇ. ಅಂದರೆ ನೆಕ್ಸ್ಟು ಮುಂದಿನ ಹಂತಗಳಲ್ಲಿ ನಿಮಗೆ ಫಸ್ಟ್ ಪರ್ಸನ್ನು, ಸೆಕೆಂಡ್ ಪರ್ಸನ್ನು, ಥರ್ಡ್ ಪರ್ಸನ್ನು, ಸಿಂಗ್ಯುಲರು, ಪ್ಲೂರಲ್ ಇವೆಲ್ಲವೂ ಬರ್ತದೆ. ಒಟ್ಟಿಗೆ ನಿಮ್ಗೆ ಗೋಜನ್ ಮಾಡೋದು ಬೇಡ. ಸೊ ಇವು ಅಂದರೆ ಸಿಂಗ್ಯುಲರ್ ನೀನು ಅನ್ಲಿಕ್ಕೂ ಆಗುತ್ತೆ ಮತ್ತು ನೀವು ಅನ್ಲಿಕ್ಕೂ ಆಗುತ್ತೆ. ಹಾಗೆ ಈ ಶಿ ದೇ, ಇಲ್ಲಿ ಕನ್ಫ್ಯೂಸ್ ಆಗ್ತಿದ್ದಕ್ಕೆ ಎಲ್ಲರಿಗೂ ಕೂಡ ಅರ್ಧಂಬರ್ಧ ಅಸ್ಪಷ್ಟತೆ ಉಂಟಾಗೋದು. ಅನೇಕ ಮಕ್ಕಳಿಗೆ ಕೇಳಿದ್ದು ಉಂಟು. ನಾನೇ ಇಮ್ಯಾಜಿನ್ ಮಾಡಿಕೊಂಡು ಮುಂಚಿತವಾಗಿ ಹೇಳಿರೋದು ಉಂಟು. ಅದಕ್ಕೆ ಹೇಳ್ಬಿಡ್ತೀನಿ ಈಗಲೇ. ಹಿ ಅಂದರೆ ಅವನು, ಶಿ ಅಂದರೆ ಅವಳು, ದೇ ಅಂದರೆ ಅವರು. ಹಾಗಾದರೆ ಇವನು ಅನ್ಲಿಕ್ಕೇನು, ಇವಳು ಅನ್ಲಿಕ್ಕೇನು, ಇವರು ಅನ್ಲಿಕ್ಕೇನು? ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಪ್ರತಿಯೊಂದು ಪದಕ್ಕೂ ಪ್ರತಿಯೊಂದು ಪ್ರತ್ಯಯಕ್ಕೂ ಅದರದೇ ಆದಂಥ ವಿಭಿನ್ನತೆ ಇದೆ. ತುಂಬ ಔದಾರ್ಯದ ಸಂಪತ್ತಿದೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಹಿ ಅನ್ನೋದು ಅವನು ಅನ್ಲಿಕ್ಕೂ ಆಗುತ್ತೆ, ಇವನು ಅನ್ಲಿಕ್ಕೂ ಹೀನೇ ಬಳಸಬೇಕು. ಸೊ ಶಿ ಅಂದರೆ ಅವಳು, ಇವಳು ಎರಡಕ್ಕೂ. ಇಟ್ ಅಂದರೆ ಅದು ಅಥವಾ ಇದು. ದೇ ಅವರು ಅಥವಾ ಇವರು, ಅವು ಅಥವಾ ಇವು ಮೀನಿಂಗು. ದಿಸ್ ಅಂದರೆ ಇದು, ಅಂದರೆ ಇಲ್ಲಿ ಪಾಯಿಂಟ್ ಮಾಡಿ ಎತ್ತರದಲ್ಲಿರೋದನ್ನು ತೋರಿಸುವಂಥದ್ದು ಶಾರ್ಟ್ ಡಿಸ್ಟೆನ್ಸಲ್ಲಿ. ದೋಸ್ ಅಂದರೆ ಫ್ಲೂರಲ್ ಫಾರ್ಮಲ್ಲಿ ಇದ್ದು ತುಂಬ ಡಿಸ್ಟೆನ್ಸಲ್ಲಿ ಇದ್ದರೆ ಅವನ್ನ ಪಾಯಿಂಟ್ ಮಾಡಿ ಹೇಳಲಿಕ್ಕೆ ದೋಸ್ ಅಂತ ಬಳಸ್ತೀವಿ. ಹಾಗೆ ಮೀ ಅಂದರೆ ನನಗೆ ಅಥವಾ ನನ್ನಿಂದ ಅಂತ ಬಳಸುವಂಥ ಸಂದರ್ಭ ಮೀ. ಮೈ ನನ್ನ, ಜೊತೆಗೆ ಮೈನ್ ನನ್ನದು. ನೋಡಿ ಇಲ್ಲಿ ಮೈನ್ ಎರಡೂ ಕೂಡ ಡಿಫ್ರೆನ್ಸ್ ಇದೆ. ಮೈ ಅಂದರೆ ನನ್ನ, ಇಟ್ ಈಸ್ ಮೈ ಪೆನ್. ಹೂಸ್ ಪೆನ್ ಈಸ್ ದಿಸ್? ದಟ್ ಇಸ್ ಮೈನ್. ಅದು ಯಾರದು ಅಂತ ಕೇಳಿದಾಗ ಅದು ನನ್ನದು. ಸೊ ನನ್ನ ಅನ್ನೋದೇ ಬೇರೆ, ನನ್ನದು ಅನ್ನೋದೇ ಬೇರೆ. ಆ ಎರಡು ಡಿಫ್ರೆನ್ಸನ್ನು ಮೈ ಮತ್ತು ಮೈನ್ ಅನ್ನುವಂಥ ವರ್ಡ್ಗಳಿಂದ ನಾವು ಡಿಫ್ರೆಂಟಾಗಿ ತೋರಿಸ್ತೀವಿ. ಸೊ ಅವರ್ ನಮ್ಮ,
ಅವರ್ಸ್ ನಮ್ಮವರ, ಅದೇ ನಮ್ಮದು ಅನ್ನೋದೇ ಬೇರೆ, ನಮ್ಮವ್ರದ್ದು ಅಂತ ಹೇಳುವುದೇ ಬೇರೆ. ಇವರ್ ನಿಮ್ಮ ಅಥವಾ ನಿನ್ನ, ಇವರ್ಸ್ ಅಂದರೆ ನಿಮ್ಮವರ ಅಥವಾ ನಿನ್ನವರ. ಹಿಸ್ ಅಂದರೆ ಅಗೈನ್ ಈ ರೀತಿ ಅವನ ಅಥವಾ ಇವನ ಅಂತ. ಹಿಮ್ ಅಂದರೆ ಅವನಿಗೆ ಅಥವಾ ಇವನಿಗೆ, ಅವನನ್ನು ಅಥವಾ ಇವನನ್ನು. ಹರ್ ಅವಳ ಅಥವಾ ಇವಳ, ಹರ್ಸ್ ಅವಳದು ಅಥವಾ ಇವಳದು. ಇಟ್ಸ್ ಅದರ, ದಿಯರ್ ಅಗೈನ್ ಈ ರೀತಿ, ದಿಯರ್ ಅಂದರೆ ಅವರ ಅಥವಾ ಇವರ, ಅವುಗಳ ಅಥವಾ ಇವುಗಳ ಅಂತ. ಮತ್ತಿಲ್ಲಿ ದೆಮ್ ಅವರಿಗೆ ಇವರಿಗೆ, ಅವುಗಳನ್ನು ಅಥವಾ ಇವುಗಳನ್ನು, ಅವರುಗಳಿಗೆ ಅಥವಾ ಇವರುಗಳಿಗೆ, ಇಷ್ಟು ಅರ್ಥ ಬರ್ತದೆ ಇದೊಂದು ಒಳಗೆ. ದಟ್ ಅಂದರೆ ಅಗೈನ್ ಆ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಅದು. ದಿಸ್ ಅನ್ನೋದಕ್ಕೆ ಆಪೋಸಿಟ್. ಇಲ್ಲಿ ಡಿಸ್ಟೆನ್ಸ್ ನಿಯರೆಸ್ಟ್ ಇದ್ದರೆ ದಿಸ್ ಅಂತೀವಿ, ಸ್ವಲ್ಪ ದೂರದಲ್ಲಿದ್ದರೆ ಡಿಸ್ಟೆನ್ಸಲ್ಲಿ ಅದನ್ನು ದಟ್ ಅಂತ ಕರಿತೀವಿ. ಹಾಗೆ ದೀಸ್ ಇವು ನಿಯರ್ ಇದ್ದರೆ, ದೂರದಲ್ಲಿ ಪಾಯಿಂಟ್ ಮಾಡುವಂತಹ ಪ್ಲೂರಲ್ ಥಿಂಗ್ಸ್ ಇದ್ದರೆ, ಪ್ಲೂರಲ್ ಪರ್ಸನ್ಸ್ ಇದ್ದರೆ, ಅದು ಎಸ್ಪೆಷಲಿ ಅದು ದೀಸ್ ದೋಸ್ ಅಂತ ಬಳಸೋದು ನಾವು ಥಿಂಗ್ಸ್ಗೆ ಅಥವಾ ಅನಿಮಲ್ಸ್ಗೆ ಬಳಸ್ತೀವಿ. ವ್ಯಕ್ತಿಗಳಿಗಾದರೆ ದೇ ಅಂತ ಕರಿತೀವಿ ಅದು. ಹಾಗೆ ಮೈ ಸೆಲ್ಫ್ ಸ್ವಯಂ ನಾನೇ, ಅವರ್ ಸೆಲ್ಫ್ ನಾವೇ, ಯುವರ್ ಸೆಲ್ಫ್ಸ್ ನೀವೇ ಮಾಡ್ಕೊಂಡಿದ್ದು, ಹಿಮ್ ಸೆಲ್ಫ್ ಅವನೇ, ಹರ್ ಸೆಲ್ಫ್ ಅವಳೇ ಅಥವಾ ಇವಳೇ ಮಾಡ್ಕೊಂಡಿದ್ದು, ದೆಮ್ ಸೆಲ್ಫ್ಸ್ ಸ್ವಯಂ ಅವರೇ, ಅವೇ ಅಥವಾ ಇವರೇ ಅಂತ ಹೇಳುವಾಗ, ಇಟ್ ಸೆಲ್ಫ್ ಅದೇನೇ ಮಾಡ್ಕೊಂಡಿದ್ದು. ಸೊ ಇಲ್ಲಿ ತನಕ ನಾವು ಪ್ರೊನೌನ್ಸ್ ಅಂತ ಅನ್ನಿಸ್ಬಿಡ್ತದೆ ನೋಡಿದ ತಕ್ಷಣ. ಬಟ್ ವಾಟ್ ಅಬೌಟ್ ಹೂ, ವೇರ್, ವಿಚ್, ಇವೆಲ್ಲ WH ವರ್ಡ್ಸ್ ಅಲ್ವಾ? ಹೌದು, ಆದರೂ ನಾವೆಲ್ಲ ಹ್ಯೂಮನ್ ಅಲ್ಲೇ ಬೇರೆ ಬೇರೆ ಆ್ಯಕ್ಟ್ ಮಾಡ್ತಿರ್ತೀವಲ್ಲ. ಹಾಗಾಗಿ ಏನಾದ್ರು ಟೀಚರ್ ಆಗೋ ಬೇರೆ ಏನೋ ಒಂದು ಪ್ರೊಫೆಷನಲ್ಲೋ ವರ್ಕ್ ಮಾಡ್ತಾನೋ ನಾವು ಸಹಜವಾಗಿ ಮನುಷ್ಯರು ಅನ್ಸ್ಕೋತೀವಿ. ಹಾಗೆ ಇವು WH ವರ್ಡ್ಸ್ ಅಲ್ಲದೆ ಪ್ರನೌನ್ಸ್ ಆಗು ಕೂಡ ಕೆಲಸ ಮಾಡ್ತವೆ. ಅವನ್ನ ಇಂಟ್ರಾಗೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ಮುಂದಿನ ಉದಾಹರಣೆಗಳಲ್ಲಿ ನಿಮಗೆ ಅವೆಲ್ಲವೂ ಕೂಡ ಅರ್ಥ ಆಗ್ತದೆ. ಇಲ್ಲಿ ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಇವಿಷ್ಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಏನಪ್ಪ, ಒಂದಷ್ಟು ಜನಕ್ಕೆ ಏನೆಲ್ಲ ಒಟ್ಟಿಗೆ ಸೇರಿಸಿ ಹೇಳ್ಬಿಟ್ಟಲ್ಲ ಅಂತ ಅನ್ನಿಸ್ಬೋದು ನಿಮಗೆ. ಯಾಕೆ ಒಟ್ಟಿಗೆ ಸೇರಿಸಿದ್ದೀನಿ ಅಂದರೆ, ಇಲ್ಲಿ ಡಿಫ್ರೆಂಟ್ ಕೈಂಡ್ಸನ್ನು ಕ್ಯಾಟಗರೀಸನ್ನು ಹೇಳ್ತಾ ಹೋದರೆ ಮೊದಲೇ ಕಲಿತಾ ಇರೋರು ಬಿಗಿನರ್ಸ್ ಅಂತ ನನ್ನ ಭಾವನೆ. ಹಾಗಾಗಿ ಬಿಗಿನಿಂಗ್ ಸ್ಟೇಜಲ್ಲಿ ಅವ್ರಿಗೆ ಕನ್ಫ್ಯೂಸ್ ಮಾಡೋದು ಬೇಡ, ಕ್ಲಿಯರ್ ಆಗಿರಲಿ, ಕಾನ್ಸೆಪ್ಟು ಚೆನ್ನಾಗಿ ಬೇಸ್ ಬಿಲ್ಡ್ ಆಗಲಿ ಅನ್ನೋ ಕಾರಣಕ್ಕೆ ಒಟ್ಟಿಗೆ ಸೇರಿಸಿ ಬರೆದು ಬಿಟ್ಟಿದ್ದೀನಿ. ಇರಲಿ, ಮಾಹಿತಿಗೋಸ್ಕರ ಒಂದು ಸರಿ ಹೇಳ್ಬಿಡ್ತೀನಿ. ಈ ಎಲ್ಲವನ್ನು ನಾವು ಯಾವ ಕ್ಯಾಟಗರಿನಲ್ಲಿ ಡಿವೈಡ್ ಮಾಡ್ಬೋದಾಗಿ ನಾವು ಪೊಸೆಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಅಂದರೆ ಪರ್ಸ್ನಲ್ ಆಗಿ ಪರ್ಸ್ನಲ್ ನೇಮ್ ಅಥವಾ ಪರ್ಸ್ನಲ್ ಪ್ಲೇಸ್ಗಳ ಬಗ್ಗೆ ಮಾತಾಡುವಾಗ, ಅವಕ್ಕೆ ಸಬ್ಸ್ಟಿಟ್ಯೂಟ್ ಮಾಡುವಾಗ ಬಳಸುವಂಥದ್ದನ್ನು ನಾವು ಪೊಸೆಸಿವ್ ಅಂತ ಕರಿತೀವಿ. ಪರ್ಸ್ನಲ್ ಪ್ರೊನೌನ್ ಅಂತ ಕರಿತೀವಿ. ಅದು ಬಿಟ್ಟರೆ ಪೊಸೆಸಿವ್ ಪ್ರೊನೌನ್ ಅಂದರೆ, ಪೊಸೆಸಿವ್ ಪ್ರೊನೌನ್ ಯಾಕೆ ಅಂತಂದರೆ ಟು ಶೋ ದ ರಿಲೇಷನ್ಶಿಪ್ ಅಥವಾ ಓನರ್ಶಿಪ್ಪನ್ನು ತೋರಿಸಲಿಕ್ಕೆ ಬಳಸುವಂಥದ್ದು. ಈ ಪರ್ಸ್ನಲ್ ಅಂದರೆ ಐ, ವಿ, ಯು, ಶಿ ಅಂತೀವಲ್ಲ, ಅದು. ಪೊಸೆಸಿವ್ ಅಂತಂದರೆ ಮೈನ್, ಯುವರ್, ಹರ್, ದಿಯರ್ ಅಂತೀವಲ್ಲ, ಅಂದರೆ ಅವರ ಇವರ ಅಂತ ಸಂಬಂಧವನ್ನು ತೋರಿಸಲಿಕ್ಕೆ ಬಳಸುವಂಥದ್ದು. ಇದು ಬಿಟ್ಟರೆ ನೆಕ್ಸ್ಟ್ ರಿಫ್ಲೆಕ್ಸಿವ್ ಅಂತ ಕರಿತೀವಿ. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತಂದರೆ ಅಗೇನ್ ರಿಫ್ಲೆಕ್ಟ್ ದೆಮ್ ಸೆಲ್ಫ್ಸ್ ಓನ್ಲಿ, ಮೈ ಸೆಲ್ಫ್ ಅಂತ ಅವರೇ ಸ್ವತಃ ಮಾಡಿದ್ದು, ಅವರಿಗೆ ಸಂಬಂಧಪಟ್ಟಿದ್ದು, ಇದು ಅವರದೇನೇ ಅಂತ ಹೇಳ್ತೀವಲ್ಲ, ಒತ್ತಿ ಒತ್ತಿ ಹೇಳುವಂಥ ಸಂದರ್ಭದಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಅದನ್ನು ಬಿಟ್ಟರೆ ಜೊತೆಗೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂದರೆ ಏನಪ್ಪ ಅಂದರೆ ಟು ಶೋ ಅಥವಾ ಟು ಪಾಯಿಂಟ್ ಔಟ್ ಸಮಥಿಂಗ್, ದೇರ್ ಆರ್ ಹಿಯರ್, ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥದ್ದನ್ನು ಅಥವಾ ಪಾಯಿಂಟ್ ಔಟ್ ಮಾಡಿ, ವೆದರ್ ಇಟ್ ಈಸ್ ದಿಸ್ ಆರ್ ದಟ್, ಹಿಯರ್ ಆರ್ ದೇರ್, ದೀಸ್ ಆರ್ ದೋಸ್ ಅಂತ ಹೇಳುವಾಗ ನಾವು ಬಳಸುವಂಥ ಡೆಮಾನ್ಸ್ಟ್ರೇಟಿವ್ ಅಂತ ಕರಿತೀವಿ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಹಾಗೆ ಲಾಸ್ಟಲ್ಲಿ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂದರೆ ಇವುಗಳ ಅರ್ಥ ಯಾರು, ಎಲ್ಲಿ, ಯಾವುದು ಅಂತಲ್ಲ, ಯಾರೋ ಆತನೇ. ಎಕ್ಸಾಂಪಲ್ ಕನ್ನಡದಲ್ಲಿ ನಿಮಗೆ ಈ ಮುಕ್ಕಣ್ಣ ಅಂತ ನಾವು ಬಹುರ್ವಿ ಸಮಾಸವನ್ನೇ ಬಿಡಿಸಿ ಹೇಳುವಾಗ, ಮುಖದಲ್ಲಿ ಮೂರು ಕಣ್ಣುಳ್ಳವನು ಯಾರೋ ಆತನನ್ನೇ ಮುಕ್ಕಣ್ಣ ಎಂದು ಕರೆಯುತ್ತೇವೆ ಅಂತೀವಲ್ವ. ಅಲ್ಲಿ ಯಾರು ಅಂತ ಪ್ರಶ್ನೆ ಇಲ್ಲ, ಆತನು ಅನ್ನುವಂಥ ಹಾಗೆ ಅದರ ಮೀನಿಂಗ್ ಬರ್ತದೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದ್ರೆ ನಿಮಗೆ ಇವಕ್ಕೆ, ಐ ಆಲ್ಸೋ ಸ್ಟಡಿ ಇನ್ ದ ಸ್ಕೂಲ್ ವೇರ್ ಯು ಆಲ್ಸೋ ಸ್ಟಡಿ. ನೀವು ಎಲ್ಲಿ ಓದಿದ್ರಿ ಅಲ್ಲೇ ನಾನು ಕೂಡ ಓದಿದ್ದು. ಐ ಆಲ್ಸೋ ಸ್ಟಡಿಡ್ ಇನ್ ದ ಸೇಮ್ ಕನ್ನಡ ಮೀಡಿಯಂ ವೇರ್ ಯು ಸ್ಟಡಿಡ್ ದ ಸೇಮ್ ಮೀಡಿಯಂ. ಅಂದರೆ ನೀವು ಎಲ್ಲಿ ಓದಿದ್ರೋ ನಾನು ಅಲ್ಲೇ ಓದಿದ್ದು ಅನ್ನೋ ಅರ್ಥಕ್ಕೆ ಬರ್ತದೆ. ಹಾಗೆ ವಿಚ್ ಕೂಡ ಅದೇ ಅರ್ಥಕ್ಕೆ, ಅದ್ಯಾವುದೋ ಅದೇನೇ ಅನ್ನೋ ಅರ್ಥಕ್ಕೆ ಬರ್ತದೆ. ಒಂದಷ್ಟು ಎಕ್ಸಾಂಪಲ್ಸಲ್ಲಿ ನೋಡ್ಕೊಂಡು. ಎಕ್ಸಾಂಪಲ್,
ಭೀಮ ವಾಸ್ ಎ ಸ್ಟ್ರಾಂಗ್ ಮ್ಯಾನ್. ಭೀಮ ವಾಸ್ ಎ ಸ್ಟ್ರಾಂಗ್ ಮ್ಯಾನ್. ಭೀಮ ಬಲಶಾಲಿಯಾದ ವ್ಯಕ್ತಿ. ಕಂಟಿನ್ಯೂ ಮಾಡಿ ಅವನ ಬಗ್ಗೆನೇ ಮಾತಾಡುವಾಗ, ಹಿ ಕಿಲ್ಡ್ ಸೋ ಮೆನಿ ವಿಕ್ಡ್ ಪರ್ಸನ್ಸ್. ಈ ಕಿಲ್ಡ್ ಸೋ ಮೆನಿ ವಿಕ್ಡ್ ಪರ್ಸನ್ಸ್ ಅಂದ್ರೆ ಆತ ಅನೇಕ ದುಷ್ಟ ಜನರನ್ನ ಕೊಂದ. ಯಾರು? ಭೀಮ ಇದ್ನಲ್ಲ, ಭೀಮ ಬಲಶಾಲಿಯಾದ ವ್ಯಕ್ತಿ. ಮತ್ತೆ ಭೀಮ ಭೀಮ ಅಂತ ಬಳಸೋ ನೆಸೆಸಿಟಿ ಇಲ್ಲ, ಇದು ಶಾರ್ಟ್ ಆಗಿದೆ ನೇಮು. ಇದ್ರ ಬಗ್ಗೆ ನೋಡಿ, ಇಲ್ಲಿ ಜವಾಹರಲಾಲ್ ನೆಹರು ಅಂತನೋ ಅಥವಾ ಜಯಚಾಮರಾಜೇಂದ್ರ ಒಡೆಯರ್ ಅಂತನೋ ಅಥವಾ ಚೆನ್ನಪ್ಪ ಬಸನಗೌಡ ಪಾಟೀಲ. ಚೆನ್ನಪ್ಪ ಬಸನಗೌಡ ಪಾಟೀಲ, ಎಷ್ಟು ಉದ್ದ ಇರುತ್ತೆ ಹೆಸರುಗಳಲ್ವಾ. ಈ ಹೆಸರುಗಳ ಬಗ್ಗೆ ನಾವು ಈ ಥರ ಕಂಟಿನ್ಯೂ ಮಾಡಿ ಅವ್ರ ಸ್ಟೋರಿನೋ ಅಥವಾ ಅವರ ಲೈಫ್ ರಿಲೇಟೆಡ್ ಎಸ್ಸೆ ಬರೆಯುವಾಗ ನಾವು ಶುರು ಮಾಡಿದ್ರೆ ಪದೇ ಪದೇ ಪ್ರತಿ ಸೆಂಟೆನ್ಸಲ್ಲಿ ಹೋಗ್ತಾ ಇದ್ರೆ ನಮ್ಗೇನಾಗುತ್ತೆ, ಇರಿಟೇಷನ್ ಆಗುತ್ತೆ, ಮತ್ತು ಪ್ಲೇಸು ಟೈಮು ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ನಾವು ಸೆಕೆಂಡ್ ಟೈಮಲ್ಲಿ ಕಂಟಿನ್ಯೂಡ್ ಕಂಟೆಂಟ್ ಏನಿದೆಯೋ ಅದನ್ನು ಅವ್ರ ಬಗ್ಗೆ ಹೇಳ್ಕೊಂಡು ಹೋಗುವಾಗ, ನೆರೇಟ್ ಮಾಡುವಾಗ ಅಲ್ಲಿ ಫಸ್ಟ್ ಪರ್ಸನ್ ಆಗಿದ್ರೆ ಐ ಅಂತ ಬಳಸ್ತೀವಿ, ಸೆಕೆಂಡ್ ಪರ್ಸನ್ ಆಗಿದ್ರೆ ಯು ಅಂತ ಬಳಸ್ತೀವಿ, ಥರ್ಡ್ ಪರ್ಸನ್ ಸಿಂಗುಲರ್ ಆಗಿದ್ರೆ ಹಿ ಅಂತ ಬಳಸ್ಕೊಂಡು ನೋಡಿ, ಭೀಮ ಅನ್ಲಿಕ್ಕೆ ಬದಲಿಗೆ ನಾವು ಹಿ ಕಿಲ್ಡ್ ಸೋ ಮೆನಿ ವಿಕ್ಡ್ ಪರ್ಸನ್ಸ್, ಕೆಟ್ಟ ಜನಗಳನ್ನ ಕೊಂದ. ಯಾರು? ಭೀಮ. ಅಲ್ಲೇ ಕಂಟಿನ್ಯೂ ಮಾಡಿದ್ರೆ ಹೂ ಟ್ರಬಲ್ಡ್ ದ ಪೀಪಲ್. ಅವನು ಕೊಂದಂಥ ಪರ್ಸನ್ಸ್ ಯಾರಿದ್ರೋ ಅವರು ಏನಾಗಿದ್ರು ಅಂದರೆ ಅವರು ಟ್ರಬಲ್ಡ್ ದ ಪೀಪಲ್, ಜನಗಳಿಗೆ ತೊಂದರೆ ಕೊಟ್ಟಿದ್ರು, ಅವರು ಕಾಟ ಕೊಟ್ಟಿದ್ರು. ಯಾರು ಜನಗಳಿಗೆ ತೊಂದರೆ ಕೊಟ್ಟಿದ್ದಾರೋ ಅವರನ್ನ ಅನ್ನುವಂಥ ಮೀನಿಂಗಿಗೆ ಇಲ್ಲಿ ನಾವು ಇದನ್ನ ಇಂಟ್ರಾಗೇಟಿವ್ ಪ್ರೊನೌನ್ ಆಗಿ ಬಳಸ್ಕೊಳ್ಳೋದು. ಮತ್ತೆ ಯಾರು ಜನರಿಗೆ ತೊಂದರೆ ಕೊಟ್ಟಿದ್ರೋ ಅವರನ್ನ ಅವನು ಅಂದ್ರೆ ಯಾರು? ಇಲ್ಲಿ ಈ ಭೀಮನು ಕೊಂದ ಅನ್ನುವಂಥ ಮೀನಿಂಗಿಗೋಸ್ಕರ ನಾವು ಇಲ್ಲಿ ಭೀಮನನ್ನು ಅವಾಯ್ಡ್ ಮಾಡಿದ್ದೀವಿ. ಮತ್ತು ಇನ್ಸ್ಟೆಡ್ ಆಫ್ ಮತ್ತೆ ಆ ಜನಗಳು ಯಾರಿದ್ರು ಅವ್ರ ಹೆಸರು ಗೊತ್ತಿಲ್ಲ, ಅದ್ರ ಬದಲಿಗೆ ಹೂ ಅಂತ ಬಳಸ್ಕೊಂಡಿದ್ದೀವಿ. ಸೊ ಇದು ಈ ಪ್ರೊನೌನ್ಗಳನ್ನು ಬಳಸುವಂಥ ಯೂಸೇಜ್ನ ಅರ್ಥ. ನೆಕ್ಸ್ಟ್ ಸೆಂಟೆನ್ಸ್ಗೆ ಬಂದರೆ, ಜಯಚಾಮರಾಜೇಂದ್ರ ಒಡೆಯರ್ ವಾಸ್ ದ ಕಿಂಗ್ ಆಫ್ ಮೈಸೂರು ಸ್ಟೇಟ್. ಜಯಚಾಮರಾಜೇಂದ್ರ ಒಡೆಯರ್ ಅನ್ನೋರು ಮೈಸೂರು ಸ್ಟೇಟ್ನ ಕಿಂಗ್ ಆಗಿದ್ರು. ಇವ್ರ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅವ್ರ ಹೆಸರು ಕೂಡ ಲೆಂತಿಯಾಗಿ ಬರುತ್ತೆ ಅನ್ಕೊಳ್ಳಿ. ಸೊ ಅವ್ರ ಬಗ್ಗೆ ಎಸ್ಸೆ ಬರೀರಿ ಅಂತ ಏನೋ ಕೊಟ್ಟಾಗ ನೀವು ಪ್ರತಿ ಸೆಂಟೆನ್ಸಲ್ಲಿ ಅವ್ರ ಹೆಸರನ್ನ ಬರೆದುಕೊಂಡು ಕೂತ್ಕೊಳ್ಳುವಷ್ಟು ವ್ಯವಧಾನ ಇರಲ್ಲ ಅನ್ನೋದಕ್ಕಿಂತ ಅವಶ್ಯಕತೆ ಇಲ್ಲ. ಅದೇನಾಗುತ್ತೆ, ಆ ಲ್ಯಾಂಗ್ವೇಜನ್ನು ಡಿಸಿಪ್ಲಿನನ್ನು ತೋರಿಸಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾವು ಪದೇ ಪದೇ ಒಬ್ಬ ವ್ಯಕ್ತಿಯ ಬಗ್ಗೆನೇ ಕಂಟಿನ್ಯೂಡ್ ಸೆಂಟೆನ್ಸ್ಗಳಲ್ಲಿ ಹೇಳುವಾಗ ಆ ನೇಮು ಚಿಕ್ಕದಾಗಿರಲು ಅಷ್ಟೇ ದೊಡ್ಡದಾಗಿದ್ರು ಕೂಡ ನಾವು ಪ್ರೊನೌನ್ಸನ್ನು ಬಳಸ್ಕೊಂಡ್ರೆ ದೀಸ್ ಪ್ರೊನೌನ್ಸ್ ಮೇಕ್ ದ ಸೆಂಟೆನ್ಸಸ್ ವೆರಿ ಸ್ಮೂದರ್ ಆ್ಯಂಡ್ ಶಾರ್ಟರ್ ಮಾಡುತ್ತೆ, ತುಂಬ ಚೆನ್ನಾಗಿ ಅರ್ಥವತ್ತಾಗಿರುತ್ತೆ. ಹಾಗೆ ಇಲ್ಲೂ ಕೂಡ ನೋಡಿ, ನೇಮ್ ಉದ್ದವಾಗಿದ್ರೂ ಕೂಡ ಅಷ್ಟೇ, ಶಾರ್ಟ್ ಆಗಿದ್ರು ಕೂಡ ಥರ್ಡ್ ಪರ್ಸನ್ ಅಂದಮೇಲೆ ಈ ಅನ್ನೋದನ್ನು ಬಳಸ್ತೀವಿ, ಹಿಸ್ ಅನ್ನೋದನ್ನು ಬಳಸ್ತೀವಿ, ಹಿಮ್ ಅಂತ ಬಳಸ್ಕೋತೀವಿ ಸಿಂಗುಲರ್ ಆಗಿದ್ರೆ. ನೆಕ್ಸ್ಟ್ ಸೆಂಟೆನ್ಸ್ಗೆ ಬನ್ನಿ. ರವಿ ಆ್ಯಂಡ್ ರಾಜು ಆರ್ ಫ್ರೆಂಡ್ಸ್. ನೋಡಿ, ರವಿ ಆ್ಯಂಡ್ ರಾಜು ಇಬ್ಬರು ಇದ್ದಾರೆ, ಆರ್ ಫ್ರೆಂಡ್ಸ್, ಅವರಿಬ್ಬರು ಕೂಡ ಫ್ರೆಂಡ್ಸು. ಈ ಮೇಲ್ಗಡೆ ಸೆಂಟೆನ್ಸ್ಗಳಲ್ಲಿ ಸಿಂಗಲ್ ಆಗಿದ್ರು, ಇಲ್ಲಿ ಇಬ್ಬರು ಇರೋದ್ರಿಂದ ಇಲ್ಲಿ ಪ್ಲೂರಲ್ ಆದ್ದರಿಂದ ಈ ಬದಲಿಗೆ ದೇ ಅಂತ ಬಳಸಿದ್ದೀವಿ. ಅಗೇನ್ ರವಿ ಆ್ಯಂಡ್ ರಾಜು ಪ್ಲೇ ಟುಗೆದರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ದೇ ಅಂದರೆ ಅಂಡರ್ಸ್ಟುಡ್. ಇವರಿಬ್ಬರ ಹೆಸರುಗಳ ಬದಲಿಗೆ ದೇ ಪ್ಲೇ ಟುಗೆದರ್, ಇವರಿಬ್ಬರು ಕೂಡ ಒಟ್ಟಾಗಿ ಆಟವಾಡ್ತಾರೆ ಪ್ರೆಸೆಂಟ್ ಟೆನ್ಸಲ್ಲಿರುವಾಗ. ದೇರ್ ಈಸ್ ಎ ಪೆನ್, ಅಲ್ಲೊಂದು ಪೆನ್ ಇದೆ. ದೇರ್ ಈಸ್ ಅ ಪೆನ್, ದೇರ್ ಈಸ್ ಅ ಪೆನ್ ದಟ್ ಈಸ್ ನಾಟ್ ಮೈನ್, ದಟ್ ಈಸ್ ನಾಟ್ ಮೈನ್. ಅಲ್ಲೊಂದು ಪೆನ್ ಇದೆಯಲ್ಲ, ದಟ್ ಈಸ್ ನಾಟ್ ಮೈನ್, ನನ್ನದಲ್ಲ. ಬಟ್ ಯುವರ್ಸ್, ಆದರೆ ಅದು ನಿನ್ನದು. ದೇರ್ ಈಸ್ ಅ ಪೆನ್ ದಟ್ ಈಸ್ ನಾಟ್ ಮೈನ್ ಬಟ್ ಯುವರ್ಸ್. ಅಲ್ಲೊಂದು ಪೆನ್ ಇದೆ, ಅದು ನನ್ನದಲ್ಲ, ಅದು ನಿನ್ನದು. ಜೊತೆಗೆ ವೇರ್ ದಿಸ್ ವಾಸ್ ಸ್ಟೋಲನ್, ನಂದು ಪೆನ್ ನನ್ನ ಹತ್ರ ಇದೆ ಅಂದ್ಕೊಂಡಿದೆ, ಅದು ಅಲ್ಲಿ ಕಳೆದೋಯ್ತು. ಸೊ ಈ ಸೆಂಟೆನ್ಸಲ್ಲಿ ನೋಡಿ, ದೇರ್ ಅಲ್ಲಿ, ಅದು ಕೂಡ ಪ್ರನೌನ್. ದಟ್ ಅದು ಪ್ರನೌನೆ. ಮೈನ್ ನನ್ನದು, ಅದು ಪ್ರನೌನೆ. ಯುವರ್ಸ್ ನಿನ್ನದು, ಅದು ಪ್ರನೌನೆ. ವೇರ್ ಅಲ್ಲಿ, ಎಲ್ಲೋ ಅಲ್ಲೇ, ಅಥವಾ ಎಲ್ಲಿಯೋ ಅಲ್ಲಿಗೆ ಅನ್ನುವಂಥ ಮೀನಿಂಗ್ ಇದರಂತ. ದಿಸ್ ಇದು, ಇಷ್ಟು ವರ್ಡ್ಸು ಈ ಲಾಸ್ಟ್ ಸೆಂಟೆನ್ಸಲ್ಲಿ ಪ್ರೊನೌನ್ಸ್ ಆಗಿ ಬರ್ತವೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಏನೇ ಮಾಡಲಿಕ್ಕೆ ಹೋದರೆ ಅದರ ಫಾಲೋ ಅಪ್ ಮಾಡಬೇಕು. ಅದು ನಮಗೆ ಅಡಾಪ್ಟ್ ಆಗಬೇಕು ಅಂದರೆ, ಅದು ನಮಗೆ ಮನೋಗತವಾಗಬೇಕು ಅಂದರೆ ನಾವು ಕೇಳಿ ಬಿಟ್ಬಿಟ್ರೆ ಆಗೋಲ್ಲ,
ಹಾಗಾಗಿ ನಾವು ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಷನ್ಸ್ ಮಾಡಬೇಕು. ಸೊ 2 kinds ಆಫ್ ದ ಆ್ಯಕ್ಷನ್ಸ್ ನೀಡೆಡ್ ಹಿಯರ್. 2 ಥರದ ಆ್ಯಕ್ಷನ್ಸ್ ಮಾಡ್ಬೇಕು ನೀವೀಗ. ಯಾವುದು 2 ಥರ ಅಂದರೆ, 1 ಈಸ್ ಫಾರ್ ಮೀ ಆ್ಯಂಡ್ ಸೆಕೆಂಡ್ 1 ಈಸ್ ಫಾರ್ ಯು. ಫಸ್ಟು 1 ಈಸ್ ಫಾರ್ ಮೀ, ನನ್ನ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆ ನನಗೋಸ್ಕರ ಏನು ಆ್ಯಕ್ಷನ್ಸ್ ಮಾಡಬೇಕು ನೀವು ಅಂತಂದರೆ, ಇಲ್ಲಿ ಇದು ಕಲಿತು ಬಿಟ್ಟರೆ ಏನಕ್ಕೂ ಪ್ರಯೋಜನ ಇಲ್ಲ. ನಾವು ಅದನ್ನು ಅಭ್ಯಾಸ ಮಾಡ್ತಾ ಬಂದರೆ ಮಾತ್ರ ಇವು ಮುಂದೆ ನಮಗೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಒಂದು ಸಪೋರ್ಟನ್ನು ಕೊಡ್ತದೆ. ನಮಗೆ ಆಗಲಿ ನಿಮಗೆ ಆಗಲಿ ಸಪೋರ್ಟ್ ಅನ್ನೋದಿದ್ದರೆ ಖಂಡಿತವಾಗ್ಲೂ ಕೂಡ ಇಂಪ್ಲಿಮೆಂಟೇಷನ್ ಆಗ್ತೀವಿ. ಸೊ ಇಂಥ ವಿಶಿಷ್ಟವಾದ ಮತ್ತು ನಿಮ್ಮ ಮಟ್ಟಕ್ಕೆ ಮನವರಿಕೆಯಾಗುವ ಹಾಗೆ ಉದಾಹರಣೆ ಸಹಿತ ನಾವು ರೆಕಾರ್ಡ್ ಮಾಡುವಂಥ ವಿಡಿಯೋಗಳನ್ನು ಇನ್ನೂ ಹೆಚ್ಚೆಚ್ಚಾಗಿ ಅಪ್ಲೋಡ್ ಮಾಡುವಂಥ ನನ್ನ ಪ್ಲಾಟ್ಫಾರ್ಮ್ಗಳು ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, 3 ಪ್ಲಾಟ್ಫಾರ್ಮ್ಗಳಲ್ಲಿ ನನ್ನ ವಿಡಿಯೋಗಳು ಬರ್ತವೆ. ನೀವು ಲೈಕ್ ಆಗಿದ್ದರೆ, ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಫಾಲೋ ಮಾಡಿಕೊಂಡು ವಾಚ್ ಮಾಡ್ತಾ ಇದ್ದರೆ ನನಗೂ ಇನ್ಸ್ಪಿರೇಷನ್ ಸಿಗುತ್ತೆ, ನಿಮಗೂ ಕೂಡ ಒಂದಷ್ಟು ಕಾಂಟ್ಯಾಕ್ಟಿಂಗ್ ಬಾಂಡೇಜ್ ಬರ್ತದೆ. ಹಾಗೆ ಏನಾದರೂ ಡೌಟ್ ಇದ್ದರೆ, ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಇಷ್ಟೇ ಅಲ್ಲ, ಈಗ ನೆಕ್ಸ್ಟು ನಿಮ್ಮ ಆ್ಯಕ್ಷನ್ ಏನಪ್ಪ ಅಂದರೆ, ಕಲಿತು ಬಿಡೋದ್ರ ಬದಲೇ ಮಿನಿಮಮ್ 3 to 5 ಸೆಂಟೆನ್ಸನ್ನು ನೀವು ಮಾಡಿದ್ರೆ. ಸೊ ಇಫ್ ಯು ಮೇಕ್ ಯುವರ್ ಓನ್ ಸೆಂಟೆನ್ಸಸ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ದೀಸ್ ಪ್ರೊನೌನ್ಸ್, ಯಾವುದೇ ಥರದ ಸೆಂಟೆನ್ಸ್ ಎಲ್ಲ ಕಡೆ ಐ ಅಂತ ಬಳಸ್ಕೊಳ್ಬೇಡಿ. ವಿ ಬಳಸಿ, ಶಿ ಬಳಸಿ, ಹಿ ಬಳಸಿ, ದೇ ಬಳಸ್ಕೊಳ್ಳಿ, ವಿ ಬಳಸಿ. ಆವಾಗ ನಮಗೆ ಹೆಚ್ಚೆಚ್ಚು ವ್ಯಾಕ್ಯಾಬ್ಯುಲರಿ ಪರಿಚಯ ಆಗುತ್ತೆ ಮತ್ತು ಹೆಚ್ಚೆಚ್ಚಾಗಿ ಸೆಂಟೆನ್ಸ್ಗಳ ಪರಿಚಯ ಆಗುತ್ತೆ. ಸೊ ಇಷ್ಟೆಲ್ಲ ಆಯಿತು ಅಂದರೆ ಖಂಡಿತವಾಗಿ ನಮಗೆ ಗೊತ್ತಿಲ್ಲದೆ ನಾವು ಇಂಪ್ಲಿಮೆಂಟೇಷನ್ ಆಗೇ ಆಗ್ತೀವಿ. ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಹೋಗಲಿ, ಯಾರನ್ನೇ ಭೇಟಿಯಾಗಲಿ ಅಥವಾ ಏನನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೋಗಲಿ, ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಯಾವುದಾದ್ರೂ ಒಂದು ಘಟನೆಯ ಬಗ್ಗೆ ಅಂದರೆ ನಾವು ಏನು ಮಾಡಬೇಕಾಗಿದೆಯೋ, ಏನು ಮಾಡಿದ್ದೇವೋ, ಏನು ಮಾಡಬೇಕಿರ್ತದೋ, ಅಥವಾ ಏನು ನಡೆದಿರ್ತದೋ, ಏನು ನಡೀತಾ ಇರ್ತದೋ, ಅಥವಾ ಏನು ನಡಿಬೇಕಿರುತ್ತೋ ಅದ್ರ ಬಗ್ಗೆನೇ ಮಾತಾಡ್ತಿರ್ತೀವಿ. ಅಂದರೆ ಅರ್ಥ ಏನು ಅಂದರೆ, ಏನಾದರೂ ಘಟಿಸಿದ್ರೆ ಅಥವಾ ಏನಾದರೂ ಮಾಡಬೇಕಿದ್ರೆ ಅಲ್ವಾ ಮಾತನಾಡುವಾಗ ನಾವು ಅಂದರೆ ಜಗತ್ತಿನ ಎಲ್ಲವೂ ಕೂಡ ನಾವು ಏನೇ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೋದಾಗಲೂ ನಾವು ಯಾವುದಾದ್ರೂ ಒಂದು ಹಾದು ಹೋಗಿರತಕ್ಕಂಥ ಅದು ಆಗಬೇಕಿರತಕ್ಕಂಥ ಕೆಲಸ, ಕಾರ್ಯ, ಕ್ರಿಯೆಗಳ ಬಗ್ಗೆ ಮಾತ್ರ ಮಾತಾಡ್ತಿರ್ತೀವಿ ಅಲ್ವಾ. ಆ ಮಾತಾಡಲಿಕ್ಕೆ ನಾವು ಬಳಸುವಂತಹ ಒಂದಷ್ಟು ವರ್ಡ್ಸ್ ಏನಿದೆಯೋ ಅವನ್ನ ನಾವು ಕ್ರಿಯಾಪದಗಳು ಅಂತ ಕನ್ನಡದಲ್ಲಿ ಕರೆದ್ರೆ, ಇಂಗ್ಲೀಷಲ್ಲಿ ಅವನ್ನೇ ಏನಂತ ಕರೀತಾರೆ, ಬನ್ನಿ ನೋಡ್ಬರೋಣ. ಅವನ್ನೇ ಆ್ಯಕ್ಷನ್ ವರ್ಡ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಆ್ಯಕ್ಷನ್ ವರ್ಡ್ಸ್ ಅಂತಂದ್ರೆ ಇಲ್ಲಿ ಮೇಯ್ನಾಗಿ ಲರ್ನಿಂಗ್ ಇನ್ ಇಂಗ್ಲೀಷ್ ಗ್ರಾಮರ್ ಓನ್ಲಿ ಕ್ರಿಯೇಟಿಂಗ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ವರ್ಬ್. ಅಂದರೆ ವರ್ಬ್ ಅಂದರೆ ಏನು ಅನ್ನೋದನ್ನ ಬೇಸಿಕ್ ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡುವಂಥದ್ದು ಅನ್ನೋದನ್ನು ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸಿಂಪಲ್ ಆಗಿ ಮುಗಿದೈತೆ ಅನ್ಕೋತಾರೆ, ಬಟ್ ಹೋಗ್ತಾ ಹೋಗ್ತಾ ಅದು ಇನ್ನೂ ಕೂಡ ವೈಡ್ ರೇಂಜ್ಗೆ ಹೋಗ್ತದೆ. ಬಟ್ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ವರ್ಬ್ ಈಸ್ ಅ ವರ್ಡ್. ಎಸ್, according to parts of speech, is also a word. It is used to express the action or work what we are going to do or what is being doing or progressing. In simple ಆಗಿ ಹೇಳ್ಬೇಕಾದ್ರೆ, verb is a word using to show any action or work, or either it may be state of anything in a phrase or in a sentence. ಅಂದರೆ ಒಂದು ವಾಕ್ಯದಲ್ಲಿ ಅಥವಾ ಒಂದು ಫ್ರೇಸ್ ಅಂತ ಏನು ಕರಿತೀವೋ ಪದಗುಚ್ಛದಲ್ಲಿ ನಾವು ಅದು ಏನು ನಡೀತಿದೆಯೋ ಅನ್ನುವಂಥ ವರ್ಕನ್ನು ಅಥವಾ ಅದರ ಸ್ಥಿತಿಯನ್ನು ಘಟಿಸ್ತಾ ಇರತಕ್ಕಂಥ ಆ ಕ್ರಿಯೆಯನ್ನು ಸೂಚಿಸಲಿಕ್ಕೆ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಳಸುವಂಥ ವರ್ಡ್ ಏನಿದೆಯೋ ಅದನ್ನು ನಾವು ಆ್ಯಕ್ಷನ್ ವರ್ಡ್ ಅಂತ ಕರಿತೀವಿ. ಆ್ಯಕ್ಷನ್ ವರ್ಡ್ ಇನ್ ಸಿಂಗಲ್ ವರ್ಡಲ್ಲಿ ಅದು ವರ್ಬ್ ಅಂತ ಕರಿತೀವಿ. ಇಷ್ಟ. ಸೊ ಯಾಕೆ ಬೇಕು ಇವು ಅಂತಂದರೆ, ನಾಟ್ ಓನ್ಲಿ ಎಕ್ಸ್ಪ್ರೆಸ್ಸಿಂಗ್ ದ ಐಡಿಯಾ ಆರ್ ಸ್ಟೇಟ್ ಆರ್ action, it also shows the time or time being. ಅಂದರೆ whether it may be finished or progressing or will be doing. ಅಂದರೆ how to be doing ಅಂದರೆ ಆ ಟೈಮು ಒಂದು ಪದವನ್ನು ನೋಡಿದಾಗ ವರ್ಡನ್ನು ಆ ಸೆಂಟೆನ್ಸಲ್ಲಿ ಏನು ವರ್ಕ್ ನಡೀತಿದೆ ಅನ್ನೋದ್ರ ಜೊತೆಗೆ ಯಾವ ಸ್ಟೇಟಲ್ಲಿದೆ, ಯಾವ ಪರಿಸ್ಥಿತಿನಲ್ಲಿ ಅಲ್ಲಿ ಕೆಲಸ ನಡೀತಿದೆ ಅನ್ನೋದನ್ನು ತೋರಿಸುತ್ತೆ. ಅಂದರೆ ಟೈಮ್ ಬೀಯಿಂಗನ್ನು ಕೂಡ, ಅದರ ಪರಿಸ್ಥಿತಿಯನ್ನು ಕೂಡ ತೋರಿಸುವಂಥದ್ದಾಗಿರ್ತದೆ. ಹಾಗಾಗಿ ಇದನ್ನೆಲ್ಲಷ್ಟು ವಿವರವಾಗಿ ನಿಮಗೆ ತಿಳಿಸೋದಾದರೆ ವಿತ್ ಎಕ್ಸಾಂಪಲ್ಸ್ ಒಂದಷ್ಟು ಉದಾಹರಣೆಗಳನ್ನು ತಗೊಂಡಿದ್ದೇವೆ. ವಿ ಲರ್ನ್ ಇಂಗ್ಲಿಷ್ ಈಸ್ ಆಲ್ಸೋ ಎ ಸೆಂಟೆನ್ಸ್, ವೆರಿ ಸಿಂಪಲ್ ಸೆಂಟೆನ್ಸ್.
ವಿ ಲರ್ನ್ ಇಂಗ್ಲೀಷ್. ನಾವು ಇಂಗ್ಲೀಷನ್ನು ಕಲಿತೀವಿ. ನಾವು ಇಂಗ್ಲೀಷನ್ನು ಕಲಿತೀವಿ. ಇಲ್ಲಿ 3 ವರ್ಡಲ್ಲಿ among 3 words the underlined word is which word is learn. The word underlined word is treated as the main word, known as the main word, because it shows the action itself what is going on without taking any others help. ಬೇರೆ ಪದಗಳ ಸಹಾಯವಿಲ್ಲದೆ ಏನು ಕೆಲಸ ನಡೀತಿದೆ ಅನ್ನೋದನ್ನ ಹೇಳ್ತಿದೆ ಇದು. ಹಾಗಾಗಿ ಇದನ್ನ ಮೈನ್ ವರ್ಬ್ ಅಂತ ಕರಿತೀವಿ. ಇದನ್ನು ಈಸ್ ಆಲ್ಸೋ ಈ ಕೈಂಡ್ ಆಫ್ ದ ವರ್ಬ್ಸ್. ಸೆಕೆಂಡ್ ಸೆಂಟೆನ್ಸ್ಗೆ ಬಂದರೆ ದೇ ಆರ್ ಸಪೋರ್ಟಿಂಗ್. ಇದು ಫ್ರೇಸ್ ಕೂಡ ಆಗ್ಬೋದು, ಅದು ಒಂದು ಸೆಂಟೆನ್ಸ್ ಅಂತ ಕೂಡ ಕರಿಬೋದು. ದೇ ಆರ್ ಸಪೋರ್ಟಿಂಗ್. ಇಲ್ಲಿ ಅಂಡರ್ಲೈನ್ ಮಾಡತಕ್ಕಂಥ ARE ಏನಿದೆ ಇದನ್ನು ಹೆಲ್ಪಿಂಗ್ ಅಥವಾ ಬಿ ವರ್ಬ್ ಅಂತ ಕರಿತೀವಿ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಯಾಕೆ ಅಂದರೆ ಯರ್ ಈಸ್ ಒನ್ ಮೋರ್ ಮೈನ್ ವರ್ಬ್ ದಟ್ ಈಸ್ ಸಪೋರ್ಟಿಂಗ್. ಇದು ಕೂಡ ಇಲ್ಲೇನಾಗಿದೆ ವರ್ಬೇನೆ, ಯಾವುದು ಮೈನ್ ವರ್ಬ್ ಆಗಿದೆ. ಆದರೆ ಈ ಮೈನ್ ವರ್ಬ್ ಏನಿದೆಯೋ ಇದಕ್ಕೆ ಅಸಿಸ್ಟಿಂಗ್ ಕೆಲಸವನ್ನು ಹೆಲ್ಪಿಂಗ್ ಕೆಲಸವನ್ನು ಮಾಡ್ತಿದೆ. ಯಾವುದು ಆರ್ ಅನ್ನುವಂಥ ವರ್ಡ್. ಹಾಗಾಗಿ ಈ ಸಪೋರ್ಟಿಂಗ್ ಅನ್ನುವಂಥದ್ದನ್ನು ಅಂದರೆ ನಾವು ING ಫಾರ್ಮಲ್ಲಿದೆ, V4 ಫಾರ್ಮಲ್ಲಿ ಈ ಮೈನ್ ವರ್ಬ್ ಏನಿದೆ ಈ ಮೈನ್ ವರ್ಬ್ಗೆ ಅದು ಯಾವ ಕಾಲದಲ್ಲಿದೆ, ಪ್ರೆಸೆಂಟ್ ಟೆನ್ಸಲ್ಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ ಅನ್ನೋದನ್ನು ಇದು ಶೋಯಿಂಗ್ ಮಾಡ್ತಿರೋದ್ರಿಂದ ಈ ARE ಅನ್ನೋದನ್ನು ನಾವು ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ ಅಥವಾ ಬಿ ವರ್ಬ್ ಅಂತ ಕರಿತೀವಿ. ಬಿ ಫಾರ್ಮಲ್ಲಿದೆ ಅಂದರೆ ಈ ಪ್ರೋಗ್ರೆಸಿವ್ ಅಥವಾ ಕಂಟಿನ್ಯೂಟಿ ಅಂತ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಯೂಸ್ ಮಾಡುವಂಥ ಹೆಲ್ಪಿಂಗ್ ವರ್ಬು. ಇದರಿಂದ ಇದಲ್ಲ, ಇದ್ರ ಜೊತೆಗೆ ಪ್ರೆಸೆಂಟ್ ಟೆನ್ಸಲ್ಲಿ ಆದರೆ ಆರ್, ಆ್ಯಮ್, ಈಸ್ ಬಳಸ್ತೀವಿ. ಆರ್ ಬಳಸೋದು ಸಾಮಾನ್ಯವಾಗಿ ಪ್ಲೂರಲ್ ಫಾರ್ಮಲ್ಲಿ, ಮತ್ತು ಸೆಕೆಂಡ್ ಪರ್ಸನಲ್ಲಿ ಸಿಂಗುಲರ್ ಪ್ಲೂರಲ್ ಎರಡಕ್ಕೂ ಬಳಸ್ತೀವಿ. ಥರ್ಡ್ ಪರ್ಸನಲ್ಲಿ ಪ್ಲೂರಲ್ ಬಳಸ್ತೀವಿ. ಸೊ ಇದ್ರ ಜೊತೆಗೆ ಆ್ಯಮ್ ಬಳಸ್ಕೋತೀವಿ, ಫಸ್ಟ್ ಪರ್ಸನ್ ಸಿಂಗುಲರ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ನೆಕ್ಸ್ಟು ಈಸ್ ಕೂಡ ಬಳಸ್ತೀವಿ ಥರ್ಡ್ ಪರ್ಸನಲ್ಲಿ ಸಿಂಗುಲರ್ ಆಗಿದ್ರೆ ಪ್ರೆಸೆಂಟ್ ಟೆನ್ಸ್ಗೆ. ಸೊ ಇವನ್ನ ನೆಕ್ಸ್ಟು ಆಕ್ಸಿಲರಿ ವರ್ಬ್ಸ್ ಅಂತಲೇ ಇನ್ನೊಂದು ಕ್ಲಾಸ್ ಮಾಡುವಾಗ ಇನ್ ಡೀಟೇಲ್ ಆಗಿ ನೋಡೋಣ. ನೆಕ್ಸ್ಟು ಈ ಥರ್ಡ್ ಸೆಂಟೆನ್ಸಿಗೆ ಬಂದರೆ ಈ ಡಸ್ ನಾಟ್ ಗಿವ್. ರಿಪೀಟ್, ಈ ಡಸ್ ನಾಟ್ ಗಿವ್ ಶಾರ್ಟ್ ಫಾರ್ಮಲ್ಲಿ ಡಸಂಟ್ ಅಂತ ಕೂಡ ಕರಿತೀವಿ. ಈ ಡಸಂಟ್ ಗಿವ್ ಆರ್ ಈ ಡಸ್ ನಾಟ್ ಗಿವ್ ಇಲ್ಲಿ ಏನಪ್ಪ ಅಂದರೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ಇಲ್ಲ. ಇಲ್ಲಿ ಅವನು ಕೊಡೋಲ್ಲ ಅನ್ನೋದನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇಂಗ್ಲೀಷಲ್ಲಿ ಆ್ಯಕ್ಚುಲಿ ಇದು ಬಂದಿರೋಲ್ಲ. ಡೂ, ಡಿಡ್, ಡಸ್ ಅನ್ನುವಂಥ 3 ವರ್ಡ್ಸನ್ನು ವರ್ಬ್ಸನ್ನು ನಾವು ಇಮ್ಯಾಜಿನೇಟ್ ಮಾಡ್ಕೋತೀವಿ. ಇಮ್ಯಾಜಿನ್ ಮಾಡಿಕೊಂಡು ನಾವು ಈ ರೀತಿ ನೆಗೆಟಿವ್ ಫಾರ್ಮಲ್ಲಿ ಅಥವಾ ನಾವು WH ಸೆಂಟೆನ್ಸ್ ಮಾಡುವಾಗ ಅಂದರೆ ಕ್ವಶನಿಂಗ್ ಫ್ರೇಮ್ ಮಾಡುವಾಗ ನಾವು ಡೂ, ಡಸ್, ಡಿಡ್ ಅನ್ನು ಬಳಸ್ಕೊಳ್ತೀವಿ. ಇಮ್ಯಾಜಿನ್ ಮಾಡ್ಕೊಳ್ಳೋದ್ರಿಂದ ಇಂಥದ್ದನ್ನು ಡೂ, ಡಸ್, ಡಿಡ್ ಈ ವರ್ಬ್ಸನ್ನು ಇಮ್ಯಾಜಿನರಿ ವರ್ಬ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಹಾಗೆ ಯು ಡೂ ಒನ್ ಥಿಂಗ್, ಇಲ್ಲೂ ಕೂಡ ನೀನು ಒಂದು ಕೆಲಸ ಮಾಡು ಅಂತ ನಾವು ಬಳಸುವಾಗ ಬಳಕೆಯಲ್ಲಿ ಉಪಯೋಗಿಸ್ತೇವೆ. ಸೊ ಇಲ್ಲಿ ಕೂಡ ಡೂ ಅನ್ನೋದು ಡಸ್ ಏನಿದೆಯೋ ಥರ್ಡ್ ಪರ್ಸನ್ ಸಿಂಗುಲರ್ ಆದ್ದರಿಂದ ಎಸ್ ಸೇರಿಸಿದ್ದೀವಿ. ಉಳಿದಕ್ಕೆಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಅಂತಲೇ ಬಳಸ್ತೀವಿ. ಸೊ ಯು ಡೂ ಒನ್ ಥಿಂಗ್ ಅನ್ನೋದ್ರಲ್ಲೂ ಕೂಡ ಇಲ್ಲಿ ಇಮ್ಯಾಜಿನರಿ ವರ್ಬನ್ನು ತಗೊಂಡಿದ್ದೀವಿ. ಹಾಗೆ ಐ ಹ್ಯಾವ್ ಎ ಪೆನ್, ನಾನು ಒಂದು ಪೆನ್ನನ್ನು ಹೊಂದಿದ್ದೇನೆ. ಇದು ಎಷ್ಟು ಕನ್ಫ್ಯೂಸ್ ಮಾಡುತ್ತೆ ಅಂದರೆ, ಈಸ್ ಇಟ್ an action verb? Yes. Is it a helping verb? Is it auxiliary verb? Is it a main verb? Yes, of course, all. ಮೇನ್ ವರ್ಬ್ ಆಗು ಕೆಲಸ ಮಾಡುತ್ತೆ ಮತ್ತು ಹೆಲ್ಪಿಂಗ್ ವರ್ಬು ಕೂಡ ಆಗುತ್ತೆ. ಕೆಲವೊಮ್ಮೆ ಇದನ್ನು ಹ್ಯಾವ್ ವರ್ಬ್ಸ್ ಅಂತ ಕರಿತೀವಿ. ಜನರಲ್ ಆಗಿ ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ. ಹೇಗೆ ARE, ಆರ್, ವಾಸ್, ವರ್, ಈಸ್, ಆ್ಯಮನ್ನು ಕರಿತೀವೋ ಹಾಗೆ ಇವನ್ನು ಕೂಡ ಹ್ಯಾವ್, ಹ್ಯಾಡ್, ಹ್ಯಾಸ್ ಇವನ್ನು ಕೂಡ ನಾವು ಒಟ್ಟಿಗೆ ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ. ಆಕ್ಸಿಲರಿ ಅಂದರೆ ಸಹಾಯಕ ಕ್ರಿಯಾಪದಗಳು ಅಂತ ಕರೆಯುವಂಥದ್ದು ಅಥವಾ ಉಪಕ್ರಿಯಾಪದಗಳು ಅಂತ ಕೂಡ ಕರೀತಾರೆ. ಹಾಗೆ ನೆಕ್ಸ್ಟ್ ಬರೋದಾದರೆ ಶಿ ಸಿಂಗ್ಸ್ ಬ್ಯೂಟಿಫುಲಿ. ಇಲ್ಲಿ ಯಾರ್ದು ಸಹಾಯ ಇಲ್ಲದೆ ನಾವು ಆ ಸಿಂಗ್ಸ್ ಅನ್ನೋ ವರ್ಬು ಡೈರೆಕ್ಟಾಗಿ ಏನು ನಡೀತಿದೆ ಅನ್ನೋದನ್ನು ತೋರಿಸ್ತಿದೆ. ಹಾಗಾಗಿ ಸಿಂಗ್ಸ್ ಅನ್ನೋದನ್ನ ಮೇನ್ ವರ್ಬ್ ಅಂತ ತಗೋತೀವಿ. ಇದನ್ನೇನಾದ್ರೂ ನಾವು ನೆಗೆಟಿವ್ ಸೆಂಟೆನ್ಸ್ ಆಗಿ ಹೇಳಿದ್ರೆ
ಆವಾಗ ಇಮ್ಯಾಜಿನರಿ ವರ್ಬ್ನ ಸಹಾಯ ಬೇಕೇ ಬೇಕಾಗುತ್ತೆ. ಹೇಗೆ ಸಿ ಡಸ್ ನಾಟ್ ಸಿಂಗ್ ಅಥವಾ ಸಿ ಡಸಂಟ್ ಸಿಂಗ್ ಬ್ಯೂಟಿಫುಲಿ ಅಂತ ಹೇಳುವಾಗ ಇಮ್ಯಾಜಿನ್ ಮಾಡ್ಕೊತೀವಿ. ಸೊ ನೆಗೆಟಿವ್ ಫಾರ್ಮ್ ಮಾಡುವಾಗ ಅಥವಾ ಅದನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡುವಾಗ ಬಳಸ್ಕೊಳ್ತೇವೆ. ಇಷ್ಟಕ್ಕೆ ಇದಿಷ್ಟೇ ಅಲ್ಲ, ಇವಾಗ ಅಡಿಷನಲ್ ಆಗಿ ಇನ್ನೂ ಮಾಡ್ತಾ ಹೋದರೆ ಇನ್ನೂ ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾ ಅಥವಾ ನಾವು ಬಳಸ್ತಾ ಹೋದರೆ ಅರ್ಥವಾಗುತ್ತೆ. ಅಲ್ಲದೆ ಇದೇನು ಇಷ್ಟೊಂದು ಸಿಂಪಲ್ ಅಂತಂದರೆ ನಾವು ಬೇಸಿಕ್ ಕಾನ್ಸೆಪ್ಟ್ ಮೂಡಿಸುವಾಗ ಇಷ್ಟು ಶಾರ್ಟಾಗಿ ಮುಗಿಸೋದು ಬೆಟರ್. ಬಿಗಿನರ್ಸು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ ಕ್ಲಾಸ್ಗೆ ಹೋದಾಗ ಏನಾದರೂ ಈ ವರ್ಬ್ಸಲ್ಲಿ ತುಂಬ ಡಿಫ್ರೆಂಟ್ ಕೈಂಡ್ಸ್ ಬರ್ತದೆ. ರೆಗ್ಯುಲರ್ ವರ್ಬ್, ಇರ್ರೆಗ್ಯುಲರ್ ವರ್ಬ್ ಅಂತ ಬರ್ತದೆ, ಅಥವಾ ಸ್ಟ್ರಾಂಗ್ ವರ್ಬ್, ವೀಕ್ ವರ್ಬ್ಸ್ ಅಂತ ಬರ್ತದೆ. ಅದನ್ನೆಲ್ಲವೂ ಕೂಡ ಸಿಚುವೇಶನ್ ತಕ್ಕಾಗಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋದರೆ ಅರ್ಥ ಮಾಡ್ಕೊಳ್ತಾರೆ. ಬಿಗಿನಿಂಗಲ್ಲೇ ಎಲ್ಲವನ್ನ ಕಲಿಸುವಂತಹ ಒತ್ತಾಯ ಮಾಡುವಂಥ ಈ ಕೆಲಸ ಬೇಡ. ಹಾಗಾಗಿ ಸಿಂಪಲ್ ಆಗಿ ಕಾನ್ಸೆಪ್ಟ್ ಮೂಡಿಸಿ ಇಂಗ್ಲೀಷ್ ಭಾಷಾ ಕಲಿಕೆ ಕಡೆಗೆ ಆ ಕನ್ನಡ ಸ್ಪೀಕರ್ಸ್ ಬರಲಿ ಅನ್ನುವಂಥ ಸದುದ್ದೇಶದಿಂದಾಗಿ ಆದಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಅವರಲ್ಲಿ ಮನವರಿಕೆ ಮಾಡುವ ಉದ್ದೇಶವೇ ನಮ್ಮ ಎಲ್ಲ ವಿಡಿಯೋಗಳ ಉದ್ದೇಶವಾಗಿರ್ತದೆ. ಜೊತೆಗೆ ಈಗ ನೆಕ್ಸ್ಟು ಆ್ಯಕ್ಷನ್ ಬೇಕೇ ಬೇಕಲ್ವ. ಏನು ಆ್ಯಕ್ಷನ್ ಅಂದರೆ ಇದಿಷ್ಟನ್ನು ಕಲಿತು ಬಿಟ್ಟರೆ ಆಗೋಲ್ಲ. ಡೈಲಿ ಲೈಫಲ್ಲಿ ನಾವು ಏನೇ ಮಾತಾಡಿದ್ರು ಯಾವುದಾದ್ರೂ ಒಂದು ಆ್ಯಕ್ಷನ್ ಬಗ್ಗೆ ಮಾತಾಡ್ತೀವಿ. ಐ ವೆಂಟ್ ದೇರ್, ಯು ಸಾ ದಟ್, ಐ ವಿಲ್ ಕಮ್, ಡು ಯು ಕಮ್, ಶಾಲ್ ಐ ಗೆಟ್ ಇನ್ ಅಂತೆಲ್ಲ ಕೇಳ್ತೀವಲ್ವ. ಈ ಎಲ್ಲ ವರ್ಬ್ಸನ್ನು ನಾವು ಬಳಸ್ತಾ ವೆದರ್ ಇಟ್ ಮೇ ಬಿ ಕಂಟಿನ್ಯೂಯಸ್ ಆರ್ ಪರ್ಫೆಕ್ಟ್ ಆರ್ ಸಿಂಪಲ್ ಏನಾದರೂ ಆಗಿರಲಿ, ಈ ಟೆನ್ಸಸ್ ಬಗ್ಗೆ ಇನ್ನೊಂದು ಲಾಂಗ್ ವಿಡಿಯೋ ಮಾಡುವಂಥದ್ದಿದೆ. ಅದನ್ನು ನೀವು ನೋಡಿದ್ರೆ ಮತ್ತೊಂದಷ್ಟು ಗೊತ್ತಾಗುತ್ತೆ. ಅದೊಂದೇ ಅಲ್ಲ, ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಕೂಡ ತುಂಬ ವರ್ತ್ಫುಲ್ ಆಗಿರ್ತವೆ, ವ್ಯಾಲ್ಯೂಬಲ್ ಆಗಿರುತ್ತೆ. ಜೊತೆಗೆ ಟ್ರೆಂಡಿಂಗ್ ಅಲ್ಲದಿದ್ದರೂ ತುಂಬ ನೀಡೆಡ್ ಆಗಿದೆ. ಪ್ರೊಫೆಷ್ನಲ್ ಲೈಫಿಗೆ ಮತ್ತು ಸ್ಟೂಡೆಂಟ್ ಲೈಫ್ಗೆ ಎಷ್ಟು ಅವಶ್ಯಕ ಅಂತ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಬರ್ತವೆ. ಈ ಟ್ರೆಂಡಿಂಗಲ್ಲಿ ಏನಿದೆ ಬರೀ ಸ್ಪೋಕನ್ ಇಂಗ್ಲೀಷ್ ಇದೆ. ಅದಕ್ಕಿಂತ ಪರ್ಫೆಕ್ಟ್ ಇಂಗ್ಲೀಷ್ ಏನಿದೆ ಇವು ಬೇಸ್ಮೆಂಟ್ ಇದೆಲ್ಲ ಆದಮೇಲೆ ಒಂದಷ್ಟು ಬೇಸಿಕ್ಸ್ ಫಂಡಮೆಂಟಲ್ ಥಿಂಗ್ಸ್ ಇನ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಕಲಿತ ಮೇಲೆ ನಂತರ ನಾವು ಕೂಡ ಸ್ಪೋಕನ್ ಇಂಗ್ಲೀಷ್ಗೆ ಮತ್ತು ಕನ್ವರ್ಸೇಷನ್ ಇಂಗ್ಲೀಷ್ಗೆಲ್ಲ ಹೋಗೋಣ. ಆಗ ಇನ್ನೂ ತುಂಬ ಚೆನ್ನಾಗಿರ್ತದೆ. ನಾವು ಮನೆ ಕಟ್ಟಲಿಕ್ಕೆ ಮೊದಲೇ ಏನೇನು ನೀಡೆಡ್ ಥಿಂಗ್ಸ್ ಬೇಕು ಅವುಗಳನ್ನು ಫಸ್ಟ್ ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ ಅನ್ನೋದೇ ನನ್ನ ಒಂದು ನಂಬಿಕೆ ಮತ್ತು ಅನಿಸಿಕೆ. If you want to have something, otherwise if you want to buy something what we want, otherwise if you want to understand anything in any situation, how we would expect, we can expect or we would think about it could be so better, it could be branded, if it is very simple I can attend, like that. ಅಂದರೆ ನಾವು ಏನಾದರೂ ಪಡ್ಕೊಳ್ಳಿಕ್ಕೆ ಅಟೆಂಡ್ ಮಾಡಲಿಕ್ಕೆ ಹೋದಾಗ ನಾವು ಯಾವಾಗಲೂ ಕೂಡ ಯಾವುದು ನಮ್ಮ ಚಾಯ್ಸ್ ಆಗಿರ್ತದೆ ಅಂತಂದರೆ ಸಿಂಪಲ್ ಆಗಿದ್ದರೆ ಮಾಡ್ತಿದ್ದೆ, ಅದು ಬ್ರ್ಯಾಂಡೆಡ್ ಆಗಿದ್ದರೆ ಬೇಕು ನಮಗೆ, ಅಥವಾ ಅದು ನನಗೆ ಅರ್ಥ ಆಗೋ ಹಾಗಿದ್ರೆ ಚೀಪೆಸ್ಟ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂತೀವಿ. ಯಾಕೆಂದರೆ ಡಿಪೆಂಡ್ಸ್ ಅಪಾನ್ ದಿಯರ್ ಕ್ವಾಲಿಟಿ ಆ್ಯಂಡ್ ಕ್ಯಾರೆಕ್ಟರ್ ಆ್ಯಂಡ್ ಬ್ರ್ಯಾಂಡ್ ಆ್ಯಂಡ್ ಫೆಸಿಲಿಟೀಸ್, ಹೌ ಇಟ್ ಈಸ್ ಫೆಮಿಲಿಯರ್ ಟು ಅಸ್, ಇವೆಲ್ಲವನ್ನು ಗಮನಿಸ್ತೀವಿ. ಯಾಕೆ ಬೇಕು ಅಂತಂದರೆ ನಾವು ಯಾವುದೋ ಥರದನ್ನು ತಗೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅದರ ಕ್ವಾಲಿಟೀಸ್ ಆಗಿರ್ತದೆ, ಫ್ಯೂಚರ್ ಆಗಿರ್ತದೆ, ಫೀಚರ್ಸ್ ಎಲ್ಲ ಡಿಫ್ರೆಂಟ್ ಆಗಿರ್ತದೆ ಕಂಪೇರ್ ಟು ಅದರ್. ಸೊ ಬನ್ನಿ ಇವತ್ತು ನಾವು ಹೇಗೆ ತಿಳ್ಕೊಳ್ಳಿಕ್ಕೆ ಹೊರಟ್ರೆ ಯಾವುದ್ಯಾವುದನ್ನು ಹೇಗೆಲ್ಲ ಏನನ್ನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ಬೇಕಂತ ಚಾಪ್ಟರ್ ಏನಿದು ಅಂದರೆ, ಇನ್ ಟುಡೇಸ್ ಲರ್ನಿಂಗ್ ಇಂಗ್ಲೀಷ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಅಬ್ಜೆಕ್ಟಿವನ್ನು ಫಾರ್ ಬಿಗಿನರ್ಸ್ಗೆ. ಒನ್ಸ್ ಅಗೇನ್ ಐ ಹ್ಯಾವ್ ಟು ರಿಮೈಂಡ್, ಇಟ್ ಈಸ್ ಓನ್ಲಿ ಫಾರ್ ಬಿಗಿನರ್ಸ್ಗೆ ಯಾಕೆ ನಾವು ಕಾನ್ಸೆಪ್ಟನ್ನು ಕ್ಲಾರಿಫೈ ಆಗಿ ನಿರೂಪಿಸ್ಬೇಕು ಅಂತಂದರೆ ಫಸ್ಟ್ ಸ್ಟೇಜ್ ಅಂತ ಆಲ್ರೆಡಿ ಗೊತ್ತಿದೆ ಅಲ್ವಾ. ಆಲ್ರೆಡಿ ಯು ಹ್ಯಾವ್ ನೋನ್ ಅಬೌಟ್ ನೌನ್, ಪ್ರೊನೌನ್, ಅಫ್ಕೋರ್ಸ್ ವರ್ಬ್ಸ್ ಆಲ್ಸೋ. ಸೊ ನಾವು ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಸ್ಪೀಚ್ ಈಸ್ adjective. ಏನಾಗಂದ್ರೆ adjective is, as it defines, is a word using to add something extra meaning to the noun or a pronoun or another describing word. ಅಂದರೆ adjective ಅಂತಕ್ಕಂಥದ್ದು ಏನು ಮಾಡ್ತದೆ, is also a word for what reason we are using to add something extra. ಏನಕ್ಕೆ ಅಂದರೆ ಯಾವುದಾದ್ರೂ ಒಂದು ನೌನ್ಗೆ, ನೇಮಿಂಗ್ ವರ್ಡ್ಗೆ, ಅಥವಾ ಇನ್ಸ್ಟೆಡ್ ಆಫ್ ಪ್ರೊನೌನ್ಗೆ, ಅಥವಾ ಅನದರ್ ವರ್ಡ್, ಅನದರ್ ಅಡ್ಜೆಕ್ಟಿವ್ಗೆ
ಮತ್ತೊಂದು ಡಿಸ್ಕ್ರೈಬಿಂಗ್ ವರ್ಡ್ ಏನು ಕರಿತೀವೋ ಅದರದ್ದು, ಅಥವಾ ನಾಮಪದಕ್ಕೆ ಅಥವಾ ಸರ್ವನಾಮ ಪದ ಹೇಗಿದೆ ಅನ್ನೋದರ ಇನ್ನೊಂದಷ್ಟು ಅದಕ್ಕೆ ಬಣ್ಣ ಹಚ್ಚಿ ಅಥವಾ ಅದನ್ನು ಹೊಗಳುವಂಥ ಕೆಲಸವನ್ನು, ವರ್ಣಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಬಳಸುವಂಥ ಎಲ್ಲ ವರ್ಡ್ಸನ್ನು ನಾವೇನಾದ್ರು ಕರಿತೀವಿ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಇನ್ನು ಮುಂದುವರೆದು ಹೇಳೋದಾದರೆ ಇದು ಏನೇನೆಲ್ಲವನ್ನು ಮಾಡ್ತದೆ ಈ ಅಡ್ಜೆಕ್ಟಿವ್ ಅಂದರೆ, ಇಟ್ ಡಿಸ್ಕ್ರೈಬ್ಸ್ ದ ಕಲರ್, ಕ್ಯಾರೆಕ್ಟರ್, ಟೇಸ್ಟ್, ಬಿಹೇವಿಯರ್, ಕ್ವಾಲಿಟಿ, ಕ್ವಾಂಟಿಟಿ, ಡಿಸೈನ್, ಶೇಪ್, size, or something like other things of a noun or pronoun. It means, in simple words, it qualifies a noun or pronoun. ಅಂದರೆ ಏನು ಅಂದರೆ ಯಾವುದೋ ಒಂದು ನೌನ್ ಬಗ್ಗೆ ಆಗಿರ್ಬೋದು, ಪ್ರನೌನ್ ಬಗ್ಗೆ ಆಗಿರ್ಬೋದು, ಅಥವಾ ಇನ್ನೊಂದು ಅಡ್ಜೆಕ್ಟಿವ್ ಬಗ್ಗೆ ಆಗಿರ್ಬೋದು. ಈ ಅಡ್ಜೆಕ್ಟಿವ್ ಏನು ಮಾಡ್ತವೆ ಅಂತಂದರೆ ಡಿಸ್ಕ್ರೈಬ್ ಮಾಡ್ತವೆ. ಡಿಸ್ಕ್ರೈಬ್ ಮಾಡೋ ಅಂದ್ರೆ ಏನು? ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡುವಂಥದ್ದು, ಅದ್ರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಅದರ ಕ್ವಾಲಿಟಿ, ಅದರ ಗುಣ ವಿಶೇಷತೆಯನ್ನು, ಅದರ ಸ್ಪೆಷಾಲಿಟಿಗಳನ್ನು ಹೇಳ್ಕೊಡುವಂಥದ್ದು. ಇಟ್ ಮೇ ಬಿ ನೆಗೆಟಿವ್ ಆರ್ ಪಾಸಿಟಿವ್ ಇರತಕ್ಕಂಥ ಎಕ್ಸಾಕ್ಟ್ ಪೊಸಿಷನನ್ನು ಹೇಳ್ಕೊಡುವಂಥದ್ದು. ಏನೇನೆಲ್ಲವನ್ನು ಡಿಸ್ಕ್ರೈಬ್ ಮಾಡ್ತದೆ ಒಂದು ಅಬ್ಜೆಕ್ಟಿವ್ ಅಂತಂದರೆ, ಇಟ್ ಕುಡ್ ಬಿ ಡಿಸ್ಕ್ರೈಬಿಂಗ್ ಕಲರ್, ಅದರ ಬಣ್ಣ, ಲೈಕ್ ವೈಟ್, ಗ್ರೀನ್, ಬ್ಲ್ಯಾಕ್, ಬ್ರೌನ್, ಇವೆಲ್ಲವನ್ನು ನಾವು ಬಳಸ್ತೀವಿ. ನೆಕ್ಸ್ಟು ಕ್ಯಾರೆಕ್ಟರ್ನ ಹೇಳುವಂಥದ್ದು, ಈಸ್ ಎ ಗುಡ್ ಬಾಯ್ ಆರ್ ಬ್ಯಾಡ್ ಬಾಯ್ ಅಂತ ಕರಿತೀವಲ್ಲ ಹಾಗೆ. ಮತ್ತು ಲೀನ್, ಸ್ಟ್ರಾಂಗ್, ಸ್ಮೂತ್ ಎಲ್ಲವನ್ನು ಬಳಸ್ತೇವೆ. ಹಾಗೆ ಟೇಸ್ಟ್, ಇಸ್ ಇಟ್ ಬಿಟರ್, ಇಸ್ ಇಟ್ ಸ್ವೀಟ್, ಅಂದರೆ ನೇಮ್ ಆಫ್ ದ ಸ್ವೀಟ್ಗಳು ಏನಿದೆಯೋ ಅವೆಲ್ಲವನ್ನು ನಾವು ಅಡ್ಜೆಕ್ಟಿವ್ ಆಗಿ ಕೂಡ ಅಂದರೆ ಇನ್ನೊಂದನ್ನು ಕ್ವಾಲಿಫೈ ಮಾಡಲಿಕ್ಕೆ ಬಳಸ್ಕೊಳ್ತೀವಿ. ಆಮೇಲೆ ಬಿಹೇವಿಯರ್ನ ಹೇಳ್ತೀವಿ, ಇಸ್ ಇ ಒಬಿಡಿಯಂಟ್ ಆರ್ ರೂಡ್, ಇಂಥ ಪದಗಳನ್ನು ಬಳಸ್ತೀವಿ. ನೆಕ್ಸ್ಟ್ ಕ್ವಾಲಿಟಿಯನ್ನು ಹೇಳುವಂಥದ್ದು, ಕ್ವಾಲಿಟೇಟಿವ್ ಆಗಿದೆಯಾ, ಅದು ಹೆಚ್ಚು ದಿನ ಬಳಕೆ ಬರುವಂಥದ್ದು ಇದೆಯಾ, ಅಂದರೆ ಅದರ ಗುಣವನ್ನು ಹೇಳ್ತಕ್ಕಂಥದ್ದು ಹೇಗಿದೆ ಅಂತ. ಹಾಗೆ ಕ್ವಾಂಟಿಟಿ ನೋಡಿ, ಇದು ಕ್ವಾಲಿಟಿ ಅಲ್ಲದೆ ಕ್ವಾಂಟಿಟಿಯನ್ನು ಹೇಳುತ್ತೆ. ಕ್ವಾಂಟಿಟಿ ಅಂದ್ರೇನು? ಇಟ್ ಶೋಸ್ ದ ನಂಬರ್ ಆರ್ ಇಟ್ಸ್ ಮೆಜರ್ಮೆಂಟ್, ಅದರ ಇದು ಅದರ ಪರಿಮಾಣವನ್ನು, ಪ್ರಮಾಣವನ್ನು ಹೇಳುವಂಥದ್ದು. ಅದು ಚಿಕ್ಕದಾಗಿದೆಯೋ ದೊಡ್ಡದಾಗಿದೆಯೋ ಅದನ್ನು ಹೇಳ್ಕೊಡುವಂಥದ್ದು. ಕ್ವಾಂಟಿಟಿ ಅಂದರೆ ಎಷ್ಟು ನಂಬರ್ಲಿದೆ, 2 ಇದೆಯಾ 3 ಇದೆಯಾ ಅಂತೇಳಿ. ನೆಕ್ಸ್ಟು ಡಿಸೈನ್, ಅದರ ವಿನ್ಯಾಸ ಹೇಗಿದೆ ಅನ್ನೋದನ್ನು ಹೇಳ್ಕೊಡುವಂಥ ಪದವಾಗಿರುತ್ತದೆ. ಇದಕ್ಕೆ ಶೇಪ್, ಆಕಾರ, ಇಸ್ ಇಟ್ ಶೇಪ್ಡ್ ಟವರ್ ಲೈಕ್ ಆರ್ ಸರ್ಕಲ್ ಲೈಕ್, ಅಥವಾ ಟ್ರಯಾಂಗಲ್ ಶೇಪ್ ಅಂತೆಲ್ಲ ಬಳಸ್ತೀವಲ್ಲ, ಅದು ಯಾವ ಆಕಾರದಲ್ಲಿದೆ ಅನ್ನೋದನ್ನು ತೋರಿಸಲಿಕ್ಕೆ ಬಳಸುವಂಥ ವರ್ಡ್ಸ್ ಆಗಿರ್ತದೆ. ಜೊತೆಗೆ ಸೈಜ್, ಇಸ್ ಇಟ್ ಬಿಗ್ ಆರ್ ಸ್ಮಾಲ್ ಆರ್ ಲೀನ್ ಆರ್ ಫ್ಯಾಟ್ ಅಂತೆಲ್ಲ ಕರಿತೀವಲ್ಲ ಅದು. ಅದಲ್ಲದೆ ನೆಕ್ಸ್ಟು ಇಂಥದ್ದೇ ಇನ್ನೂ ಅನೇಕ, ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ನಾಮಪದದ ಅಥವಾ ಪ್ರನೌನಿನ ಅಥವಾ ಇನ್ನೊಂದು ಗುಣವಾಚಕದ ವಿಶೇಷ ಗುಣವಿಶೇಷಗಳನ್ನು ಅಥವಾ ನಾಮಪದದ ವಿಶೇಷತೆಯನ್ನು ಹೊಗಳಲಿಕ್ಕೋ ಅಥವಾ ವರ್ಣಿಸಲಿಕ್ಕೋ ಬಳಸುವಂಥ ಎಲ್ಲ ವರ್ಡ್ಸನ್ನು ನಾವು ಕನ್ನಡದಲ್ಲಿ ಗುಣವಾಚಕ ಅಂತ ಅಥವಾ ನಾಮವಿಶೇಷಣ ಅಂತ ಕರೆದ್ರೆ ಇಂಗ್ಲೀಷಲ್ಲಿ ಆ್ಯನ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ಇದು ಏನನ್ನು ಕ್ವಾಲಿಫೈ ಮಾಡುತ್ತೆ ಅಂದರೆ ಜನರಲಿ ನೌನ್ ಅಥವಾ ಪ್ರನೌನ್ ಜೊತೆಗೆ ಅನದರ್ ಅಡ್ಜೆಕ್ಟಿವ್ನ ಕ್ವಾಲಿಫೈ ಮಾಡುತ್ತೆ. ಕ್ವಾಲಿಫೈ ಮಾಡೋದ್ರ ಅದರ ಮೌಲ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತದೆ. ಥ್ರೂ ಎಕ್ಸಾಂಪಲ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಕಮ್ ನೌ ಇಫ್ ವಿ ನೋ, here is a sentence, black cow gives white milk. Once again I have to repeat, black cow gives white milk. ಅಂದ್ರೇನು? In this sentence here the underlined words, these two underlines, what are black and white, these two words are underlined. Why? Because these two, black and white, are qualifying the cow and the milk. ವೈಟ್ ಅನ್ನುವಂಥದ್ದು ಮಿಲ್ಕ್ ಹೇಗಿದೆ ಅನ್ನೋದನ್ನು ಹೇಳ್ಕೊಡ್ತದೆ. ಇದೆಂಥ ಮಿಲ್ಕ್ ಅಂದರೆ ವೈಟ್ ಮಿಲ್ಕ್. ಹಾಗೆ ಈ ಕೌ ಅನ್ನೋಂಥದ್ದು ಏನು, ಎಂಥ ಕೌ ಅದು ಅನ್ನೋದನ್ನು ಕಲರ್ ಬ್ಲ್ಯಾಕ್ ಅನ್ನೋದು ಹೇಳ್ಕೊಡ್ತದೆ. ಸೊ ಬ್ಲ್ಯಾಕ್ ಬಣ್ಣದ ಕೌ ವೈಟ್ ಬಣ್ಣದ ಹಾಲನ್ನು ಕೊಡ್ತದೆ. ಸೊ ದೀಸ್ ಟು ವರ್ಡ್ಸ್ ಆರ್ ಕ್ವಾಲಿಫೈಯಿಂಗ್ ದ ವರ್ಡ್ಸ್ ನೆಕ್ಸ್ಟ್ ಟು ದೆಮ್. ಅಂದರೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಯಾವಾಗಲೂ ಅಡ್ಜೆಕ್ಟಿವ್ ಕಮ್ಸ್ ಬಿಫೋರ್ ದ ನೌನ್. ನೇಮಿಂಗ್ ವರ್ಡ್ಗೂ ಮೊದಲೇ ಬರ್ತದೆ ಇದು. ನಿಮಗೆ ಅಡ್ವರ್ಬ್ ಬೇಡವಾಗ ಕನ್ಫ್ಯೂಸ್ ಆಗುತ್ತೆ. ಅಡ್ವರ್ಬ್ಸ್ ಕಮಿಂಗ್ ನೆಕ್ಸ್ಟ್ ಟು ದ ವರ್ಬ್ಸ್ ಆಸ್ ವೆಲ್ ಆಸ್
ಅಡ್ಜೆಕ್ಟಿವ್ಸ್ ಕಮ್ ಬಿಫೋರ್ ದ ನೇಮಿಂಗ್ ವರ್ಡ್ಸ್. ಅಂದರೆ ನೇಮಿಂಗ್ ವರ್ಡ್ಗಿಂತ ಮುಂಚೆನೇ ಬಂದು ನೇಮಿಂಗ್ ವರ್ಡ್ ಎಂಥದ್ದು ಅನ್ನೋದನ್ನು ಇದೇನು ಮಾಡ್ತದೆ, ಎಕ್ಸಾಗರೇಟ್ ಮಾಡ್ತದೆ ಅಥವಾ ಕ್ವಾಲಿಫೈ ಮಾಡ್ತದೆ ಅಥವಾ ಡಿಸ್ಕ್ರೈಬ್ ಮಾಡ್ತದೆ. ಇದು ಬೇಸಿಕ್ ಕಾನ್ಸೆಪ್ಟ್. ಇನ್ನೊಂದಷ್ಟು ಎಕ್ಸಾಂಪಲ್ನ ನೋಡೋದಾದರೆ ಆಸ್ ಲೈಕ್ ದಿಸ್, ಹಿ ಹ್ಯಾಸ್ ಎ ಸ್ವೀಟ್ ಮ್ಯಾಂಗೋ. ಹಿ ಹ್ಯಾಸ್ ಎ ಸ್ವೀಟ್ ಮ್ಯಾಂಗೋ ಅಂದರೆ ಅವನು ಒಂದು ಸ್ವೀಟ್ ಆದ ಮ್ಯಾಂಗೋವನ್ನು, ಮಾವಿನ ಹಣ್ಣನ್ನು ಹೊಂದಿದ್ದಾನೆ. ಅವನ ಹತ್ರ ಒಂದು ಸ್ವೀಟ್ ಆದ ಮ್ಯಾಂಗೋ ಇದೆ, ಸಿಹಿಯಾದ ಮಾವಿನ ಹಣ್ಣಿದೆ ಅವನ ಹತ್ರ. ಅಂದರೆ ಇಲ್ಲಿ ಈ ಸೆಂಟೆನ್ಸಲ್ಲಿ ಏನು, ಯಾವುದು ಅಬ್ಜೆಕ್ಟಿವ್ ಅಂತಂದರೆ ಮ್ಯಾಂಗೋ ಎಂಥದ್ದು ಅನ್ನುವಂಥದ್ದು ಅಬ್ಜೆಕ್ಟಿವ್. ಸೊ ಮ್ಯಾಂಗೋ ಎಂಥದ್ದು, ಇಲ್ಲಿ ಮ್ಯಾಂಗೋ ಎಂಥದ್ದು ಅಂತಂದರೆ ಸ್ವೀಟ್ ಆಗಿದೆ. ಎಲ್ಲವೂ ಸ್ವೀಟ್ ಆಗಿರಲ್ಲ, ಕೆಲವೊಂದು ಪವರ್ ಆಗಿರುತ್ತೆ. ಈ ಸ್ವೀಟ್ ಅಂತಕ್ಕಂಥದ್ದು, ಈ ಮ್ಯಾಂಗೋ ಹೇಗಿದೆ ಅನ್ನೋದನ್ನು ಹೇಳ್ಕೊಡುವಂಥ ವರ್ಡ್ ಆಗಿದೆ ಸ್ವೀಟು. ಸ್ವೀಟ್ ಒಂದೇನೋ ಈ ಸೆಂಟೆನ್ಸ್. ನಾ ಆಲ್ಸೋ ಎ, ಹೌ ಮೆನಿ ಮ್ಯಾಂಗೋ ಎ ಹ್ಯಾಸ್. ಇವನ ಹತ್ರ ಎಷ್ಟು ಮ್ಯಾಂಗೋ ಇದೆ ಅನ್ನೋದು ಇಲ್ಲಿ ಕ್ವಾಂಟಿಟಿನೂ ಹೇಳುತ್ತೆ, ಮತ್ತು ಅದರ ಟೇಸ್ಟ್ ಅಥವಾ ಅದರ ಕ್ವಾಲಿಟಿ ಸ್ವೀಟ್. ಸೊ ಈ ಮ್ಯಾಂಗೋ ಅನ್ಲಿಕ್ಕೆ ಈ ಎರಡು ಅಡ್ಜೆಕ್ಟಿವ್ಸನ್ನು ಅಟ್ ಎ ಟೈಮ್ ಬಳಸಬಹುದು. ಬರ್ತದೆ ಕೆಲವೊಂದು ಸಲ ಇಂಗ್ಲೀಷ್ ಎಲ್ಲದ ಲ್ಯಾಂಗ್ವೇಜ್ಗಳಲ್ಲಿ ಬರ್ತವೆ. ಹಾಗಾಗಿ ಒಂದೇ ಒಂದು ಅಡ್ಜೆಕ್ಟಿವ್ ಇರ್ತದೆ ಅಂತ ಅನ್ಕೋಬಾರ್ದು. ಇನ್ ದಿಸ್ ಸೆಂಟೆನ್ಸ್ ಪರ್ಟಿಕ್ಯುಲರ್ಲಿ ಎ ಆ್ಯಂಡ್ ಸ್ವೀಟ್ ಬೋತ್ ಆರ್ ಯೂಸಿಂಗ್ ಆಸ್ ಅಡ್ಜೆಕ್ಟಿವ್ ವರ್ಡ್ಸ್ ಟು ಕ್ವಾಲಿಫೈ ದ ನೇಮಿಂಗ್ ವರ್ಡ್ ನೌನ್. ಕ್ಲಿಯರ್? ನೆಕ್ಸ್ಟ್, ದೀಸ್ ಆರ್ ಮೈ ಓನ್ ಪೆನ್ಸ್. ಸೇ ದೀಸ್ ಆರ್ ಮೈ ಓನ್ ಪೆನ್ಸ್ ಅಂದರೆ ಈ ಎರಡೂ ಪೆನ್ನುಗಳು, ದೀಸ್ ಈ ಎರಡೂ ಪೆನ್ಗಳು ಯಾರ ಪೆನ್ಗಳು ಅಂದರೆ ಮೈ ಓನ್ ಪೆನ್ಸ್, ನನ್ನ ಪೆನ್ಗಳಾಗಿವೆ. ಈ ಎರಡೂ ಕೂಡ ನನ್ನ ಪೆನ್ಗಳಾಗಿವೆ. ಹಾಗೆ ದೇ ಹ್ಯಾವ್ 5 ಬ್ಯೂಟಿಫುಲ್ ಫ್ಲವರ್ಸ್. ದೇ ಹ್ಯಾವ್ 5 ಬ್ಯೂಟಿಫುಲ್ ಈಸ್ ಆಲ್ಸೋ ಬ್ಯೂಟಿಫುಲ್ ಫ್ಲವರ್ಸ್ ಅಂದರೆ ಅವರು 5 ಸುಂದರವಾದ ಫ್ಲವರ್ಸನ್ನು ಇಟ್ಕೊಂಡಿದ್ದಾರೆ. ಅವ್ರ ಹತ್ರ 5 ಸುಂದರವಾದಂಥ ಬ್ಯೂಟಿಫುಲ್ ಫ್ಲವರ್ಸ್ ಇದೆ. ಸೊ ಈ ಸೆಂಟೆನ್ಸಲ್ಲಿ ಇಲ್ಲಿ ದೀಸ್ ಮತ್ತು ದೇ ಇವೆರಡು ಪ್ರೊನೌನ್ಸ್ ಅಲ್ವಾ, ಕನ್ಫ್ಯೂಷನ್ ಆಗುತ್ತಲ್ವಾ? ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇವು ದೀಸ್ ಮತ್ತು ದೇ ಸಮ್ಟೈಮ್ಸ್ ದೇ ಮೇ ಬಿ ಪ್ರೊನೌನ್ಸ್, ಸಮ್ಟೈಮ್ಸ್ ದೇ ಕುಡ್ ಬಿ ಬಟ್ ಅಡ್ಜೆಕ್ಟಿವ್. ಅಂದರೆ ಇಲ್ಲಿ ನಮಗೆ ಏನು ಹೇಳಲಿಕ್ಕೆ ಕೊಡ್ತವೆ ಅಂದರೆ ಅವು ಎಲ್ಲಿವೆ ಅನ್ನೋದನ್ನು ತೋರಿಸ್ತವೆ ನಮಗೆ, ಅಥವಾ ಯಾರಿಗೆ ಸಂಬಂಧಪಟ್ಟವು ಅನ್ನೋದನ್ನು ತೋರಿಸ್ಲಿಕ್ಕೆ ಬಳಸ್ತೀವಿ. ಹಾಗೆ ಇಲ್ಲಿ ಓನ್ ಅಂದರೆ ಯಾರದು, ಅಥವಾ ಸ್ವಂತದ್ದು, ಅಥವಾ ಬೇರೆಯವ್ರದ್ದು, ಅಥವಾ ಸುಮ್ಮನೆ ಟೆಂಪ್ರವರಿಗೆ ಇಸ್ಕೊಂಡಿದ್ವೋ ಏನೋ ಅದನ್ನು ಸಜೆಸ್ಟ್ ಮಾಡುವಂಥದ್ದು. ಅಂದರೆ ಪೆನ್ನು ಎಂಥದ್ದು, ನಿನ್ನ ಹತ್ರ ಇರೋ ಪೆನ್ನು ಎಂಥ ಪೆನ್ನು ಅಥವಾ ಯಾರ ಪೆನ್ನು ಅಲ್ಲಿ. ಇಲ್ಲಿ 5 ಅನ್ನೋದು ಕ್ವಾಂಟಿಟಿಯನ್ನು ತೋರಿಸುತ್ತೆ, ಬ್ಯೂಟಿಫುಲ್ ಅನ್ನೋದು ಅದರ ಫೇರ್ನೆಸ್ಸನ್ನು, ಅದರ ಕ್ವಾಲಿಟಿಯನ್ನು ತೋರಿಸುತ್ತೆ ಫ್ಲವರ್ಸನ್ನು. ಸೊ ಇಂಥದ್ದು ಅನೇಕ ಉದಾಹರಣೆಗಳನ್ನು ನಾವು ಬಳಸ್ತಾ ಹೋದರೆ ಖಂಡಿತ ಅವರ್ ಲರ್ನಿಂಗ್ ಜರ್ನಿ ವಿಲ್ ಬಿ ಬ್ಯೂಟಿಫುಲ್. ಅದು ಕೂಡ ತುಂಬ ಬ್ಯೂಟಿಫುಲ್ ಜರ್ನಿ ಅಂತ ಅನಿಸ್ಕೊಳ್ತದೆ. ಹಾಯ್ ಎವ್ರಿಬಡಿ, ಹೌ ಆರ್ ಯು ಆಲ್? ಹೌ ವಾಸ್ ದ ಹಾಲಿಡೇಸ್, ವೆಕೇಷನ್ಸ್? ಹೌ ಈಸ್ ಯುವರ್ ಫ್ಯಾಮಿಲಿ? ಹೌ ಈಸ್ ದ ಹ್ಯಾಂಡ್ಲಿಂಗ್? How this pen looks like? So you know why am I using how? Because to know how the work or how the situation happening, how was it, how is it, how maybe is it, okay? I mean to know the manner of each and everything, especially in actions, what we have to do, what we have to do, what will be happening. To know the manner means the way how the things are happening. Particularly to know those kinds of the things, today's video clearly make you too confident with the concept of basics about the adverb. Is also, which also an adverb is also a word using to modify a verb. What does it mean? An adverb is also a word. ಅಂದರೆ
ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇದು ಕೂಡ ಒಂದು ಪದ ಅಂತ ಯಾಕೆ ಬಳಸಿದ್ದೀವಿ ಇಲ್ಲಿ ಅಂತಂದರೆ, ಕೆಲವರು ಈಗ ಆಲ್ರೆಡಿ ನಮ್ಮ ಶಾರ್ಟ್ ವಿಡಿಯೋಗಳಲ್ಲಿ ಫ್ರೇಸ್ ಬಗ್ಗೆ, ವರ್ಡ್ ಬಗ್ಗೆ ಮತ್ತು ಸೆಂಟೆನ್ಸ್ ಬಗ್ಗೆ ಶಾರ್ಟ್ ವಿಡಿಯೋಗಳು ಮಾಡಿ ಹಾಕಿದ್ದೀವಿ. ಹಾಗೆ ಆ ಫ್ರೇಸ್ ಆಗಲಿ ಸೆಂಟೆನ್ಸ್ ಆಗಲಿ ಅವು ಸಿಂಗಲ್ ವರ್ಡ್ ಏನಲ್ಲ. ಹಾಗೆ ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತೇಳಿ ಈಸ್ ಆಲ್ಸೋ ಎ ವರ್ಡ್ ಅಂತ ಹೇಳಿದ್ದೀವಿ. ಯಾವುದು? ಆನ್ ಅಡ್ವರ್ಬ್ ಈಸ್ ಆಲ್ಸೋ ಎ ವರ್ಡ್. ಇದು ಕೂಡ ಒಂದು ಪದವಾಗಿದೆ. ಯಾವುದರಲ್ಲಿ? ಅಮಾಂಗ್ ದ 8 ಪಾರ್ಟ್ಸ್ ಆಫ್ ದ ಸ್ಪೀಚಲ್ಲಿ ಇದು ಕೂಡ ಒಂದು ಪದ. ಏನಕ್ಕಾಗಿ ಬಳಸ್ತೀವಿ ಅಂದರೆ, ಈಸ್ ಯೂಸಿಂಗ್ ಟು ಮಾಡಿಫೈ ಮೀನ್ಸ್ ಟು ಕ್ವಾಲಿಫೈ. ಏನನ್ನ? ಈ ವರ್ಬನ್ನು ಮಾಡಿಫೈ ಮಾಡಲಿಕ್ಕೆ, ಅಲ್ಲದೆ ಆ್ಯನ್ ಅಬ್ಜೆಕ್ಟಿವ್ನ ಕೂಡ ಮಾಡಿಫೈ ಮಾಡುತ್ತೆ, ಅಥವಾ ಅನದರ್ ಅಡ್ವರ್ಬ್ ಮತ್ತೊಂದು ಅಡ್ವರ್ಬನ್ನು ಇದು ಮಾಡಿಫೈನ ಮಾಡುವಂಥ ಕೆಲಸಕ್ಕಾಗಿ ಬಳಸ್ತೀವಿ. ಸೊ ಮಾಡಿಫೈ ಅಂದರೆ ಏನು? ಮಾಡಿಫೈ ಅಂದರೆ ಕ್ವಾಲಿಫೈ ಮಾಡುತ್ತೆ. ಇದು ಅಂದರೆ ಇಟ್ ಕ್ವಾಲಿಫೈಸ್ ದ ಮ್ಯಾನರ್. ಮ್ಯಾನರ್ ಅಂದ್ರೆ ಏನು? ದ ವೇ ಆಫ್ ಪ್ರೊಸೆಸಿಂಗ್, ದ ವೇ ಆಫ್ ಹ್ಯಾಪನಿಂಗ್, ಹೇಗೆ ಆಗ್ತಿದೆ, ಹೇಗೆ ನಡೀತಿತ್ತು, ಹೇಗೆ ನಡೆಯಲಿದೆ ಅನ್ನುವಂಥದ್ದನ್ನು ಮ್ಯಾನರನ್ನು ತಿಳಿಸುವಂಥದ್ದು. ಯಾವುದರ ಮ್ಯಾನರನ್ನು ತೋರಿಸ್ತದೆ ಅಂದರೆ ದ ವರ್ಬ್ ಆಸ್ ವೆಲ್ ಆಸ್ ಅನದರ್ ಅಡ್ವರ್ಬ್. ಒಂದು ವರ್ಬ್ನ ಅಂದರೆ, ವರ್ಬ್ ಅಂದರೆ ಕ್ರಿಯಾಪದ ಅಂತ ಎಲ್ರಿಗೂ ಗೊತ್ತಿದೆ, ಅಥವಾ ಇನ್ನೊಂದು ಅಡ್ವರ್ಬ್, ಇನ್ನೊಂದು ಕ್ರಿಯಾ ವಿಶೇಷಣ. ಅಡ್ವರ್ಬ್ ಅಂದರೆ ಆ್ಯಡ್ ಟು ದ ವರ್ಬ್ ಕಾಲ್ಡ್ ಆಸ್ ಅಡ್ವರ್ಬ್. ಅಂದರೆ ಕ್ರಿಯಾಪದಕ್ಕೆ ಹೆಚ್ಚಿನ ವಿಶೇಷತೆಯನ್ನು ತೋರಿಸುವಂಥದ್ದಾಗಿರುತ್ತೆ. ಇಟ್ ಮೀನ್ಸ್ ಇನ್ ಸಿಂಪಲ್, ಇಟ್ ಗಿವ್ಸ್ ದ ಎಕ್ಸ್ಟ್ರಾ ಮೀನಿಂಗ್ ಟು ದ ಆ್ಯಕ್ಷನ್, ಹೌ ಆ್ಯಕ್ಚುವಲ್ ಹ್ಯಾಪನ್ಸ್. ಕೆಲಸ ಹೇಗೆ ನಡೀತಿದೆ, ಹೇಗೆ ನಡಿಬೇಕಾಗಿದೆ, ಹೇಗೆ ನಡೆದಿತ್ತು, ಹೇಗೆ ಮಾಡ್ತಿದ್ದೀವಿ, ಹೇಗಿತ್ತು, ಅದರ ಮ್ಯಾನರ್ ಅಂದ್ರೆ ಅದರ ಸ್ವರೂಪ, ರೀತಿ ನೀತಿ ಹೇಗಿತ್ತು ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಅಂತ ನಾವು ಕೆಲವಾರು ವರ್ಡ್ಗಳನ್ನ ಬಳಸ್ತಾ ಇರ್ತೀವಿ. ಆ ವರ್ಡ್ಸನ್ನೇ ನಾವು ಅಡ್ವರ್ಬ್ಸ್ ಅಂತ ಕರಿತೀವಿ. ನಾವು ತಿಳ್ಕೊಂಡಾಗೆ ಅಡ್ಜೆಕ್ಟಿವ್ಸು ಈ ನೌನ್ಗಳನ್ನು ಅಥವಾ ಪ್ರೊನೌನನ್ನು ಕ್ವಾಲಿಫೈ ಮಾಡಿದ್ರೆ, ಡಿಸ್ಕ್ರೈಬ್ ಮಾಡಿದ್ರೆ, ಈ ಅಡ್ವರ್ಬ್ಸ್ ಏನು ಮಾಡ್ತದೆ ಅಂದರೆ ಈ ವರ್ಬ್ಸನ್ನು ಕ್ವಾಲಿಫೈ ಮಾಡ್ತದೆ. ದಿಸ್ ಟ್ರೈ ಟು ಗಿವ್ಸ್ ದ ಮೀನಿಂಗ್, ಎಕ್ಸ್ಟ್ರಾ ಮೀನಿಂಗ್ ಟುವರ್ಡ್ಸ್ ದ ವರ್ಬ್. For true examples, if we go to understand more, as like this, we learn English easily. We learn English easily. In this lesson, the last words, in this line, the last word easily is underlined. Why? Because in this particular sentence, the word easily shows how we learn English. ಇಂಗ್ಲೀಷ್ನ ಹೇಗೆ ಕಲಿತಾ ಇದ್ದೀವಿ, ಇಲ್ಲಿ ಕಾಂಪ್ಲೆಕ್ಸ್ ಮಾಡ್ಕೊಂಡಿದ್ದೀವ, ಇಲ್ಲ ಸ್ಲೋಲಿ ಕಲಿತಾ ಇದ್ದೀವ, ಫಾಸ್ಟ್ಲಿ ಕಲಿತಾ ಇದ್ದೀವ ಅನ್ನೋದನ್ನು ತೋರಿಸುತ್ತೆ. ಅಂದರೆ ಈ ಅರ್ನ್ ಅನ್ನೋದು ಕ್ರಿಯೆ ಅಂದರೆ ಆ್ಯಕ್ಷನ್ ನೋಡು ಹೇಗೆ ನಡೀತಿದೆ ಅನ್ನೋದನ್ನು ತೋರಿಸುತ್ತೆ. ಇಫ್ ವಿ ಗೋ ಟು ನೆಕ್ಸ್ಟ್ ಸೆಂಟೆನ್ಸ್, ಸೆಕೆಂಡ್ ಸೆಂಟೆನ್ಸಲ್ಲಿ ಯು ರನ್ ಫಾಸ್ಟ್ಲಿ, ನೀನು ವೇಗವಾಗಿ ಓಡ್ತೀಯಾ. ಹೌ ಡು ಯು ರನ್ ಅಂದರೆ ಯು ರನ್ ಫಾಸ್ಟ್ಲಿ. ಡು ಯು ನೋ ಹೌ ಡು ಯು ರನ್? ಯು ರನ್ ಫಾಸ್ಟ್ಲಿ. ನೀನು ಹೇಗೆ ಓಡ್ತೀಯ ಗೊತ್ತಾ? ವೇಗವಾಗಿ ಓಡ್ತೀಯ ಅಂತ. ಇಲ್ಲಿ ಪರ್ಟಿಕ್ಯುಲರ್ ಲಾಸ್ಟ್ ನೆಕ್ಸ್ಟ್, ಶಿ ಡ್ಯಾನ್ಸಸ್ ಬ್ಯೂಟಿಫುಲಿ. ಶಿ ಡ್ಯಾನ್ಸಸ್ ಬ್ಯೂಟಿಫುಲಿ ಅಂದರೆ ಅವಳು ಬ್ಯೂಟಿಫುಲ್ ಆಗಿ ಅಂದರೆ ಸುಂದರವಾಗಿ ಡ್ಯಾನ್ಸ್ ಮಾಡ್ತಾಳೆ. ಡ್ಯಾನ್ಸಸ್ ಅನ್ನೋದು ಇಲ್ಲಿ ವರ್ಬ್ ಆದರೆ, ಈ ವರ್ಬು ಹೇಗೆ ನಡೀತಿದೆ ಅನ್ನೋದನ್ನು ಇಲ್ಲಿ ಬ್ಯೂಟಿಫುಲ್ಲಿ ಅನ್ನುವಂಥ ವರ್ಡು ಅದನ್ನು ಕ್ವಾಲಿಫೈ ಮಾಡಿ ಮಾಡಿಫೈ ಮಾಡಿ ತೋರಿಸ್ತದೆ. ನೆಕ್ಸ್ಟ್ ಸೆಂಟೆನ್ಸ್, ದೇ ಸ್ಯಾಂಗ್ ಮೆಲೋಡಿಯಸ್ಲಿ. ದೇನ್ ಸೊ ಮೇ ಬಿ ಯಾರಾದರೂ ಆಗಿರಲಿ, ದೇ ಸ್ಯಾಂಗ್ ಮೆಲೋಡಿಯಸ್ಲಿ. ಅವರು ಸ್ಯಾಂಗ್ ಹಾಡಿದರು, ಮೆಲೋಡಿಯಸ್ಲಿ ಅಂದರೆ ಮೆಲೋಡಿಯಸ್ ತುಂಬ ಸುಮಧುರವಾಗಿ ಇಂಪಾಗಿ ಹಾಡಿದರು. ಅಂದರೆ ಇಲ್ಲಿ ಸ್ಯಾಂಗ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ ವರ್ಬು. ಈ ಮೆಲೋಡಿಯಸ್ಲಿ ಅನ್ನುವಂಥದ್ದು ಹೇಗೆ ಹಾಡಿದರು ಅವರು ಅನ್ನೋದನ್ನು ತೋರಿಸುತ್ತೆ, ಅಂದರೆ ಕ್ವಾಲಿಫೈ ಮಾಡುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ಹಿ ವೆಂಟ್ ಹೋಮ್. ಹಿ ವೆಂಟ್ ಹೋಮ್. ಅವನು ಮನೆಗೆ ಹೋದ, ಅಥವಾ ಅವನು ಹೋದ ಮನೆಗೆ. ಇಲ್ಲಿ ಹೋಮ್ ಅನ್ನೋದು ನಾಟ್ ಓನ್ಲಿ ನೌನ್. ಇನ್ ದಿಸ್ ಕೈಂಡ್ ಆಫ್ ದ ಸೆಂಟೆನ್ಸಸ್ ಇಟ್ ಕುಡ್ ಬಿ ವಾಟ್ ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ವೆಂಟ್ ಅನ್ನೋದು ನಮಗೆ ವರ್ಬು, ಅದರ ನಂತರದಲ್ಲಿ ಬಳಸುವಂಥ ಈ ವರ್ಡ್ಗೆ ನಾವು ಅಂದರೆ ನೇಮಿಂಗ್ ವರ್ಡ್ ಆಗಿದ್ರು ಕೂಡ ಅಡ್ವರ್ಬ್ ಆಗಿ ಆಕ್ಟ್ಸ್ ಇಯರ್ ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ ಇಲ್ಲಿ. ನೆಕ್ಸ್ಟ್ ಸೆಂಟೆನ್ಸ್ ಹೋದರೆ, ಐ ಹ್ಯಾಡ್ ಡನ್ ಇಟ್. ಐ ಹ್ಯಾಡ್ ಡನ್ ಇಟ್ ನೀಟ್ಲಿ. ನಾನು
ಇದನ್ನು ಮಾಡಿ ಮುಗಿಸಿದೆ ಹೇಗೆ ನೀಟ್ಲಿ. ಅದರ ಕ್ವಶನ್ ಕೇಳಿದ್ರೆ ಯಾರಾದ್ರೂ ಬಂದು ಹೌ ಹ್ಯಾಡ್ ಯು ಡನ್ ಇಟ್, ಇದನ್ನು ಹೇಗೆ ಮಾಡಿದೆ ಅಂತ ಕೇಳಿದ್ರೆ ಐ ಹ್ಯಾವ್ ಡನ್ ಇಟ್ ನೀಟ್ಲಿ, ನಾನು ಇದನ್ನು ನೀಟಾಗಿ ಮಾಡಿದೆ, ಅಚ್ಚುಕಟ್ಟಾಗಿ ಮಾಡಿದೆ. ಸೊ ನೀಟ್ಲಿ ಅನ್ನೋದು ಅಂಡರ್ಲೈನ್ ಮಾಡಿದ್ದೀವಿ. ಅಂದರೆ ಈ ಡನ್ ಅನ್ನೋದನ್ನು ಹೇಗೆ ಡನ್ ಆಯಿತು ನೀಟ್ಲಿ, ಒಂದ್ಸರಿ ಕಂಪ್ಲೀಟ್ಲಿ ಅಂತ ಕರಿಬೋದು. ಕೆಲವೊಮ್ಮೆ ವೆಲ್ ಡನ್ ಮೈ ಬಾಯ್ ಅಂತೀವಿ, ವೆಲ್ ಡನ್ RCB ಅಂತ ಕರಿತೀವಿ. ಇನ್ನು ಚೆನ್ನಾಗಿ ಮಾಡಿದ್ರೆ ವೆಲ್ ಡನ್ ಬಾಯ್, ವೆಲ್ ಡನ್ ಮೈ ಬಾಯ್ ಅಂದರೆ ನೀನು ಮಾಡಿದ ಕೆಲಸ ತುಂಬ ಸೊಗಸಾಗಿತ್ತು, ಅದ್ಭುತವಾಗಿತ್ತು ಅಂತ. ವೆಲ್ ಡನ್, ನೀನು ಮಾಡಿದ ಕೆಲಸ ತುಂಬ ವೆಲ್ ಅಂದರೆ ತುಂಬ ಚೆನ್ನಾಗಿ ಮನೋಜ್ಞವಾಗಿತ್ತು ಅನ್ನೋ ಮೀನಿಂಗನ್ನು ಕೊಡ್ತದೆ. ಸೊ ಇಲ್ಲಿ ನಾವಾಗಲೂ ಕೂಡ ಏನಕ್ಕೆ ಬಳಸ್ತೀವಿ ಅಂತ ಆಲ್ರೆಡಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅಂದರೆ ವರ್ಬ್ ಅಥವಾ ಅಡ್ಜೆಕ್ಟಿವ್ ಅಥವಾ ಇನ್ನೊಂದು ಅಡ್ವರ್ಬ್ನ ಕೆಲಸ ಹೇಗೆ ನಡೀತು, ಹೇಗೆ ನಡೀತಾ ಇತ್ತು, ಹೇಗೆ ನಡೀತಿದೆ, ಹೇಗೆ ನಡೆಯಲಿದೆ ಅನ್ನೋ ಒಟ್ಟಾರೆ ಮ್ಯಾನರನ್ನು ತೋರಿಸ್ಲಿಕ್ಕೆ, ವೇ ಆಫ್ ಹ್ಯಾಪನಿಂಗನ್ನು ತೋರಿಸ್ಲಿಕ್ಕೆ ಬಳಸುವಂಥ ಪದಗಳಾಗಿರ್ತವೆ. ಯಾವುದು ಅಡ್ವರ್ಬ್ ಅಂತಂದರೆ ಕನ್ನಡದಲ್ಲಿ ಕ್ರಿಯಾವಿಶೇಷಣ ಅಂತ ಕರಿತೀವಿ. ಕ್ರಿಯಾವಿಶೇಷಣ ಅಂದರೆ ಕ್ರಿಯೆ ಹೇಗೆ ನಡೀತು, ಆ ಕ್ರಿಯೆಯ ವಿಶೇಷತೆ ಏನು, ಅಂದರೆ ಯಾವ ಸ್ವರೂಪದಲ್ಲಿ ಕ್ರಿಯೆ ನಡೀತು ಅನ್ನೋದನ್ನು ತೋರಿಸುವಂತಹ ಉದ್ದೇಶಕ್ಕಾಗಿ ಈ ವರ್ಡ್ಸನ್ನು ಬಳಸ್ತೀವಿ. ಇಲ್ಲಿ ಇಷ್ಟೊಂದು ಎಕ್ಸಾಂಪಲ್ಸ್ ನೋಡಿದಾಗ ನಮಗೆ ಬರ್ತಕ್ಕಂಥ ಎರಡು ಮೈನ್ ಪಾಯಿಂಟ್, ಈ ಲೆಸನ್ನ ಬೋನಸ್ ಪಾಯಿಂಟ್ ಅಂದರೂ ಕೂಡ ತಪ್ಪಾಗಲ್ಲ. ಏನಂತ ನಾರ್ಮಲಿ ಇಟ್ ಕಮ್ಸ್ ಆಫ್ಟರ್ ಎ ವರ್ಡ್. ನೋಡಿ ಇಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂಡು ಬನ್ನಿ. ಈಸಿಲಿ, ಫಾಸ್ಟ್ಲಿ, ಬ್ಯೂಟಿಫುಲಿ, ಮೆಲೋಡಿಯಸ್ಲಿ, ಹೋಮ್ ಮತ್ತು ನೀಟ್ಲಿ, ವೆಲ್. ಈ ಲಾಸ್ಟ್ ಸೆಂಟೆನ್ಸ್ ಬಿಟ್ಕೊಂಡ್ರೆ ಇದು ಇಂಗ್ಲೀಷ್ನಲ್ಲಿ ಎಲ್ಲ ಚಾಪ್ಟರ್ಗಳಲ್ಲೂ ಕೂಡ ಎಕ್ಸೆಪ್ಷನ್ ಕೇಸ್ ಅಂತ ಬರುತ್ತೆ, ಆ ರೀತಿ ಇದು ಕೂಡ ಒಂದು. ಬಟ್ ಈ 6 ಸೆಂಟೆನ್ಸ್ಗಳಲ್ಲಿ ಏನಾಗಿದೆ, ಇಟ್ ಕಮ್ಸ್ ನ್ಯಾಚುರಲಿ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಆಫ್ಟರ್ ದ ವರ್ಬ್. ವರ್ಬ್ ಆದ್ಮೇಲೆ ಬರ್ತವೆ, ಕೆಲವೊಮ್ಮೆ ಇಮಿಡಿಯೇಟ್ಲಿ ಬರ್ತದೆ, ಮಧ್ಯೆ ಒಂದು ಆಬ್ಜೆಕ್ಟ್ ಇಲ್ಲ ಅಂತಂದರೆ. ಅಥವಾ ನಾರ್ಮಲ್ ಆಗಿ ನೋಡಿ ವರ್ಬ್ ಎಲ್ಲಿ ಬಳಸಿರ್ತೀವಿ, ವರ್ಬ್ ಪಕ್ಕದಲ್ಲೇ ಬಳಸಿರ್ತೀವಿ ಸಹಜವಾಗಿ. ರನ್ ಫಾಸ್ಟ್ಲಿ, ಡ್ಯಾನ್ಸಸ್ ಬ್ಯೂಟಿಫುಲಿ, ಸ್ಯಾಂಗ್ ಮೆಲೋಡಿಯಸ್ಲಿ, ವೆಂಟ್ ಹೋಮ್, ಡನ್ ನೀಟ್ಲಿ. ಆದರೆ ಆಫ್ಟರ್ ದ ವರ್ಬ್ ನ್ಯಾಚುರಲಿ ದೇ ಕಮ್. ಆದರೆ ಅಡ್ಜೆಕ್ಟಿವ್ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಡ್ಜೆಕ್ಟಿವ್ಸ್ ಅಲ್ಲಿ ಏನಾಗುತ್ತೆ, ಫೀಚರ್ಸ್ ಆಫ್ ದ ಅಡ್ಜೆಕ್ಟಿವ್ಸ್ ಅಂತ ನೋಡ್ಲಿಕ್ಕೆ ಹೋದಾಗ ಆಲ್ ಅಡ್ಜೆಕ್ಟಿವ್ಸ್ ಕಮ್ ಬಿಫೋರ್ ದ ನೌನ್ಸ್ because they are describing the nouns. Here these are describing verbs as coming after the verbs. ಅಂದರೆ ವರ್ಬ್ಸ್ ಆದಮೇಲೆ ಬರ್ತವೆ ಅಡ್ವರ್ಬ್, ನೌನ್ಗೂ ಮೊದಲೇ ಬರ್ತದೆ ಅಡ್ಜೆಕ್ಟಿವ್. ಆಯಿತಾ? ಜೊತೆಗೆ ಇನ್ನೊಂದೇನು, ಹೇಗೆ ಒಂದು ಸೆಂಟೆನ್ಸಲ್ಲಿ ಗಿವನ್ ಸೆಂಟೆನ್ಸಲ್ಲಿ ನಾವು ಪತ್ತೆ ಹಚ್ಚೋದು ಹೇಗೆ, ಇದು ಅಡ್ಜೆಕ್ಟಿವ್ನ ಅಥವಾ ಅಡ್ವರ್ಬ್ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಹಿಂಟ್ ಏನಪ್ಪ ಅಂದರೆ ಇಲ್ಲಿ ನೋಡಿ, ಆಲ್ಮೋಸ್ಟ್ ಆಲ್ ಅಡ್ವರ್ಬ್ಸ್ ಎಂಡೆಡ್ ವಿತ್ LY. ಅಂದರೆ ನೋಡಿ LY ಇಂದನೇ ಎಂಡ್ ಆಗುತ್ತೆ. ಕೆಲವೊಂದು ಫಾರ್ಮೇಷನಲ್ಲಿ ಡಬಲ್ ಇರ್ತದೆ. ಕೇರ್ಫುಲ್ಲಿ, ಕೇರ್ಲೆಸ್ಲಿ ಅಂತ ಬಳಸಿರೋದು. ಈಗ ನೀವು ಸ್ಲೋಲಿ, ಹ್ಯಾಪಿಲಿ, ಕ್ವಿಕ್ಲಿ, ಸಡನ್ಲಿ ಎಲ್ಲ ವರ್ಡ್ಸನ್ನು ನೋಡ್ಕೊಂಡು ಬನ್ನಿ. ನಾನು ನೋಡೋದಕ್ಕೆ 90% ಆಫ್ ದ ಅಡ್ವರ್ಬ್ಸ್ ಮೋಸ್ಟ್ಲಿ ಎಂಡೆಡ್ ವಿತ್ LY. ಕೆಲವೊಮ್ಮೆ ಈ ರೀತಿ ಬರ್ತವೆ, ವೆಲ್, ಹೋಮ್, ಇವೆಲ್ಲ ಸಮ್ ಎಕ್ಸೆಪ್ಷನ್ ಕೇಸ್ಗಳು. ನೀವು ಅಡ್ವಾನ್ಸ್ ಲೆವೆಲನ್ನು ಪಾಠಗಳಲ್ಲಿ ಅದನ್ನು ಮತ್ತೊಂದಷ್ಟು ಕಲಿಯುವಂಥದ್ದಾಗಿದೆ. ಹಾಯ್ ಫ್ರೆಂಡ್, ವೇರ್ ಆರ್ ಯು? ವೇರ್ ಶುಡ್ ಐ ಕಮ್? ಎಕ್ಸಾಕ್ಟ್ಲಿ ನಿಯರ್ ಬಸ್ ಸ್ಟ್ಯಾಂಡ್, ಅಂಡರ್ ದ ಟ್ರೀ. there is a jewelry shop near that, in front of that, besides. Okay, well done. One thing, send me your location please. Okay, bye. See you there. Hi, I was in college. Okay, it is for showing where should I go exactly. Okay, so I hope you understood the topic of this class, today's class. So then, today we have to learn English basic concept of preposition. To know the preposition, what are the questions I raised in the beginning? Okay, I mean, ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಿಪೊಸಿಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಅದರ ಬೇಸಿಕ್ ಕಾನ್ಸೆಪ್ಟ್ ಏನು ಅನ್ನೋದ್ರ ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದಷ್ಟು ಕ್ವಶನ್ ರೈಸ್ ಮಾಡಿದ್ದು. ಓಕೆ, ಬನ್ನಿ. ಏನು ಈಸ್ ಆಲ್ಸೋ
the main part of one of the parts of speech in English. Okay. So, don't waste the time. Shall we go? Preposition is a word using to show the relationship between the nouns or pronouns. ಅಂದರೆ ಪ್ರಿಪೊಸಿಷನ್ ಅಂತಕ್ಕಂಥದ್ದು ಕೂಡ ಒಂದು ವರ್ಡ್. ಅದೇನಕ್ಕಾಗಿ ಅದನ್ನು ಯೂಸ್ ಮಾಡ್ತೀವಿ ಅಂದರೆ ಟು ಶೋ ದ ರಿಲೇಷನ್ಶಿಪ್ ಬಿಟ್ವೀನ್ ನೌನ್ ಆರ್ ಪ್ರೊನೌನ್ಸ್. ಏನು ಹಿಂಗೆ ಹೇಳ್ಬಿಟ್ರೆ ನೌನ್ಸ್ ಆರ್ ಪ್ರೊನೌನ್ಸ್ ಅಂದರೆ ಇಟ್ ಮಸ್ಟ್ ಬಿ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆರ್ ಅಬ್ಜೆಕ್ಟ್. ಆ ಪ್ಲೇಸ್ಗಳೆಲ್ಲಾದರೂ ಇರಲಿ, ಅವೆರಡರ ಮಧ್ಯೆ ಇರತಕ್ಕಂಥ ರಿಲೇಷನ್ಶಿಪ್ ಏನಿದೆ ಅನ್ನೋದನ್ನು ತೋರಿಸ್ಲಿಕ್ಕೆ, ಐ ಮೀನ್ ಪೊಸಿಷನ್ ಅಥವಾ ಪ್ಲೇಸ್ ಅಥವಾ ಟೈಮ್ ಬೀಯಿಂಗ್ ಏನಿದೆ ಅದನ್ನು ನಾವು ರಿಲೇಟ್ ಮಾಡಲಿಕ್ಕೋಸ್ಕರ ಸಮ್ ವರ್ಡ್ಸ್ ಆರ್ ಯೂಸಿಂಗ್ ಕಾಲ್ಡ್ ಆಸ್ ದ ಪ್ರಿಪೊಸಿಷನ್. The word preposition as it defines itself, pre, pre means before. Before the noun or pronoun, it places itself. Then position, preposition, early place. In other term, preposition ಅಂದರೆ ಕನ್ನಡದಲ್ಲಿ ಪೂರ್ವ ಪ್ರತ್ಯಯ ಅಂತ ಕರಿತೀವಿ. ಒಂದು ನಾಮಪದ ಅಥವಾ ಸರ್ವನಾಮ ಏನಿದೆಯೋ ಆ ಎರಡರ ಮಧ್ಯದ ಸಂಬಂಧವನ್ನು, ಅಂದರೆ ಕರ್ಮಪದ ಕರ್ತೃಪದ, ಸಬ್ಜೆಕ್ಟ್ ಆಬ್ಜೆಕ್ಟ್ ಆರ್ ಪ್ರೆಡಿಕೇಟ್ ಏನಿದೆಯೋ ಅವುಗಳ ಸಂಬಂಧಗಳೆರಡರ ಮಧ್ಯ ಏನು ನಡೀತಿದೆ, ಎಲ್ಲಿ ನಡೀತಿದೆ, ಏನು ಅನ್ನೋದಕ್ಕಿಂತ ಎಲ್ಲಿ ನಡೀತಿದೆ ಎಕ್ಸಾಕ್ಟಾಗಿ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಬಳಸುವಂಥದ್ದಾಗಿದೆ. ಆ ಕನ್ನಡದಲ್ಲಿ ಪೂರ್ವ ಪ್ರತ್ಯಯ ಅಂತ ಯಾಕೆ ಕರಿತೀವಿ ಅಂದರೆ ಅದು ಇಟ್ ಕಮ್ಸ್ ಅರ್ಲಿ ಬಿಫೋರ್ ದಟ್ ನೌನ್ ಆರ್ ಪ್ರೊನೌನ್. ಹಾಗಾಗಿ ನಾವು ಪ್ರಿಪೊಸಿಷನ್ ಅಂತ ಕರಿತೀವಿ. ಪೊಸಿಷನ್ ಅಂದರೆ ನಿಮಗೆ ಗೊತ್ತಿದೆ, ಅಂದರೆ ಯಾವ ಲೊಕೇಶನ್, ಆ್ಯಕ್ಚುಲಿ ಯಾವ ಸಿಚುವೇಶನ್ ಅನ್ನೋದನ್ನು ತೋರಿಸ್ಲಿಕ್ಕೆ. It places before the noun or pronoun by showing the exact position or place of those mentioned. ಸೆಂಟೆನ್ಸ್ ಅಲ್ಲಿ ಯಾವ ಮೆನ್ಷನ್ಡ್ ನೌನ್ ಆರ್ ಪ್ರೊನೌನ್ ಇದೆಯೋ ಅದಕ್ಕೂ ಮೊದಲೇ ಪ್ಲೇಸ್ ಆಗ್ತದೆ ಇದು. ಏನಕ್ಕೆ? ಟು ಶೋ ದ ಪೊಸಿಷನ್ ಆಫ್ ದಟ್ ನೆಕ್ಸ್ಟ್ ವಾಟ್ ವಿ ಮೆನ್ಷನ್ಡ್. ಸೊ ಬೇಸಿಕಲಿ ನಾವು ಇಷ್ಟು ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡಿದ್ದೆ ಆದರೆ ಬಿಗಿನರ್ಸ್ ಯಾವುದೇ ಗೊಂದಲ ಇಲ್ಲದೆ ಇಂಗ್ಲೀಷನ್ನು ತುಂಬ ಲವಿಂಗ್ ನೇಚರಿಂದ, ವಿಲ್ಲಿಂಗ್ ನೇಚರಿಂದ ಕಲಿತಾರೆ. ಸೊ ಇಂಗ್ಲೀಷ್ಗೂ ಕನ್ನಡಕ್ಕೂ ಅಥವಾ ಬೇರೆ ಯಾವುದೋ ಮದರ್ ಟಂಗಿಗೂ ವ್ಯತ್ಯಾಸವೇ ಇಲ್ಲ, ಇಷ್ಟೊಂದು ಈಸಿನಾ ಅಂತ ಅನ್ಕೋತಾರೆ. ನಾವು ಬಿಗಿನಿಂಗಲ್ಲೇ ಕೈಂಡ್ಸ್ ಆಫ್ ಪ್ರಿಪೊಸಿಷನ್ಸ್, ಕೈಂಡ್ಸ್ ಆಫ್ ಪ್ಲೇಸ್ ಅಂತೆಲ್ಲ ಹೋಗ್ಬಿಟ್ರೆ ಅವ್ರಿಗೆ ಎದುರ್ಕೊಳ್ತಾರೆ, ನರ್ವಸ್ ಆಗ್ತಾರೆ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ಕೊಳ್ಳೋಣ. ಸೊ ಅಟ್ ದ ಬಿಗಿನಿಂಗ್ ಸ್ಟೇಜ್ ಅವ್ರ ಪ್ರಿಯಾರಿಟಿ ಏನಾಗಿರಬೇಕು, to make the concept for the beginners very simple through analyzing or describing the exact definition of that what we have to realize them. ಅಷ್ಟು ಮಾಡಿದ್ರೆ ಸಾಕು. ಅಷ್ಟು ಮಾಡಿದ್ರೆ ಜೊತೆಗೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಡದಿದ್ರೆ ಯಾವುದು ಕೂಡ ಅರ್ಥ ಆಗಲ್ಲ. ಎಕ್ಸಾಂಪಲ್ಸ್ ಕೊಡೋಣ. ಏನು ಎಕ್ಸಾಂಪಲ್ಸು? ಐ ಹ್ಯಾವ್ ಟೇಕನ್ ಸೋ ಮೆನಿ ಎಕ್ಸಾಂಪಲ್ಸ್ ಲೈಕ್ ದೀಸ್ ಆಸ್ ವಿ ಗೋ. ಹಿಯರ್ ಈಸ್ ಎ ಪೆನ್ ಇನ್ ಮೈ ಹ್ಯಾಂಡ್. Here is a pen in my hand. ಇಲ್ಲಿ ನನ್ನ ಕೈಯಲ್ಲಿ ಅಥವಾ ನನ್ನ ಕೈಯಲ್ಲಿ ಒಳಗಡೆ ನನ್ನ ಕೈಯಲ್ಲಿ ಒಂದು ಪೆನ್ ಇದೆ. ನನ್ನ ಕೈಯಲ್ಲಿ ಒಂದು ಪೆನ್ ಇದೆ ಅಂದರೆ ಹಿಯರ್ ಈಸ್ ಎ ಪೆನ್ ಇನ್ ಮೈ ಹ್ಯಾಂಡ್. ಈ ಪೆನ್ ಎಲ್ಲಿದೆ ಅನ್ನೋ ಕ್ವಶನ್ಗೆ ಆನ್ಸರ್ ಇನ್ ಮೈ ಹ್ಯಾಂಡ್. ಸೊ ಈ ಪೆನ್ನಿನ ಪೊಸಿಷನನ್ನು ತೋರಿಸುವಂಥ ಪದ ಯಾವುದು? ಇನ್ ಅನ್ನೋದು. ನೆಕ್ಸ್ಟ್ ಸೆಕೆಂಡ್ ಬಂದರೆ there was a bird on the tree. ಕೈಯಲ್ಲಿ ಪೆನ್ ಇದೆ, ಬರ್ಡ್ ಎಲ್ಲಿರ್ತದೆ? ಆನ್ ದ ಟ್ರೀ, ಮರದಲ್ಲಿ ಅಂತ ಹೇಳ್ಬಾರ್ದು, ಅವಾಗ ಆನ್ ದ ಟ್ರೀ ಅಂತ ಹೇಳ್ಬೇಕು. ಅದು ಆನ್ ಅನ್ನೋದು ಈ ಬರ್ಡ್ ಎಲ್ಲಿದೆ ಅನ್ನುವಂಥದ್ದನ್ನು ತೋರಿಸ್ತದೆ. ಈ ಬರ್ಡ್ಗೂ ಟ್ರೀಗೂ ರಿಲೇಷನನ್ನು ಇದು ತೋರಿಸ್ತದೆ, ಶೋ ಮಾಡ್ತದೆ. ಇಲ್ಲಿ ಕೂಡ ಪೆನ್ನು ಮತ್ತು ಮೈ ಹ್ಯಾಂಡ್ ಎರಡಕ್ಕೂ ಮಧ್ಯದ ರಿಲೇಷನನ್ನು ಶೋ ಅಪ್ ಮಾಡ್ತದೆ. ಯಾವುದು? ದಿಸ್ ಪ್ರಿಪೊಸಿಷನ್. ನೆಕ್ಸ್ಟ್ ಸೆಂಟೆನ್ಸಲ್ಲಿ I am teaching for learners. I am teaching for learners. ನಾನು ಇಂಗ್ಲೀಷನ್ನು ಅಥವಾ ಟೀಚಿಂಗನ್ನು ಮಾಡ್ತಿರೋದು ಯಾರಿಗೋಸ್ಕರ ಅಂದರೆ ಲರ್ನರ್ಸ್ಗೋಸ್ಕರ. ಇಲ್ಲಿ ಫಾರ್ ಅಂದರೆ ಲರ್ನರ್ಸ್ಗಾಗಿ, ಲರ್ನರ್ಸ್ಗೋಸ್ಕರ ಅಂದರೆ ಅವರಿಗಾಗಿ ನಾನು ಟೀಚ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ತೋರಿಸ್ತದೆ. ನೆಕ್ಸ್ಟ್ ರಾಮ ವೆಂಟ್ ಟು ಮೈಸೂರು ಅಥವಾ ರಮ ವೆಂಟ್ ಟು ಮೈಸೂರು. ರಾಮ ಅಥವಾ ರಮ ಮೈಸೂರಿಗೆ ಹೋದರು, ಎಲ್ಲಿಗೆ ಹೋದರು ಅನ್ನುವಂಥ ರಿಲೇಷನ್ನ ತೋರಿಸುವಂಥದ್ದು. ಹಾಗೆ ನೆಕ್ಸ್ಟು ಯು ರೀಡ್ ವಿತ್ ಬ್ರದರ್. ಯು ರೆಡ್ ವಿತ್ ಬ್ರದರ್ ಅಂತೂ ಆಯಿತು, ಪಾಸ್ಟ್ ಟೆನ್ಸ್ಗೂ ಆಗುತ್ತೆ, ಪ್ರೆಸೆಂಟ್ಗೂ ಆಗುತ್ತೆ ಇದು. ಬಟ್ ಇಲ್ಲಿ ಬನ್ನಿ,
ವಿತ್ ಅಂತಂದರೆ ಜೊತೆ, ನಿನ್ನ ಸಹೋದರನ ಜೊತೆ ಓದ್ಕೋ, ಅಥವಾ ನಿನ್ನ ಸಹೋದರನ ಜೊತೆ ಓದಿದೆ, ಎರಡೂ ಆಗುತ್ತೆ. ಸೊ ಜೊತೆ ಅನ್ನುವಂಥದ್ದನ್ನ ಬ್ರದರ್ಗೂ ನಿನಗೂ ಇರತಕ್ಕಂಥ ರಿಲೇಷನ್ನ ತೋರಿಸ್ತದೆ. ಹಾಗೆ ದಟ್ ಆಲ್ಫಾಬೆಟಿಕಲ್ ಸಾಂಗ್ ಹ್ಯಾಸ್ ರಿಟನ್ ಬೈ ಮೀ. ದಟ್ ಆಲ್ಫಾಬೆಟಿಕಲ್ ಸಾಂಗ್, ಪಾಪ್ಯುಲರ್ಲಿ ಎ ಫಾರ್ ದ ಆಪಲ್, ಬಿ ಫಾರ್ ದ ಬ್ಯಾಂಗಲ್. ದಟ್ ಪಾಪ್ಯುಲರ್ ಸಾಂಗ್, ಆಲ್ಫಾಬೆಟಿಕಲ್ ಸಾಂಗ್ ಹ್ಯಾಸ್ ರಿಟನ್ ಬೈ ಮೀ. ನಿಮ್ಗೆ ಗೊತ್ತಲ್ಲ ಆ ಸಾಂಗು, ಅದನ್ನು ಬರೆದವ್ರು ಯಾರು? ಅದು ನನ್ನಿಂದ ಬರೆಯಲ್ಪಡ್ತು, ಅದನ್ನು ಬರೆದದ್ದು ನಾನೇ, ನನ್ನಿಂದ ಯಾವ ಪೊಯಮನ್ನು ಬರೆಯಲಾಯಿತು ಅನ್ನೋದನ್ನು ಯಾರಿಂದ, ಇಂದ ಅನ್ನುವಂಥನ್ನು ತೋರಿಸ್ಲಿಕ್ಕೆ ಈ ವರ್ಡನ್ನ ಪ್ರಿಪೋಷನ್ ಬಳಸ್ಕೊಂಡಿದ್ದೀವಿ. ಹಾಗೆ ಬುಕ್ ಈಸ್ ಆನ್ ದ ಟೇಬಲ್. ದೆರ್ ಈಸ್ ಅ ಬುಕ್. ವೇರ್? ಆನ್ ದ ಟೇಬಲ್. ಸೊ ದೀಸ್ ಆರ್ ವಾಟ್ ಅಂಡರ್ಲೈನ್ಡ್ ವರ್ಡ್ಸ್ ಆರ್ ಮೆನ್ಷನಿಂಗ್ ಹಿಯರ್. Undoubtedly they are all preposition. Why? They are all showing the relationship between noun or naming word and pronoun. ಇವೆರಡರ ಮಧ್ಯೆ ರಿಲೇಷನ್ಶಿಪ್ಪನ್ನು ತೋರಿಸ್ಕೊಂಡು ಹೋಗ್ತದೆ. ಸಮ್ ಮೋರ್ ಪ್ರಿಪೋಷನ್ಸ್ ಹಿಯರ್. ಇವಿಷ್ಟೇ ಅಲ್ಲ, ಇವು ಒಂದೊಂದು ಎಕ್ಸಾಂಪಲ್ ಕೊಟ್ಟೆ. ಅದಲ್ಲದೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಸೋ ಮೆನಿ ಪ್ರಿಪೋಷನ್ಸ್ ಆರ್ ದೇರ್. ಡೈಲಿ ಏನು ನಾವು ಬಳಸ್ತೀವೋ ಅದನ್ನು ನಾವು ಒಂದಷ್ಟು ಮೆನ್ಷನ್ ಮಾಡಿದ್ದೀವಿ. ಅಟ್ ಅಂದರೆ ಅಲ್ಲಿ ಅಥವಾ ಅದರ ಹತ್ರ, ಅಟ್ ದ ಗೇಟ್ ಅಂತ ಬಳಸ್ತೀವಿ. ಎಬವ್ ಮೇಲೆ, ಬಿಲೋ ಅಂತ ಏನು ಕರಿತೀವಿ ಅದರ ಆಪೋಸಿಟ್ ವರ್ಡು. ಓವರ್ ಇದು, ಅಪ್ ಇದು ಕೂಡ ಅಪ್ ಡೌನ್ ಅಂತ ಹೇಳ್ತೀವಲ್ಲ ಆ ಅರ್ಥವನ್ನು ಕೊಡುತ್ತೆ. ಅಪ್ ಅನ್ ಕೂಡ ಅದೇ ಅರ್ಥ. ಟಿಲ್ ತನಕ, ಅಲ್ಲಿ ತನಕ, ಆ್ಯಂಡ್ ಟಿಲ್ ಅಂತೀವಲ್ಲ ಅದು. ಬಿಹೈಂಡ್ ಅಂದರೆ ಹಿಂದೆ, ಬ್ಯಾಕ್ ಸೈಡ್ ಅಂತ ಕರಿತೀವಲ್ಲ ಅದು. ನೆಕ್ಸ್ಟ್ ಬಿಸೈಡ್ ಕೂಡ, ಬಿಸೈಡ್ಸ್ ಕೂಡ, ಇವೆರಡೂ ಕೂಡ ಪ್ರಿಪೋಷನ್ಸ್. ಇವೆರಡು ಯಾಕೆ ತಗೊಂಡಿದ್ದೀವಿ? ಸ್ಪೆಲ್ಲಿಂಗ್ ಮಿಸ್ಟೇಕಾ? ನಾವು ನೋಡಿ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದರ ಮೀನಿಂಗೇ ಮಿಸ್ಟೇಕ್ ಆಗುತ್ತೆ. ಬಿಸೈಡ್ ಅಂದರೆ ಪಕ್ಕದಲ್ಲಿ, ಅಂದರೆ ನಿಯರೆಸ್ಟ್ ಅಂತೇಳಿ. ಆದರೆ ಬಿಸೈಡ್ಸ್ ಅಂದರೆ ಎಕ್ಸೆಪ್ಟ್, ಹೊರತುಪಡಿಸಿ. ಸುಮಾರು ಜನ ಕನ್ಫರ್ಮ್ ಮಾಡ್ಕೋತಾರೆ. ಬಿಸೈಡ್ ಅಂದರೆ ಪಕ್ಕದಲ್ಲಿ, ಬಿಸೈಡ್ಸ್ ಅಂದರೆ ಹೊರತುಪಡಿಸಿ. ಬಿಸೈಡ್ಸ್ ಕನ್ನಡ ಐ ಕ್ಯಾನ್ ಟಾಕ್ ಇಂಗ್ಲೀಷ್ ಆಲ್ಸೋ. ಕನ್ನಡ ಅಲ್ಲದೆ ನಾನು ಇಂಗ್ಲೀಷ್ ಕೂಡ ಮಾತಾಡ್ತೇನೆ ಅಂತ. ನೆಕ್ಸ್ಟ್ ಬಿಡ್ವೀನ್ ಆ್ಯಂಡ್ ಅಮಂಗ್. ಇಲ್ಲೂ ಕೂಡ ಗೊಂದಲ. ಬಿಡ್ವೀನ್ ಅಂದರೆ ಏನು? ಅಮಂಗ್ ಅಂದರೆ ಏನು? ಎರಡು ಒಂದೇ ಅಲ್ವಾ? ನಾವು ಬಿಡ್ವೀನ್ ಅಂದರೆ ನಡುವೆ, ಅಮಂಗ್ ಅಂದರೆ ಮಧ್ಯ. ಇದೊಳ್ಳೆ ಕಥೆ ಇದಲ್ಲ. ಏನಿಂಗಂದರೆ ನೋಡಿ ಇಲ್ಲಿ ಎಕ್ಸಾಂಪಲ್, ದೀಸ್ ಆರ್ ದ 2 pens. I add one more again. The red pen is between blue and black pen. Got it? The red pen is between blue and black pen. ಅಂದರೆ ಎಲ್ಲಾದರೂ ಕೂಡ ಎರಡು ವಸ್ತುಗಳ ಮಧ್ಯೆ ಒಂದಿದೆ ಅಂತ ಹೇಳುವಾಗ ಮಾತ್ರ ನಾವು ಬಿಡ್ವೀನ್ ಅನ್ನೋದನ್ನು ತೋರಿಸ್ತೀವಿ. ದೆನ್ ವೆನ್ ವಿಲ್ ಯೂಸ್ ದ ವರ್ಡ್ ಅಮಂಗ್. ಅಮಂಗ್ ಅಂದರೆ ಏನಪ್ಪ ಅಂದರೆ ಹಲವಾರು ಇರ್ತವೆ, ಮೋರ್ ದ್ಯಾನ್ 2, 4 ಇಷ್ಟು ಇರ್ತಾವಲ್ಲ, ಅದರ ಮಧ್ಯ, ಅವುಗಳ ಮಧ್ಯದಲ್ಲಿ ಒಂದಿದ್ರೆ. ಅಮಂಗ್ 3 ಮಾರ್ಕರ್ ಪೆನ್ಸ್ ದೆರ್ ಈಸ್ ಎ ನಾರ್ಮಲ್ ಪೆನ್. ಮೈ ಪೆನ್ ಈಸ್ ದೇರ್ ಅಮಂಗ್ ದ ಮಾರ್ಕರ್ ಪೆನ್ಸ್. ಗೊತ್ತಾಯ್ತಲ್ಲ? ಇದು ಗೊಂದಲ ಆಗುತ್ತೆ. ಸೊ ಈ ನಡುವೆ ಅಂದರೆ ಈ ಎರಡರ ಮಧ್ಯೆ, ಎರಡರ ಸೆಂಟ್ರಲ್ಲಿ ಇರ್ತಕ್ಕಂಥದ್ದನ್ನು ನಾವು ತೋರಿಸ್ಲಿಕ್ಕೆ ಬಿಡ್ವೀನ್ ಅಂತ ಕರಿತೀವಿ. ಸೊ ಹಲವಾರು ಜನರ ಮಧ್ಯೆ ಒಬ್ಬ ಕೂತಿದ್ದಾರೆ, ಅವರನ್ನು ಅಮಂಗ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟು ಆಫ್ಟರ್, ಅಂಡರ್, ಡೌನ್. ಸೊ ಇಲ್ಲಿ ಒಂದಷ್ಟು ಉದಾಹರಣೆಗಳು ಮಾತ್ರ. ವಿ ಹ್ಯಾವ್ ಟು ಲರ್ನ್ ಅಬೌಟ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕಂಜಂಕ್ಷನ್. ಆಸ್ ವಿ ನೋ ಟಿಲ್ ನೌ ದ ಕಂಜಂಕ್ಷನ್ ಈಸ್ ಆಲ್ಸೋ ಎ ವರ್ಡ್. ಅಂದರೆ ಇದುವರೆಗೆ ನಾವು ಏನು ಕಲ್ತಿದ್ವಿ? ಕಂಜಂಕ್ಷನ್ ಅನ್ನೋದು ಕೂಡ 8 ಪಾರ್ಟ್ಸ್ ಆಫ್ ದ ಸ್ಪೀಚಲ್ಲಿ ಒಂದು ವರ್ಡ್ ಅಂತ ಹೇಳ್ಬಿಟ್ಟಿದ್ವಿ. ಫಾರ್ ಬಿಗಿನರ್ಸ್ಗೆ, ಬಿಗಿನಿಂಗ್ ಹಂತದಲ್ಲಿ ಹೇಳುವಾಗ ತೊಡಕು ಮಾಡಬಾರ್ದು, ಬೇಡ ಅಂತೇಳಿ ಇನ್ನೊಂಚೂರು ಸ್ಟಡಿ ಮಾಡ್ಲಿಕ್ಕೆ ಹೋದಾಗ ಗೊತ್ತಾಗಿದ್ದೇನಪ್ಪ ಅಂದರೆ, ಕಂಜಂಕ್ಷನ್ ಈಸ್ ನಾಟ್ ಓನ್ಲಿ ಎ ವರ್ಡ್. ಅಂದರೆ ಕಂಜಂಕ್ಷನ್ ಅನ್ನೋದು ಬರೀ ವರ್ಡ್ ಆಗಿರೋಲ್ಲ. ಎಷ್ಟು ಬಾರಿ ಅಂದರೆ ಸಮ್ಟೈಮ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಕೂಡ ಆಗಿರ್ತದೆ. ಅಂದರೆ ನಾವು ಒಂದೇ ವರ್ಡನ್ನು ನಾವು ಬಳಸಲ್ಲ. ಇಲ್ಲಿ ನೋಡಿ ಎಕ್ಸಾಂಪಲ್, ಆ್ಯಸ್ ಸೂನ್ ಆ್ಯಸ್ ಅನ್ನುವಂಥದ್ದು ಕೂಡ ಕಂಜಂಕ್ಷನ್ ಆಗಿ ಬಳಕೆಯಾಗಿದೆ. ಅಂದರೆ ಇಲ್ಲಿ ಈಸ್ ಎ ಗ್ರೂಪ್ ಆಫ್ 3 ವರ್ಡ್ಸ್. ಹಾಗಾಗಿ ಒಂಚೂರು
ಎನ್ಲಾರ್ಜ್ ಮಾಡಿ ಅದರ ಮೀನಿಂಗನ್ನು ಹೇಳೋದಾದ್ರೆ, ಕಂಜಂಕ್ಷನ್ ಈಸ್ ನಾಟ್ ಓನ್ಲಿ ಎ ವರ್ಡ್, ಸಮ್ಟೈಮ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಕೂಡ ಆಗಿರ್ತದೆ. ಜೊತೆಗೆ ಆಗಿದ್ದು ಇದನ್ನ ಏನಕ್ಕಾಗಿ ಬಳಸ್ತೀವಿ? ಯೂಸಿಂಗ್ ಟು ಕನೆಕ್ಟ್ ಆರ್ ಜಾಯಿನ್ ದ ವರ್ಡ್ಸ್ ಆರ್ ಫ್ರೇಸಸ್ ಇನ್ ಸೆಂಟೆನ್ಸಸ್. ಅಂದ್ರೆ ಇವನ್ ಯಾಕೆ ಬಳಸ್ತೀವಿ ಅಂದ್ರೆ, ಯೂಸಿಂಗ್ ಟು ಕನೆಕ್ಟಿಂಗ್ ಅಂದ್ರೆ ಜಾಯಿನಿಂಗ್ ಮಾಡಲಿಕ್ಕೆ, ಟು ಜಾಯಿನ್ ಏನನ್ನ 2 or 3 ವರ್ಡ್ಸ್ ಆರ್ ಫ್ರೇಸಸ್ ಇನ್ ಎ ಸೆಂಟೆನ್ಸ್, ಇವುಗಳನ್ನು ಜಾಯಿನ್ ಮಾಡಲಿಕ್ಕೆ ಅಂತ ಬಳಸ್ತೇವೆ. ಹಾಗಾಗಿ ಇದನ್ನು ಕೂಡ ಪಾರ್ಟ್ ಆಫ್ ದ ಸ್ಪೀಚ್ ಅಂತ ನಾವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕನ್ಸಿಡರ್ ಮಾಡಲಾಗಿದೆ. ಆದರೆ ಇದೆಲ್ಲ ಸರಿ, ಯಾಕೆ ನಾವು ಬಳಸಬೇಕು? ಅದರ ಅವಶ್ಯಕತೆ, ಅನಿವಾರ್ಯತೆ ಇದೆಯಾ ಕಂಜಂಕ್ಷನ್ದು? ಎಸ್ ಇದೆ. ಯಾಕೆ ಅಂದರೆ, ನಾವು ಕೆಲವೊಮ್ಮೆ ಕಂಟಿನ್ಯೂಟಿ ಮಾತನಾಡುವಾಗ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಒಂದೊಂದು ಸೆಂಟೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಎಕ್ಸಾಂಪಲ್, ಐ ರೀಡ್ ಇಟ್, ಐ ರೈಟ್ ಇಟ್. ಸಿಂಪಲ್ ಆಗಿ ಹೇಳಿದ್ರೆ, ಐ ರೀಡ್ ಆ್ಯಂಡ್ ರೈಟ್ ಇಟ್, ಐ ರೀಡ್ ಆ್ಯಂಡ್ ರೈಟ್ ಅಬೌಟ್ ಇಟ್. ಸಿಂಪಲ್ ಆಗಿ ಮುಗಿಸ್ಬೋದಲ್ವ? ಆದರೆ ಲೆಂತಿಯಾಗಿ ಮಾತನಾಡುವಾಗ ಅಥವಾ ನಂಬರ್ ಆಫ್ ಸೆಂಟೆನ್ಸಸ್ಸನ್ನು ಅವಾಯ್ಡ್ ಮಾಡುವಾಗ ಅಥವಾ ಒಂದಕ್ಕೆ ಇನ್ನೊಂದನ್ನು ಕಾರಿಲೇಟ್ ಮಾಡುವಾಗ, ಪೂರಕ ವಾಕ್ಯಗಳನ್ನಾಗಿ ಕೊಡಲಿಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟದ್ದು ಇನ್ನೇನಾದರೂ ಸಪ್ಲಿಮೆಂಟರಿ ಆಗಿ ಅಡಾಪ್ಟ್ ಮಾಡ್ಕೊಂಡು ಹೋಗುವಾಗ ಅಲ್ಲಿ ನಾವು ಈ ಕಂಜಂಕ್ಷನ್ಸನ್ನು ಅವಶ್ಯಕವಾಗಿ ಬಳಸಲೇಬೇಕಾಗುತ್ತೆ. ಬಳಸಿದಾಗ ಈ ಸೆಂಟೆನ್ಸ್ ಅನ್ನೋದು ನಮಗೆ ಸ್ಮೂತಿಯೆಸ್ಟ್ ಆಗಿರ್ತದೆ, ಅಂದರೆ ಸಾಫ್ಟ್ ಆಗಿರ್ತದೆ, ಮತ್ತು ಮೋರ್ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಈ ಎಲ್ಲ ಕಾರಣಕ್ಕೋಸ್ಕರ ಕಂಜಂಕ್ಷನ್ಸನ್ನು ಬಳಸಬೇಕು. ಅದನ್ನು ಕಲಿಯೋದು ತುಂಬ ಒಳ್ಳೆಯದು. ಸೊ ಫಸ್ಟು ಈ ಕಂಜಂಕ್ಷನ್ಸನ್ನು ಯಾಕೆ ಬಳಸ್ತೀವಿ ಮತ್ತು ಕಂಜಂಕ್ಷನ್ ಅಂದರೆ ಏನು ಅನ್ನೋ ಮೀನಿಂಗ್ ಗೊತ್ತಿದ್ರೆ ಸಾಕು. ಈಗಲೇ ಕೈಂಡ್ಸ್ ಆಫ್ ದ ಕಂಜಂಕ್ಷನ್ಸ್ ಬೇಡ. ಪ್ರತಿ ವಿಡಿಯೋದಲ್ಲಿ ನೆನಪು ಮಾಡಿದಾಗೆ ಇಟ್ ಈಸ್ ಫಾರ್ ಓನ್ಲಿ ದ ಬಿಗಿನರ್ಸ್ ಅಟ್ ದ ಬಿಗಿನಿಂಗ್ ಸ್ಟೇಜ್. ನೆಕ್ಸ್ಟ್ ಲೆವೆಲಲ್ಲಿ ಅದರ ಕೈಂಡ್ಸನ್ನು ಹೇಳ್ಕೊಂಡು ಹೋಗೋಣ. ಒಂದಷ್ಟು ಎಕ್ಸಾಂಪಲ್ಸ್ ನೋಡಿಕೊಂಡು ಹೋದರೆ ನಮಗೆ ನಿಜಕ್ಕೂ ಅರ್ಥವಾಗುತ್ತೆ ಚೆನ್ನಾಗಿ ಅಂತ. ಎಕ್ಸಾಂಪಲ್ ನೋಡಿ, ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಆಫ್ ಯುವರ್ ಕಮಿಂಗ್. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಆಫ್ ಯುವರ್ ಕಮಿಂಗ್ ಅಂದರೆ ನನಗೆ ತುಂಬ ಸಂತೋಷವಾಗಿದೆ, ನಾನು ತುಂಬ ಸಂತೋಷವಾಗಿದ್ದೀನಿ, ಯಾಕಂದರೆ ನಿನ್ನ ಬರುವಿಕೆಯಿಂದಾಗಿ. ನನಗೆ ಯಾಕೆ ಸಂತೋಷವಾಗಿದೆ ಅಂದರೆ, ನಿನ್ನ ಬರುವಿಕೆಯಿಂದ, ನೀನು ಬಂದದ್ದರಿಂದ, ವಿಕಾಸ್ ಯಾಕಂದರೆ ನೀನು ಬಂದದ್ದರಿಂದ ಐ ಆಮ್ ವೆರಿ ಹ್ಯಾಪಿ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಏನು ಪ್ರೇಸ್ ಇದೆಯೋ ಈ ಪ್ರೇಸ್ ಮತ್ತು ಈ ಪ್ರೇಸನ್ನು ಇಲ್ಲಿ ಬಿಕಾಸ್ ಅನ್ನುವಂಥದ್ದು ಏನು ಮಾಡುತ್ತೆ, ಕಂಜಕ್ಟ್ ಮಾಡುತ್ತೆ. ನಮಗೆ ಅವೆರಡರ ಮಧ್ಯೆ ಸಂಬಂಧವನ್ನು ಸೂಚಿಸುತ್ತೆ ಅಥವಾ ಸಂಬಂಧಿಸುತ್ತೆ, ಸೇತುವೆಯನ್ನು ಕಟ್ಟುತ್ತೆ ಅವೆರಡರ ಮಧ್ಯೆ. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋದ್ರೆ, ಡು ಯು ಹ್ಯಾವ್ ಟೀ ಆರ್ ಕಾಫಿ? ಡು ಯು ಹ್ಯಾವ್ ಟೀ ಆರ್ ಕಾಫಿ ಅಂದರೆ ನಿನಗೆ ಟೀ ಅಥವಾ ಕಾಫಿ ಕೊಡಲಾ, ತಗೋತೀರಾ? ಟೀ ಅಥವಾ ಕಾಫಿ ತಗೋತೀರಾ? ಇಲ್ಲೂ ಕೂಡ ಟೀ ಅಥವಾ ಕಾಫಿ, ಇಲ್ಲಿಂದ ಬರ್ತಕ್ಕ ಟೀ ಅಥವಾ ಕಾಫಿ ಇವೆರಡರ ಮಧ್ಯ ಏನು, ಈ ಎರಡು ವರ್ಡ್ಸನ್ನ ಮಧ್ಯ ಈ ಸೆಂಟೆನ್ಸಲ್ಲಿ ಅದು ಕನೆಕ್ಟಿವಿಟಿಯನ್ನು ಕೊಡ್ತದೆ. ಆ್ಯಸ್ ಸೂನ್ ಆ್ಯಸ್ ಈ ಗ್ರೋನ್ ಈ ಬಿಕೇಮ್ ಪಾಪ್ಯುಲರ್. ಆ್ಯಸ್ ಸೂನ್ ಆ್ಯಸ್ ಈ ಗ್ರೋನ್ ಈ ಬಿಕೇಮ್ ಪಾಪ್ಯುಲರ್. ಅವನು ಎಷ್ಟು ಬೇಗ ಬೆಳೆದ್ನೋ ಅಷ್ಟೇ ಬೇಗ ಅವನು ಪಾಪ್ಯುಲರ್ ಆದ ಅಂತಂದರೆ, ಅವನು ಹೇಗೆ ವೇಗವಾಗಿ ಬೆಳೆದ್ನೋ, ಆ್ಯಸ್ ಸೂನ್ ಆ್ಯಸ್ ಅನ್ನುವಂಥ ವರ್ಡು ನಮಗೇನಾಗಿದೆ, ಕಂಜಂಕ್ಟ್ ಮಾಡುವಂಥ ಕೆಲಸವನ್ನು ಬಿಗಿನಿಂಗಲ್ಲೇ ಮಾಡಿದೆ. ಅಂದರೆ ಈ ಎರಡು ನೋಡಿ, ಆ್ಯಸ್ ಸೂನ್ ಆ್ಯಸ್ ಈ ಗ್ರೌನ್, ಇಲ್ಲಿವರೆಗೊಂದು ಫ್ರೇಸ್ ಅಂದ್ಕೊಳ್ಳೋಣ, ಈ ಬಿಕೇಮ್ ಪಾಪ್ಯುಲರ್ ಅಥವಾ ಎರಡು ಸೆಂಟೆನ್ಸ್ ಇವೆರಡನ್ನು ಕೂಡ ಇಲ್ಲೇ ಅಟ್ ದ ಬಿಗಿನಿಂಗ್ ಸ್ಟೇಜಲ್ಲೇ ಏನು ಮಾಡಿದೆ, ಕನೆಕ್ಟ್ ಮಾಡಿದೆ. ಸೊ ಈ ರೀತಿ ಈ ಎರಡು ಸೆಂಟೆನ್ಸನ್ನು ಬಿಗಿನಿಂಗಲ್ಲಿ ಅಥವಾ ಇನ್ ಮಿಡ್ಲ್ ಎಲ್ಲಾದರೂ ಸರಿ ಕನೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡುವಂಥ ಈ ವರ್ಡ್ಸನ್ನೇ ಕಂಜಂಕ್ಷನ್ಸ್ ಅಂತ ಇಂಗ್ಲೀಷಲ್ಲಿ ಕರೆದ್ರೆ, ಕನ್ನಡದಲ್ಲಿ ಏನಂತೇವೆ, ಸೇತುವೆ ಕಟ್ಟುವಂಥ ಕೆಲಸವನ್ನು, ಕನೆಕ್ಟ್ ಮಾಡುವಂಥ ಕೆಲಸವನ್ನು, ಸಂಬಂಧವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಿದಂಥ ಅವ್ಯಯಗಳಾದ್ರಿಂದ ಇವನು ಸಂಬಂಧಾವ್ಯಯಗಳು ಅಂತ ಕರಿತೀವಿ. ಏನಂತೇಳಿ, ಕಂಜಂಕ್ಷನ್ಸ್ ಅಂದರೆ ಸಂಬಂಧಾವ್ಯಯಗಳು. ಇಲ್ಲಿ ಸಿಂಗುಲರ್ಲಿದೆ, ಎಸ್ ಹಾಕಬೇಕಿತ್ತು, ಇಲ್ಲಿ ಪ್ಲೂರಲ್ಲಿದೆ. ಅಂದರೆ ಸಂಬಂಧವನ್ನು ಸೂಚಿಸಲಿಕ್ಕೆ ಬಳಸುವ ಪದಗಳಾಗಿವೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋದರೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಮೂಲಕ ವಿತ್ ರೀಸನ್ಸನ್ನು ನೋಡೋಣ. ವೆನ್ ಯು ಕಮ್ ಐ ವಿಲ್ ಟೆಲ್ ಯು. ಇದರಲ್ಲಿ ವೆನ್ ಯು ಕಮ್ ಐ ವಿಲ್ ಟೆಲ್ ಯು. ನೀನು ಯಾವಾಗ ಬರ್ತೀಯೋ ನಾನು ಆವಾಗ ನನಗೆ ಹೇಳ್ತೇನೆ.
ನೀನು ಯಾವಾಗ ಬರ್ತೀಯೋ, ಇಲ್ಲಿ ಯಾವಾಗ ಅದರ ಪ್ರಶ್ನೆ ಅಂತಲ್ಲ, ನೀನು ಬರ್ತೀಯಲ್ಲ ಆವಾಗ ಅನ್ನೋ ಅರ್ಥಕ್ಕೆ ಬಳಸಿರೋದು ಇದನ್ನು. ಅಂದರೆ ಇವೆಲ್ಲವನ್ನು WH ವರ್ಡ್ಸ್ನ ಎಲ್ಲ ಒಂದು ಇಂಟ್ರಾಗೇಟಿವ್ ಪರ್ಪಸ್ಗೆ ಬಳಸ್ತೀವಿ ಅಂತ ಅನ್ಬಾರ್ದು. ಸಮ್ಟೈಮ್ಸ್ ಇವನ್ನ ನಾವು ಪ್ರೊನೌನ್ಸ್ ಆಗಿ ಕೂಡ ಬಳಸ್ತೀವಿ. ಇಲ್ಲಿ ಕಂಜೆಕ್ಟ್ ಆಗಿ ಅಂದರೆ ಕಂಜೆಕ್ಷನ್ ಆಗಿ ಬಳಕೊಂಡಿದ್ದೀವಿ. ಸೊ ವೆನ್ ಯು ಕಮ್, ನೀನು ಬರ್ತೀಯಲ್ಲ ಆವಾಗ ಐ ವಿಲ್ ಟೆಲ್ ಯು, ನಾನು ನಿನಗೆ ಹೇಳ್ತೀನಿ. ಇದನ್ನು ಯಾವುದಕ್ಕೆ ಬದಲಾಗಿ ಬಳಕೆ ಬಂದಿದೆ ಈ ಫಾರ್ಮೇಷನ್ ಅಂದರೆ ಬ್ರಾಕೆಟ್ ನೋಡಿ, ಯು ಕಮ್ ಹಿಯರ್ ಫಸ್ಟ್, ನೀನು ಇಲ್ಲಿಗೆ ಮೊದಲು ಬಾ, ದೆನ್ ಐ ಟೆಲ್ ಯು, ನಾನು ನಿನಗೆ ಹೇಳೋದು ಯಾವಾಗ ನೀನು ಫಸ್ಟ್ ಇಲ್ಲಿ ಬಾ, ಆಮೇಲೆ ನಾನು ನಿನಗೆ ಹೇಳ್ತೀನಿ ಅಂತ ಕಂಡೀಷನ್ ಹಾಕೊಂಡು ಮಾತನಾಡುವಂಥದ್ದು. ಅದನ್ನೇ ಸಿಂಪಲಾಗಿ ಇಲ್ಲಿ ನಾವು ಕಂಜಂಕ್ಷನ್ ಬಳಸಿ ಬರೆದ್ರೆ ಯೂಸ್ ಮಾಡೋದು ಹೇಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಹಿ ರೀಡ್ಸ್, ಇಲ್ಲೊಂದು ಫುಲ್ ಸ್ಟಾಪ್ ಇದೆ ನೋಡಿ. ಸೊ ಇಲ್ಲಿ ನಿಲ್ಲಿಗೆ ಒಂದು ಸೆಂಟೆನ್ಸ್ ಚಿಕ್ಕದು ಪುಟಾಣಿ. ಹಾಗೆ ಈ ರೈಟ್ಸ್, ಇದೊಂದು ಪುಟಾಣಿ ವಾಕ್ಯ. ಎರಡು ಸ್ಮಾಲ್ ಸೆಂಟೆನ್ಸಸ್ ಇದೆ. ಈ ಎರಡೂ ಸೆಂಟೆನ್ಸನ್ನು ಸಿಂಗಲ್ ಆಗಿ ಬಳಸೋದು ಎಷ್ಟು ಸೊ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ. ಹಿ ರೀಡ್ಸ್ ಆ್ಯಂಡ್ ರೈಟ್ಸ್. ಕ್ಲಿಯರ್, ಮುಗಿದಾಯ್ತಾ? ಇಲ್ಲಿ ಎರಡು ಸೆಂಟೆನ್ಸ್ಗೆ ನಟ್ಟು ಪುಟಿಂಗ್ ದ ಫುಲ್ ಸ್ಟಾಪ್ ಅಗೈನ್ ಆ್ಯಂಡ್ ಅಗೈನ್. ಒಂದೇ ಸಾರಿ ಒಂದೇ ಫುಲ್ ಸ್ಟಾಪಲ್ಲಿ ಮುಗಿದೋಯ್ತು. ಈ ರೈಡ್ಸ್ ಆ್ಯಂಡ್ ರೈಟ್ಸ್ ಏನಾದರೂ ಆಗಿರೋ ನೆಕ್ಸ್ಟ್ ಕಂಟಿನ್ಯೂ ಮಾಡಿದಾಗ. ಸೊ ಇದು ಆ್ಯಂಡ್ ಅನ್ನುವಂಥದ್ದು ಇಲ್ಲಿ ನಮಗೆ ಕಂಜಂಕ್ಷನ್ ಆಗಿ ವರ್ಕ್ ಮಾಡಿದೆ. ನೆಕ್ಸ್ಟ್ ಬನ್ನಿ. ಇಫ್ ಐ ಕಮ್ ಹೋಮ್, ಇಫ್ ಐ ಕಮ್ ಹೋಮ್ ಈ ವಿಲ್ ಕಮ್, ನಾನು ಬಂದರೆ ಮನೆಗೆ ಈ ವಿಲ್ ಕಮ್, ಅವನು ಮನೆಗೆ ಬರ್ತಾನೆ. ನೋಡಿ, ಈ ಆಲ್ಸೋ ಕಮ್ಸ್ ಆಫ್ಟರ್ ಐ ಕಮ್ ಟು ಹೋಮ್, ಅವನು ಮನೆಗೆ ಬರ್ತಾನೆ ಆದರೆ ನಾನು ಬಂದ ನಂತರದಲ್ಲಿ ಬರ್ತಾನೆ. ಈ ಲೆಂತಿಯಸ್ಟ್ ಸೆಂಟೆನ್ಸನ್ನು ಸಿಂಪಲ್ ಆಗಿ ಮಾಡೋದು ಹೀಗೆ. ಇಫ್ ಐ ಕಮ್ ನೋಡಿ, ಇಫ್ ಅನ್ನೋದು ಅಂದರೆ ಕಂಡೀಷನ್ ಆಗ್ತಿದೆ. ಒಂದು ವೇಳೆ ಇಫ್ ಐ ಕಮ್ ಹೋಮ್ ಈ ವಿಲ್ ಕಮ್ ಅಂದರೆ ನಾನು ಬಂದದ್ದೇ ಆದರೆ ಮಾತ್ರ ಅವನು ಕೂಡ ಬರ್ತಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ಈ ಎರಡೂ ಥರದ ಈ ಸೆಂಟೆನ್ಸ್ಗಳನ್ನು ಇಲ್ಲಿ ಕಂಜೆಕ್ಟ್ ಮಾಡುವಂಥ ಕೆಲಸಕ್ಕಾಗಿ ಇಫ್ ಅನ್ನು ಬಳಸ್ತಿದ್ದೀವಿ. ಸೊ ಈ ರೀತಿ ನಾವು ಪ್ರತಿ ವರ್ಡನ್ನು ನೋಡಿದ ತಕ್ಷಣ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇದು ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳುವಂಥ ಎಬಿಲಿಟಿ ಬಂದುಬಿಟ್ರೆ, ನಮ್ಗೆ ಅಷ್ಟೊಂದು ಫ್ಲೂಯೆನ್ಸಿ ಬಂದರೆ ಖಂಡಿತ ಇಂಗ್ಲೀಷ್ ಅನ್ನೋದು ನೀರು ಕುಡಿದಷ್ಟು ಸುಲಭವಾಗ್ತದೆ. ಸೊ ಇಷ್ಟು ಕಾನ್ಸೆಪ್ಟ್ ಅರ್ಥ ಆದಮೇಲೆ ಇಷ್ಟೇನಾ ಕಂಜಂಕ್ಷನ್ಸು? ಒಂದಷ್ಟು ಉದಾಹರಣೆಗಳಿಗಾಗಿ ತಗೊಂಡಿದ್ದೀವಿ. ಸೊ ಡೈಲಿ ಯೂಸೇಜಲ್ಲಿ ಬರ್ತಕ್ಕಂಥ ಇನ್ನೊಂದಷ್ಟು ರೆಗ್ಯುಲರ್ ಕಂಜಂಕ್ಷನ್ಸ್ ಏನು ಅನ್ನೋದನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಉಳಿದನ್ನು ಈ ಪಾಠದ ನಂತರದಲ್ಲಿ ನೀವು ಸರ್ಚ್ ಮಾಡಿ ಒಂದಷ್ಟು ತಿಳ್ಕೊಬೋದು. ರೆಗ್ಯುಲರ್ ಆಗಿ ನಾವು ಬಳಸುವಂಥ ಮತ್ತೊಂದಷ್ಟು ಏನೇನಿದೆ ಅಂತಂದರೆ ಇಲ್ಲಿ ಎಕ್ಸಾಂಪಲ್, ಆಲ್ದೋ ಆದಾಗ್ಯೂ, ಬಟ್ ಆದರೆ, ಗೊತ್ತಿದೆ ನಿಮಗೆ ಕೂಡ ಬಳಸ್ತೀವಿ ಎರಡು ವಾಕ್ಯದ ಮಧ್ಯೆ. ನಾನು ನಿಮಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಈಗ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ. ನೆಕ್ಸ್ಟ್ ದೇರ್ ಫಾರ್, ಆದ್ದರಿಂದ, ಮ್ಯಾಥಮೆಟಿಕ್ಸಲ್ಲಿ ಜಾಸ್ತಿ ಇದನ್ನು ಬಳಸ್ತೇವೆ. ಬೋತ್, ಬೋತ್ ಅಂದರೆ ಆ ಇಬ್ಬರೂ ಸಹ, ಆ ಇಬ್ಬರೂ ಕೂಡ, ಆ ಎರಡೂ ಅಂತ ಹೇಳುವಾಗ ಬೋತ್ ಅಂತ ಬಳಸ್ತೀವಿ. ನಾಟ್ ಓನ್ಲಿ, ಕೇವಲ ಅಷ್ಟೇ ಅಲ್ಲ, ಅದು ಮಾತ್ರ ಅಲ್ಲ ಅನ್ನೋ ಅರ್ಥಕ್ಕೆ ಬಳಸ್ತೀವಿ ವಾಕ್ಯಗಳ ಮಧ್ಯದಲ್ಲಿ ಬಳಸುವಂಥದ್ದು. ಇಲ್ಲಿ ಹೇಳಿದೆ ನೋಡಿ, ವರ್ಡ್ಸ್ ಆರ್ ಫ್ರೇಸಸ್ ಇನ್ ಸೆಂಟೆನ್ಸನ್ನು, ಸೆಂಟೆನ್ಸಸ್ ಅಲ್ಲಿರ್ತಕ್ಕಂಥ ಫ್ರೇಸಸ್ ಆ್ಯಂಡ್ ವರ್ಡ್ಸನ್ನು ಜಾಯಿನ್ ಅಥವಾ ಕನೆಕ್ಟ್ ಮಾಡುವಂಥ ವರ್ಡ್ ಇದು ಅಂತ. ಹಾಗೆ ನೆಕ್ಸ್ಟ್ ಬಟ್ ಆಲ್ಸೋ, ಆದರೂ ಕೂಡ, ಬಟ್ ಆಲ್ಸೋ ಅಂದರೆ ಆದರೂ ಸಹ, ಯಟ್ ಆದರೂ ಇನ್ನೊಂಚೂರು, ಆದಾಗ್ಯೂ ಅನ್ನೋ ಮೀನಿಂಗ್ ಬರ್ತದೆ. ಸ್ಟಿಲ್, ಇನ್ನು, ಸ್ಟಿಲ್ ಮೈ ಕ್ಲಾಸ್ ನಾಟ್ ಕಂಪ್ಲೀಟೆಡ್, ಸ್ಟಿಲ್ ಇನ್ನೂ ಈ ತನಕ ಆಗಿಲ್ಲ. ಎಲ್ಸ್, ಇನ್ನೇನಾದರೂ ಎಲ್ಸ್ ವೇರ್ ಅಂತ ಕೇಳ್ತೀವಲ್ಲ ಹಾಗೆ. ವೈಲ್, ಆ ಸಮಯದಲ್ಲಿ, ವೈಲ್ ಐ ಆಮ್ ಟಾಕಿಂಗ್ ಯು ಆರ್ ನಾಟ್ ಲಿಸ್ನಿಂಗ್, ನಾನು ಹೇಳ್ತಾ ಇದ್ದಲ್ಲ ಆವಾಗ ನಿಮಗೆ ಕೇಳಿಸ್ಕೊಳ್ತಿರ್ಲಿಲ್ಲ, ಆವಾಗ, ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ಅನ್ನಲಿಕ್ಕೆ ಬಳಸ್ತೇವೆ. ಸಿನ್ಸ್, ಆಗಿಂದ, ಅಷ್ಟೊತ್ತಿಂದ, ಅಷ್ಟು ವರ್ಷಗಳಿಂದ ಅನ್ನಲಿಕ್ಕೆ ಬಳಸ್ತೀವಿ ನಾವು. ಹಿಂದಿನ ವರ್ಷಗಳನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಅಥವಾ ಸುಮಾರು ಲಾಂಗ್ ಟೈಮಲ್ಲಿ ನಡೆದಿರೋದನ್ನು ಹೇಳಲಿಕ್ಕೆ. ಹೆನ್ಸ್, ಆದ್ದರಿಂದ, ಹಾಗಾಗಿ, ಸೊ ಅಂತ ಕೂಡ ಕೆಲವೊಂದು ಸಾರಿ ಬಳಸ್ತೀವಿ ಇದನ್ನು. ಹೀಗಾಗಿ ಅಂತ ಕೂಡ ಅರ್ಥ ಬರ್ತದೆ. ದೋ, THOUGH, ದೋ ಅಂತಂದರೆ ಆದರೂ, ದೋ ಆದರೂ, ಆ್ಯಸ್ ಸೂನ್ ಆ್ಯಸ್, ಎಷ್ಟು ಸಾಧ್ಯನೋ ಅಷ್ಟು ಬೇಗ,
ಎಷ್ಟು ವೇಗವಾಗಿ ಸಾಧ್ಯನೋ ಅಷ್ಟು ಬೇಗ ಅಂತ ಬಳಸ್ತೀವಿ. ಸೊ ಈ ತಂದೆ ತುಂಬ ಇನ್ನೂ ಕೂಡ ವರ್ಡ್ಸ್ ಇದೆ. ಸೊ ಇಲ್ಲಿ ಕೆಲವೊಂದು ಬರೀ ವರ್ಡ್ಸ್ ಆಗಿಲ್ಲ, ಇಲ್ಲಿ ನೋಡಿ ಆ್ಯಸ್ ಸೂನ್ ಆ್ಯಸ್, ನಾಟ್ ಓನ್ಲಿ, ಹಾಗೆ ಬಟ್ ಆಲ್ಸೋ, ಇವೆಲ್ಲವೂ ಕೂಡ ಎ ಗ್ರೂಪ್ ಆಫ್ ವರ್ಡ್ಸ್ ಆಗಿವೆ. ಬಳಸ್ತಾ ಹೋಗ್ಬೇಕು, ಏನನ್ನೇ ಆದರೂ ಬಳಸಿದಷ್ಟು ಬೆಳೆಯುತ್ತೆ ಹೊರತು ಸುಮ್ಮನೆ ಬಿಟ್ಟರಾಗಲ್ಲ. ಪಾಠ ಥರ ಇದರ ಪಾಠವಾಗಿ ತಗೋಬೇಡಿ. ದಿನನಿತ್ಯದ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ನಮಗೆ ಉಸಿರಿನ ಬಿಟ್ಟರೆ ನೀರು ಎಷ್ಟು ಅವಶ್ಯಕ, ಬರೀ ಕುಡಿಲಿಕ್ಕಲ್ಲ, ಈ ಮಲ್ಟಿಪರ್ಪಸ್ಗಾಗಿ ನಾವು ನೀರಿನ ಮೇಲೆ ಡಿಪೆಂಡ್ ಆಗಿರ್ತೀವಿ. ನೀರು ನಮಗೆ ಎಲ್ಲ ಥರದಕ್ಕೂ ಬೇಕು. ಇತ್ತೀನ ದಿನಗಳಲ್ಲಿ ಇಂಗ್ಲೀಷು ನಮ್ಮ ನಿತ್ಯ ಬಳಕೆಗೆ ಬೇಕಾಗಿರುವಂಥ ನೀರಿನಂಥ ಪಾತ್ರವನ್ನು ವಹಿಸ್ತಾ ಇದೆ. ಹಾಗಾಗಿ ನೀವು ನೀರಿಲ್ಲದೆ ಜೀವನ ಮಾಡೋಕ್ಕೆ ಈಗ ಸಾಧ್ಯವಿಲ್ಲವೋ, ಇಂಗ್ಲೀಷ್ ಇಲ್ಲದೆ ಜೀವನ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಬೇಕಾದ್ರೆ ನೋಡಿ, ಯಾರ ಜೊತೆನಾದ್ರು ಒಂದು 10 ನಿಮಿಷ 20 ನಿಮಿಷ ಮಾತಾಡಿ, ಸುಲಭವಾಗಿ ನಮಗೂ ನಿಮ್ಗೆ ಅರಿವಿಲ್ಲದ 40-50 ಇಂಗ್ಲೀಷ್ ವರ್ಡ್ಸನ್ನು ಬಳಸಿರ್ತೀವಿ. ಅವ್ರು ಓದಿರಲಿ ಓದದೇ ಇರಲಿ, ಅಕ್ಷರಸ್ಥರಾಗಿರಲಿ ಅನಕ್ಷರಸ್ಥರಾಗಿರಲಿ, ಒಂದು 5 ನಿಮಿಷ ಅವ್ರ ಜೊತೆ ಮಾತಾಡಿ ನೋಡಿದ್ರೆ 5-10 ಇಂಗ್ಲೀಷ್ ವರ್ಡ್ಸನ್ನು ಬಳಸ್ತಾರೆ. ಅಷ್ಟು ಜನಜನಿತವಾಗಿಬಿಟ್ಟಿದೆ ಇಂಗ್ಲೀಷು. ಹಾಗಾಗಿ ನಾವು ಇಂಗ್ಲೀಷನ್ನ ಬಳಸುವಂತಹ ಆ್ಯಕ್ಷನ್ ಟೇಕರ್ಸ್ ಆಗಬೇಕು. ಆ್ಯಕ್ಷನ್ ಟೇಕರ್ಸ್ ಅಂದಾಗ ನೆನಪಾಗೋದೇನೋ, ನಾವಿನ್ನೂ ಆ್ಯಕ್ಷನ್ನೇ ಮಾಡೋಕ್ಕೆ ಶುರು ಮಾಡಿಲ್ಲ, ಆ್ಯಕ್ಟ್ ಮಾಡಲಿಕ್ಕೆ ಶುರು ಮಾಡಲಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾವು ಟ್ರೈ ಮಾಡಿದ್ರೆ ಮಾತ್ರ ಎಲ್ಲವೂ ನಮ್ಮ ಹತ್ರ ಬರ್ತದೆ. ಸೊ ಈಗ ಆ್ಯಕ್ಷನ್ ಟೇಕಿಂಗ್ ಟೈಮು, ಏನು ಆ್ಯಕ್ಷನ್ ಹೇಳಿ? ಸೊ ಐ ಹೋಪ್ ಯು ಲವ್ಡ್ ಆ್ಯಂಡ್ ಯು ಲೈಕ್ಡ್ ಮೈ ವಿಡಿಯೋಸ್. ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸುಮ್ಮನೆ ನೋಡೋದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಇನ್ನೊಂದಷ್ಟು ಸ್ನೇಹಿತರು ಅಥವಾ ರಿಲೇಟಿವ್ಸು ನಿಮಗೆ ಯಾರು ಇಷ್ಟವಾಗಿರುತ್ತಾರೋ ಅವ್ರಿಗೂ ಇಂಗ್ಲೀಷ್ನ ಜ್ಞಾನ ಹೆಚ್ಚಾಗಲಿ, ಅದರ ಬಗ್ಗೆ ಪರಿಜ್ಞಾನ ಬರಲಿ ಅನ್ನೋವಂಥದ್ದಿದ್ದರೆ ಶೇರ್ ಮಾಡ್ತಾ ಹೋಗಿ. ನೀವು ಶೇರ್ ಮಾಡಿದ್ರೆ ನಿಮಗೆ ಅವರಿಂದ ಒಳ್ಳೆ ವಿಚಾರಗಳು ಒಂದಷ್ಟು ಬರ್ತವೆ, ನನಗೂ ಇನ್ಸ್ಪಿರೇಷನ್ ಆಗುತ್ತೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬನ್ನಿ, ಕಮೆಂಟ್ ಮಾಡಿ. ಜೊತೆಗೆ ಇಂಥದ್ದು ಒಂದಷ್ಟು ಸೆಂಟೆನ್ಸಸ್ಗಳನ್ನು ನೀವು ಕೂಡ ಓನಾಗಿ ಕ್ರಿಯೇಟ್ ಮಾಡ್ತಾ ಹೋದ್ರೆ ಮಾತ್ರ ಏನಾಗ್ತದೆ, ಕಲಿತದ್ದು ಮತ್ತು ನಾವಿಲ್ಲಿ ಮಾಡಿದ್ದು ಕೂಡ ಸಾರ್ಥಕತೆಯನ್ನು ಪಡ್ಕೊಳ್ತದೆ. ಹಾಯ್ ಎವ್ರಿಬಡಿ, ಫೈನಲಿ you are connected to me. Congratulations, it's an amazing thing. You know why? Because you are my spectators. If you view more my videos as soon as we learning through our videos. ಏನೇಳಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಯಾಕಂದ್ರೆ ನಾವೇನು ಅಂದ್ಕೊಂಡಿದ್ವೋ ಅದನ್ನು ಕೊನೆಗೂ ಕೂಡ ಸಾಧು ಹಾಗಾಯಿತು. ವಿ ಡಿಡ್ ಇಟ್. ಯಾಕೆ ಹೇಳಿದ್ರೆ ಹೇಳ್ತಾ ಇದ್ದೀವಿ, ಇವತ್ತಿನ ನಮ್ಮ ಈ ಎಮೋಷನ್ಸನ್ನು ಹೇಗೆಲ್ಲ ಎಕ್ಸ್ಪ್ರೆಸ್ ಮಾಡ್ತೀವಿ, ಆ ಎಕ್ಸ್ಪ್ರೆಸ್ ಮಾಡುವಂಥ ವರ್ಡ್ಸ್ಗೆ ಏನಂತ ಕರಿತೀವಿ ಗೊತ್ತಿದೆಯಾ? ಅವನ್ನೇ ನಮ್ಮ ಭಾವನೆಗಳನ್ನೆಲ್ಲ ಸೂಚನೆ ಮಾಡಲಿಕ್ಕೆ ಬಳಸುವಂತಹ ವರ್ಡ್ಸ್ ಭಾವಸೂಚಕಾವ್ಯಯಗಳು. ಅಂದರೆ ಇಂಗ್ಲೀಷಲ್ಲಿ ಇಂಟರ್ಜೆಕ್ಷನ್ಸ್. ಏನಾಗಂದ್ರೆ ಇಂಟರ್ಜೆಕ್ಷನ್ ಅಂದರೆ ಏನು ಅನ್ನುವಂಥ ಕಾನ್ಸೆಪ್ಟನ್ನು, ಅಂದರೆ ಬೇಸಿಕ್ ಕಾನ್ಸೆಪ್ಟನ್ನು ಬಿಗಿನರ್ಸ್ಗೆ ಕೊಡುವಂಥ ಕೆಲಸಕ್ಕಾಗಿ, ಕಲಿಯುವಂಥ ಕೆಲಸಕ್ಕಾಗಿ ನೀವು ಇಬ್ಬರು ಕೂಡ ಅಸೆಂಬಲ್ ಆಗಿದ್ದೀವಿ ಅಲ್ವಾ? ಸೊ ಬಂದರೆ ಖಂಡಿತ ಇದ್ರ ಕಾನ್ಸೆಪ್ಟ್ ಏನು ಅಂತ ನೋಡ್ಕೊಂಡು ಬರೋಣ, ಆಯಿತಾ? ಬನ್ನಿ ನೋಡೇ ಬಿಡುವ. ಹಾಗೆ ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ವಾಚ್ ಮಾಡ್ತೀರಿ ಅಂತ ಗೊತ್ತಿದೆ. ಬನ್ನಿ ನೋಡೋಣ. ಬೇಸಿಕ್ ಕಾನ್ಸೆಪ್ಟ್ ಆಫ್ interjection for beginners. As I told in the previous videos also, my videos directly connected to for beginners. ಯಾಕೆ ಯಾವಾಗಲೂ ಬಿಗಿನರ್ಸ್ಗೆ ಒತ್ತು ಕೊಡ್ತೀನಿ ಅಂದರೆ, ಬಿಗಿನರ್ಸ್ಗೆ ಬಿಗಿನಿಂಗ್ ಸ್ಟೇಜಲ್ಲಿ ಒಳ್ಳೆ ಕಾನ್ಸೆಪ್ಟನ್ನು ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಯಾರೋ ಹಿಂದೆ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಪ್ರಾವರ್ತ್ ಪ್ರಕಾರ ಎಲ್ಲ ಕೆಲಸ ಕೂಡ ಅಚ್ಚುಕಟ್ಟಾಗ್ತವೆ. ಸೊ ನೋಡ್ಬೋದು ನಾವು ಔಟ್ ಆಫ್ 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 7 ವಿಡಿಯೋಸ್ ಈಗ ಆಲ್ರೆಡಿ ಮಾಡಿದ್ದೀವಿ. ಸೊ ಇದು ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಬೇಕಾ? ಎಸ್ ಬೇಕು. ಯಾಕೆ ಬೇಕು ಅಂದರೆ, ಉಳಿದಂಥ ಎಲ್ಲ 7 ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆಯೋ ಅವೆಲ್ಲವೂ ನಾರ್ಮಲ್ ಆಗಿ ಬಳಸ್ತೀವಿ. ಇವನ್ನ ನಾರ್ಮಲ್ ಆಗಂತೂ ಅಲ್ಲ, ಸಡನ್ನಾಗಿ ನಮ್ಮ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಳಸುವಂಥವಾಗಿವೆ. ಇವೇ ನಿಜವಾದ ನಮ್ಮ ಸ್ಟೇಟ್ ಆಫ್ ಮೈಂಡನ್ನು ಹೇಳುವಂತಹ ಪರಿಸ್ಥಿತಿಯ ನಿಜವಾದ ಪ್ರಕ್ರಿಯೆಯನ್ನು, ಅದರ ಔಚಿತ್ಯವನ್ನು ಅರ್ಥ ಮಾಡಿಸಲು ಬಳಸುವಂಥ ವರ್ಡ್ಸ್ ಆಗಿವೆ. ಸೊ ಬನ್ನಿ ಹಂಗಾರೆ ನೋಡೋಣ. An interjection is a word or sometimes
ಫ್ರೇಸ್ ಕೂಡ ಆಗಿರ್ತದೆ. ಶೋಸ್ ಸಡನ್ ಫೀಲಿಂಗ್ಸ್, ಎಮೋಷನ್ಸ್ ಆರ್ ಸ್ಟೇಟ್ ಆಫ್ ಮೈಂಡ್ ಲೈಕ್ ಸರ್ಪ್ರೈಸ್, ಸ್ಯಾಡ್, ಆಂಗರ್, ಶಾಕ್, ಜಾಯ್, ವಿಕ್ಟರಿ, ವಂಡರ್, ಸ್ಯಾರೋ, ಪ್ಲೆಸರ್, ಲೈಕ್ ದಟ್. ಇನ್ನು ಸುಮಾರು ನಮ್ಮ ಎಮೋಷನ್ಸ್ ಮತ್ತು ಫೀಲಿಂಗ್ಸ್ ಇವೆ. ಅಂದರೆ ಏನಿರುತ್ತೆ ಅಂದರೆ ಇಂಟರ್ಜೆಕ್ಷನ್ ಅಂತಕ್ಕಂಥದ್ದು ಓನ್ಲಿ ಒನ್ ವರ್ಡ್ ಆಗಿರೋಲ್ಲ. ನೋಡಿ ಈ ರೀತಿ ಕಂಗ್ರ್ಯಾಚುಲೇಷನ್ಸ್, ಓ, ನೋ, ಹುರ್ರೇ, ಅಲಾಸ್, ಇವು ವರ್ಡ್ಸ್ ಅಷ್ಟೇ. ಕೆಲವೊಮ್ಮೆ ನೋಡಿ ವಾಟ್ ಎ ಮಿರಾಕಲ್, ಥ್ಯಾಂಕ್ ಗಾಡ್, ಓ ಡಿಯರ್, ಓ ನೋ, ಈ ರೀತಿ ಎಕ್ಸ್ಪ್ರೆಸ್ ಮಾಡುವಾಗ ಫ್ರೇಸ್ ಅಂತ ಕರಿತೀವಿ ಇವನ್ನ. ಏನು ಫ್ರೇಸ್ ಅಂದರೆ ಎ ಗ್ರೂಪ್ ಆಫ್ ವರ್ಡ್ಸ್ ಹ್ಯಾವಿಂಗ್ ಮೀನಿಂಗ್ ನಾಟ್ ಎ ಕಂಪ್ಲೀಟ್ ಸೆನ್ಸ್. ಅಂದರೆ ಗ್ರೂಪ್ ಆಫ್ ವರ್ಡ್ಸ್ ಲೈಕ್ ಸೆಂಟೆನ್ಸ್, ಬಟ್ ಒಂದು ಕಂಪ್ಲೀಟ್ ಐಡಿಯಾ ಇರಲ್ಲ. ಅಂಥದ್ದನ್ನು ಕೂಡ ನಾವು ಇಲ್ಲಿ ಇಂಟರ್ಜೆಕ್ಷನ್ ಆಗಿ ಬಳಸುವಂತಹ ಪ್ರಮೇಯಗಳುಂಟು. ಹಾಗಾಗಿ ಹೇಳುವಾಗ ಇಂಟರ್ಜೆಕ್ಷನ್ ಇಸ್ ನಾಟ್ ಓನ್ಲಿ ಎ ವರ್ಡ್ ಬಟ್ ಆಲ್ಸೋ ಫ್ರೇಸ್ ಸಮ್ಟೈಮ್ಸ್. ಇದು ಏನು ಮಾಡ್ತದೆ ಇಂಟರ್ಜೆಕ್ಷನ್, ಏನಕ್ಕಾಗಿ ಬಳಸ್ತೀವಿ ಅಂದರೆ ಯಾವುದೇ ಒಂದು ಸೆಂಟೆನ್ಸಲ್ಲಿ ನೋಡಿ, ಎಕ್ಸಾಂಪಲ್, ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಸೆಲೆಕ್ಟೆಡ್. ಪರ್ಟಿಕ್ಯುಲರ್ಲಿ ಇನ್ ದಿಸ್ ಸೆಂಟೆನ್ಸ್ ಏನು ಹೇಳ್ತದೆ, ಸಡನ್ ಆಗಿ ನಮ್ಮ ಫೀಲಿಂಗ್ಸ್ ಆದಂತಹ ಅಂದರೆ ನಮ್ಮ ಭಾವನೆಗಳಾದಂತಹ ಎಮೋಷನ್ಸ್, ಸ್ಟೇಟ್, ಮನಸ್ಸಿನ ಸ್ಥಿತಿ, ಯಾವ್ಯಾವ ಸ್ಥಿತಿಗಳು ಅಂತಂದರೆ ಸರ್ಪ್ರೈಸ್, ಆಶ್ಚರ್ಯ, ಸ್ಯಾಡ್, ದುಃಖ, ಆ್ಯಂಗರ್, ಕೋಪ, ಮತ್ತು ಶಾಕ್, ಈಗ ಜಾಯ್ ಅಂದರೆ ಆನಂದ, ವಿಕ್ಟ್ರಿ ಅಂದ್ರೆ ಜಯ, ಗೆಲುವು, ಹಾಗೆ ವಂಡರ್, ಅಪ್ಪ ಅದ್ಭುತ, ಸಾರು, ದುಃಖ, ಯಾವಾಗಲೂ ಕೂಡ ಕೀರಲು ಆರ್ತನಾದ, ಪ್ಲೆಸರ್, ಆಹ್ಲಾದತೆಯನ್ನು, ಅಂದರೆ ಈ ಎಲ್ಲ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೋಸ್ಕರ ಬಳಸುವಂಥ ವರ್ಡ್ಸನ್ನೇ ನಾವು ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ಭಾವಸೂಚಕಾವ್ಯಯಗಳು ಅಂತ ಕರಿತೀವಿ. ಸಹಜವಾಗಿ ಆಶ್ಚರ್ಯಸೂಚಕ ಚಿಹ್ನೆ ಅಂದ್ಬಿಡ್ತಾರೆ. ಆಶ್ಚರ್ಯ ಅನ್ನೋದು ಒಂದು ಇದರಲ್ಲಿ, ನಾವು ಜನರಲ್ ಆಗಿ ಭಾವಸೂಚಕಾವ್ಯಯ ಅಂತ ಕರೀಬೇಕು. ಯಾಕಂದರೆ ಆಶ್ಚರ್ಯ ಅನ್ನೋದು ಈ ದುಃಖ, ದುಮ್ಮಾನ, ದುಗುಡ, ಅದ್ಭುತ, ಆನಂದ ಇವುಗಳಲ್ಲಿ ಒಂದಾಗಿದೆ. ಹಾಗಾಗಿ ನಾವು ಭಾವಸೂಚಕಾವ್ಯಯ ಅಂತ ಕರಿಬೇಕು ಹೊರತು ಸುಮ್ಮನೆ ಆಶ್ಚರ್ಯ ಸೂಚಕ ಚಿಹ್ನೆ, ಆಶ್ಚರ್ಯ ಸೂಚಕ ವಾಕ್ಯ ಅಂತ ಅನ್ಬಾರ್ದು. ಇನ್ನು ಮುಂದಾದರೂ ಸ್ವಲ್ಪ ಅದನ್ನು ಬದಲಾಯಿಸ್ಕೊಳ್ಳೋಣ. ಇಲ್ಲಿ ಬಳಸಬೇಕಾದಂಥ ಎರಡು ಚಿಹ್ನೆಗಳಂದರೆ, ಒಂದು ಈಗಾಗಲೇ ಹೇಳಿದಾಗೆ ಭಾವಸೂಚಕ ಚಿಹ್ನೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಎಕ್ಸ್ಕ್ಲೈಮೇಟರಿ ಸಿಂಬಲ್ ಏನಂತ, ಎಕ್ಸ್ಕ್ಲೈಮೇಟರಿ ಸಿಂಬಲ್ ಅಂತ ಕರಿತೀವಿ. ಜೊತೆಗೆ ಈಗ ಒಮ್ಮೊಮ್ಮೆ ಕ್ವಶನ್ ಮಾರ್ಕನ್ನು ಕೂಡ ಬಳಸ್ತೀವಿ. ಜೊತೆಗೆ ಕಾಮ, ಕನ್ನಡದಲ್ಲಿ ಅಲ್ಪ ವಿರಾಮ ಅಂತ ಕರಿತೀವಿ, ಕಾಮ, ಇವುಗಳನ್ನು ಬಳಸ್ತೀವಿ. ಇವು ನೀಡೆಡ್ ಥಿಂಗ್ಸ್ ಎಲ್ಲಿ ಇಂಟರ್ಜೆಕ್ಷನ್ಸನ್ನು ನಾವು ಬಳಕೆ ಮಾಡುವ ಸಂದರ್ಭದಲ್ಲಿ. ಸೊ ವಿತ್ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋದರೆ ಮತ್ತಷ್ಟು ಮನದಟ್ಟಾಗುತ್ತೆ ಅನ್ನೋದು ಗೊತ್ತಿರೋ ವಿಚಾರ. ಬನ್ನಿ, ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಸೆಲೆಕ್ಟೆಡ್. ಎಲ್ಗೋ ನೀವು ಅಪ್ಲಿಕೇಶನ್ ಹಾಕಿರ್ತಾರೆ ಎಲ್ಲೋ ಅಥವಾ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಅಲ್ಲಿ ನೀವು ನಿಮ್ಗೆ ಗೊತ್ತಿರೋಲ್ಲ ಸೆಲೆಕ್ಟ್ ಆಗ್ತೀನೋ ಇಲ್ವೋ. ಆವಾಗ ಜಡ್ಜ್ಗಳು ಅಥವಾ ಯಾರು ಡಿಸಿಷನ್ ಮೇಕರ್ಸ್ ಬಂದ್ಬಿಟ್ಟು ನಿಮ್ಮ ಗೆಲುವನ್ನು ಅಥವಾ ನಿಮ್ಮ ಸೆಲೆಕ್ಷನ್ನ ಎಕ್ಸ್ಪ್ರೆಸ್ ಮಾಡುವಾಗ ನೋಡಿ, ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಸೆಲೆಕ್ಟೆಡ್, ನಿಮ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಆದರೆ ಆವಾಗ ನಿಮಗೆ ಆಶ್ಚರ್ಯ ಉಂಟಾಗುತ್ತೆ. ಇಲ್ಲಿ ವರ್ಡ್ ಆಗಿ ಬಳಕೆಯಾಗಿದೆ. ಮತ್ತಿಲ್ಲಿ ಓಹ್ ವಿ ಲಾಸ್ಟ್ ಹಿಮ್, ಅಯ್ಯೋ ನಾವು ಕಳ್ಕೊಂಡ್ಬಿಟ್ವ ಅವನ್ನ, ಅಂತ ಒಳ್ಳೆಯವನು ತೀರೋದ್ನ ಅಥವಾ ಹೊರಟೋದ್ನ, ಏನಾದರೂ ಬ್ಯಾಡ್ ಇನ್ಸಿಡೆಂಟ್ ನಡೆದಾಗ. ಇಲ್ಲಿ ನೋ ಯು ಕಾಂಟ್ ಗೋ, ನೋ ಯು ಕಾಂಟ್ ಗೋ, ಇಲ್ಲ ನೀನು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ದಿಢೀರ್ನೇ ಹೇಳುವಂಥದ್ದು. ಯೋ ಡಿಡ್ ಇಟ್, ಒರೇ ನೀನು ಮಾಡಿಬಿಟ್ಟೆ, ನೀನು ಆಗಲ್ಲ ಅಂದ್ಕೊಂಡಿದ್ದಲ್ಲ, ಗೆದ್ದಾಯಿತು, ಒರ್ರೇ. ನಾವು ನಮ್ಮ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು. ಹಾಗೆ ದಟ್ ಅಲಾಸ್ ವಾಸ್ ದ ಎಂಡ್ ಆಫ್ ಸ್ಟೋರಿ. ಆ ಕಥೆಯ ಎಂಡಿಂಗ್ ಏನಿತ್ತು, ಅಲಾಸ್ ದುಃಖದಿಂದ ಕೂಡಿತ್ತು. ಅಲಾಸ್ ಅಂದರೆ ದುಃಖದಿಂದ ಅಥವಾ ಕೆಟ್ಟತನದಿಂದ ಕೂಡಿತ್ತು, ದುಗುಡದಿಂದ ಕೂಡಿತ್ತು ಅಂತ ಹೇಳಿಗೆ ಬಳಸುವಂಥದ್ದು. ಹಾಗೆ ವಾಟ್ ಎ ಮಿರಾಕಲ್, ಏನು ಮಿರಾಕಲ್, ಏನು ಅದ್ಭುತ ಮಾಡಿಬಿಟ್ಟ, ಏನು ಮ್ಯಾಜಿಕ್ ಮಾಡಿಬಿಟ್ಟೆ ಅಲ್ಲಿ. ಥ್ಯಾಂಕ್ ಗಾಡ್, ಹೋಗ್ಬೇಕಾದ್ರೆ ಏನೋ ಕ್ರೌಡ್ ಇತ್ತು, ಅಲ್ಲಿಂದ ತಪ್ಪಿಸ್ಕೊಂಡು ಬರೋದು ಹೇಗೆ ಅಂತಿದ್ದ. ಸದ್ಯ ಯಾರೋ ನಮ್ಮನ್ನೇನು ಮಾಡಲಿಲ್ಲ. ಥ್ಯಾಂಕ್ ಗಾಡ್, ಒಂದು ಧೈರ್ಯನೇ ಹಾವು ಬಂದ್ಬಿಟ್ಟಿತ್ತು ಮನೆಗೆ. ಥ್ಯಾಂಕ್ ಗಾಡ್, ಏನೂ ಮಾಡಲಿಲ್ಲ ನಮ್ಮನ್ನು, ಈ ರೀತಿ ಹೇಳೋದು. ಓ ಡಿಯರ್, ಮಕ್ಕಳು ಅಥವಾ ಬೇಕಾದವರು ಏನೋ ಆಟ ಆಡಿಸ್ತಿರ್ತಾರೆ.
ಅಥವಾ ಅವ್ರನ್ನ ನಾವು ಕಂಡಾಗ ಆನಂದ ವ್ಯಕ್ತಪಡಿಸೋದು, ಅವ್ರನ್ನ ನಾವೇನಾದ್ರೂ ಸ್ವಲ್ಪ ನಮ್ಮ ಕಡೆಗೆ ಹೇಳ್ಕೋಬೇಕು, ಅವ್ರನ್ನ ಮೋಟಿವೇಟ್ ಮಾಡಬೇಕು ಅಂದಾಗ ತುಂಬ ಮುದ್ದು ಮಾಡಿ ತರಿಸುವಂಥ ಸಂದರ್ಭ. ಓ ಡಿಯರ್, ಕೊನೆಗೆ ಓ ನೋ, ಇದಂತೂ ಸಾಧ್ಯನೇ ಇಲ್ಲ. ಈ ರೀತಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಬಳಸುವಂಥ ವರ್ಡ್ಸ್ ಆಗಿರ್ತವೆ. ಸೆಂಟೆನ್ಸಲ್ಲಿ ಈ ರೀತಿ ಈ ಪ್ರಯೋಗಗಳನ್ನು ಮಾಡಲಾಗ್ತದೆ. ಇನ್ನು ಯಾವುದ್ಯಾವುದನ್ನು ಇದಲ್ಲದೆ ಇನ್ನು ಯಾವ ವರ್ಡ್ಸನ್ನು ಅಥವಾ ಪ್ರೇಸಸ್ಸನ್ನು ನಾವು ಇಂಟರ್ಜೆಕ್ಷನ್ನಲ್ಲಿ ಬಳಸ್ತೀವಿ ಅನ್ನೋದನ್ನ ಇನ್ನೊಂದಷ್ಟು ಉದಾಹರಣೆ ಕೊಟ್ಟಿದ್ದೇವೆ. ಸಮ್ ಮೋರ್ ಇಂಟರ್ಜೆಕ್ಷನ್ಸ್ ಆರ್, ಇನ್ಯಾವುದ್ಯಾವುದು ಅಂತಂದ್ರೆ ಹುರ್ರಾ ಅಥವಾ ಹುರ್ರೇ, ಇದು ಕೂಡ ಹ್ಯಾಪಿನೆಸ್ಸನ್ನು ತೋರಿಸ್ಕೊಳ್ಳಿಕ್ಕೆ, ಪ್ಲೆಸರನ್ನು ತೋರಿಸುವಂಥದ್ದು. ಬಿಂಗೋ ಅಂದರೆ ನಾನು ಗೆದ್ದು ಬಿಟ್ಟೆ, ವಿಕ್ಟರಿಯನ್ನು ತೋರಿಸುವಂಥದ್ದು. ರಿಯಲಿ ರಿಯಲಿ ಎರಡು ಮೀನಿಂಗ್. ಒಂದು ಕನ್ಫರ್ಮೇಷನ್ ಮಾಡ್ಕೊಳ್ಳಿಕ್ಕೆ, ರಿಯಲಿ ಒಂದು ಅಂದರೆ ಕ್ಲಾರಿಟಿ ತಗೊಳ್ಳಿಕ್ಕೆ ನಾವು ಎಸ್ ಆರ್ ನೋ ಟೈಪ್ ಕ್ವಶನ್ನಲ್ಲಿ ಬಳಸುವ ಪ್ರಮೇಯದಲ್ಲಿ ಕೂಡ ಇದು ಬರ್ತದೆ. ಆಮೇಲೆ ಮೈ ಗುಡ್ನೆಸ್, ಇದು ನನ್ನ ಸುಕೃತ, ನನ್ನ ಪುಣ್ಯ ಅಂತ ನಾವು ಬಳಸುವಂಥ ಸಂದರ್ಭ. ಕೊನೆಗೆ ಥ್ಯಾಂಕ್ಸ್ ಅಲಾಟ್, ನಾನು ನಿಮ್ಗೆ ಹೇಳುವಂಥದ್ದು. ಯಾಕೆ ಹೇಳಿ? ಥ್ಯಾಂಕ್ಸ್ ಅಲಾಟ್. ಇಷ್ಟೊತ್ತು ಕೂತು ನೋಡಿದ್ರಲ್ಲ, ನಿಮಗೆ ಥ್ಯಾಂಕ್ಸ್ ಅಲಾಟ್, ಅನಂತ ಧನ್ಯವಾದಗಳು. ಇದು ಕೂಡ ಒನ್ ಆಫ್ ದ ಇಂಟರ್ಜೆಕ್ಷನ್ಸ್. ನೋಡಿ, ಇದು ಮುಂದೆ ಎಲ್ಲಿ ಎಕ್ಸ್ಕ್ಲಮೇಟರಿ ಸಿಂಬಲ್ ಇರ್ತದೋ ಅಲ್ಲಿ, ಅಥವಾ ಕ್ವಶನ್ ಮಾರ್ಕ್ ಬಂದರೂ ಕೂಡ ನಾವು ಅಲ್ಲಿ ಇನ್ವರ್ಟೆಡ್ ಕಾಮ, ಡಬಲ್ ಇನ್ವರ್ಟೆಡ್ ಕಾಮ ಹಾಕಿ ಬಳಸ್ತಾರೆ ಸಹಜವಾಗಿ ಎಲ್ಲ ಕಡೆ. ನಾನು ಇಲ್ಲಿ ಅದನ್ನೇ ಎಲ್ಲವೂ ಅದೇ ಎಕ್ಸಾಂಪಲ್ಸ್ ತಗೊಂಡಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ತೋರಿಸಿಲ್ಲ. ಸೊ ಇಷ್ಟೆಲ್ಲವೂ ಕೂಡ ಇಂಟರ್ಜೆಕ್ಷನ್ಸ್ಗೆ ನಮ್ಮ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಕೊಡ್ತಕ್ಕಂಥ ಉದಾಹರಣೆಗಳಾಗಿವೆ. ಎಕ್ಸಾಂಪಲ್ ನೋಡಿದ್ರೆ, ಹುರ್ರೇ, ದ ಕ್ಲೆವರ್ ಗರ್ಲ್ ಹ್ಯಾಪಿಲಿ ಡ್ಯಾನ್ಸ್ಡ್ ನಿಯರ್ ದ ಸ್ಟೇಜ್ ಆ್ಯಂಡ್ ಶಿ ವನ್. ಹುರ್ರೇ ಅಂದ್ರೆ ವಾವ್, ಹೋಯ್ ಅಂದರೆ ತುಂಬ ಉದ್ವೇಗದಲ್ಲಿ ಹೇಳ್ತಕ್ಕಂಥದ್ದು. ದ ಕ್ಲೆವರ್ ಗರ್ಲ್ ಹ್ಯಾಪಿಲಿ ಡ್ಯಾನ್ಸ್ಡ್ ನಿಯರ್ ದ ಸ್ಟೇಜ್ ಆ್ಯಂಡ್ ಶಿ ವನ್ ಅಂದರೆ ಸ್ಟೇಜ್ ಪಕ್ಕದಲ್ಲಿ ತುಂಬ ಖುಷಿಯಾಗಿ ಆನಂದವಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಆ ಕ್ಲೆವರ್ ಗರ್ಲು. ಡ್ಯಾನ್ಸ್ನ ಮಾಡಿದ್ಲು, ಮತ್ತು ಆ್ಯಂಡ್ ಶಿ ವನ್ ಪಾಸ್ಟ್ ಟೆನ್ಸ್, ಇದು ಮತ್ತು ಡ್ಯಾನ್ಸ್ ಚೆನ್ನಾಗಿ ಆನಂದವಾಗಿ ಡ್ಯಾನ್ಸನ್ನು ಮಾಡಿ ಆಕೆ ಒನ್ ಅಂದರೆ ವಿಜೇತಳಾದಳು. ಸೊ ಇಲ್ಲಿ ನೋಡಿ, ಹುರ್ರೇ ಅನ್ನೋದು ಇಂಟರ್ಜೆಕ್ಷನ್. ಹುರ್ರೇ ಅಂದ್ರೆ ವಾವ್, ಅದ್ಭುತ ಅನ್ನೋ ರೀತಿ. ದ ಅನ್ನೋದು ಆರ್ಟ್ ಅಂದರೆ ಆ ಪಾರ್ಟ್ ಆಫ್ ಅಡ್ಜೆಕ್ಟಿವ್ ಅಂತ ಕುಡಿತು, ಅಡ್ಜೆಕ್ಟಿವ್ಸ್ ಒಳಗಡೆ ಬರ್ತಾವೆ. ಇದು ಇಲ್ಲಿ ಕ್ಲೆವರ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ, ಗರ್ಲ್ ಅನ್ನೋದು ನೌನ್ಗೆ ಎಕ್ಸಾಂಪಲ್, ಹ್ಯಾಪಿಲಿ ಅನ್ನೋದು ಅಡ್ವರ್ಬ್ಗೆ ಅಡ್ಜೆಕ್ಟಿವ್, ಡ್ಯಾನ್ಸ್ ಅನ್ನೋದು ವರ್ಬ್ಗೆ ಅಡ್ಜೆಕ್ಟಿವ್, ನಿಯರ್ ಅನ್ನೋದು ಪ್ರಿಪೋಷನ್, ಅಗೈನ್ ದ ಅನ್ನೋದು ಆರ್ಟಿಕಲ್ ಆಗುತ್ತೆ. ಸ್ಟೇಜ್ ಅಂದರೆ ನೇಮಿಂಗ್ಗಳು, ಆ್ಯಂಡ್ ಅನ್ನೋದು ಕಂಜೆಕ್ಟ್ ಮಾಡುತ್ತೆ ಈ ಸೆಂಟೆನ್ಸ್ ಮತ್ತು ಈ ಫ್ರೇಸ್ ಎರಡನ್ನು ಕೂಡ. ಶಿ ಅನ್ನೋದು ಪ್ರನೌನ್ ಅಗೈನ್, ಮತ್ತು ಒನ್ WON ಒನ್ ವರ್ಬ್. ಸೊ 8 ಪಾರ್ಟ್ಸ್ ಇನ್ಕ್ಲೂಡ್ ಆಗಿರುವಂಥ ಸೆಂಟೆನ್ಸ್. ಒನ್ ಮೋರ್ ಸೇಮ್ ಕೈಂಡ್ ಆಫ್ ದ ಸೆಂಟೆನ್ಸ್ ಹ್ಯಾವಿಂಗ್ ದ ಆಲ್ 8 ಪಾರ್ಟ್ಸ್ ಆಫ್ ದ ಸ್ಪೀಚ್. ನೋಡೋಣ. The happy children are playing outside and they look excited. ನೋಡಲ್ಲ, ಓಯ್, ನಾವು ಕನ್ನಡದಲ್ಲಿ ಅಂತೇವೆ ಓಯ್ ಏಯ್ ಅಂತೀವಿ, ಹಾಗೆ ಓಯ್ ದ ಹ್ಯಾಪಿ ಚಿಲ್ಡ್ರನ್, ನೋಡೋ ಖುಷಿಯಾಗಿರೋ ಮಕ್ಕಳು ಹೇಗೆ ಆಡ್ತೇವೆ ಔಟ್ಸೈಡ್ ಅಂದರೆ ಹೊರಗಡೆ ಹೋಗಿ ಎಷ್ಟು ಆನಂದವಾಗಿ ಆಟ ಆಡ್ಕೊತೇವೆ ನೋಡಿ. ಆ್ಯಂಡ್ ದೇ ಲುಕ್ ಎಕ್ಸೈಟೆಡ್, ಅವರು ನೋಡಿದ್ರೆ ತುಂಬ ಖುಷಿಯಾಗಿದ್ದಾರೆ, ತುಂಬ ಆನಂದವಾಗಿದ್ದಾರೆ ಅನ್ನುವಂಥದ್ದನ್ನು ಈ ಸೆಂಟೆನ್ಸ್ ನಮಗೆ ಮೀನಿಂಗ್ ಮಾಡಿಕೊಡ್ತದೆ. ಇಲ್ಲಿ ಹೇಯ್ ಅಂತ ಒಂದು ಇಂಟರ್ಜೆಕ್ಷನ್, ಅಗೇನ್ ದಿಢೀರ್ನ ನಾವು ಫೀಲಿಂಗನ್ನು ವ್ಯಕ್ತಪಡಿಸುವಂಥದ್ದು. ದ ಸೇಮ್ ಏನಪ್ಪ, ಅದು ಆರ್ಟಿಕಲ್ ಕೂಡ ಆಗುತ್ತೆ, ಅಂದರೆ ಈ ಪಾರ್ಟ್ ಆಫ್ ಅಡ್ಜೆಕ್ಟಿವ್. ಹ್ಯಾಪಿ ಅನ್ನೋದು ಕೂಡ ಅಡ್ಜೆಕ್ಟಿವ್, ಚಿಲ್ಡ್ರನ್ ನೌನು, ಮತ್ತು ಆರ್ ಅಗೈನ್ ಎಲ್ಪಿಂಗ್ ವರ್ಬು, ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ. ಪ್ಲೇಯಿಂಗ್ ಅನ್ನೋದು ಮೈನ್ ವರ್ಬು, ಔಟ್ಸೈಡ್ ಅನ್ನೋದು ಅಡ್ವರ್ಬು, ಕಂಜಂಕ್ಷನ್ ಅನ್ನೋದು ಇಲ್ಲಿ ಆ್ಯಂಡ್ ಎರಡನ್ನು ಕೂಡ ಜಾಯಿನ್ ಮಾಡುತ್ತದೆ, ಹಾಗಾಗಿ ಇದು ಕಂಜಂಕ್ಷನ್ ಸಂಬಂಧವನ್ನು ಸೂಚಿಸುವಂಥ ಪದ. ದೇ ಅನ್ನೋದು ಪ್ರೊನೌನ್ ಸರ್ವನಾಮ, ಲುಕ್ ಅನ್ನೋದು ಅಗೈನ್ ವರ್ಬ್, ಎಕ್ಸೈಟೆಡ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. ಸೊ ಈ ಸೆಂಟೆನ್ಸಲ್ಲಿ ಕೂಡ 8 ಪಾರ್ಟ್ಸು ಬಳಕೆಯಾಗಿದೆ. ಸೊ ಇಲ್ಲಿ ನೀವು ಇನ್ನೊಂದು ಗಮನಿಸಲಿಲ್ಲ, ಇದಾದ ಮೇಲೆ ಈ ಕಂಪೈಲೇಷನ್ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೋಡಿ, ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆ 8 ಡಿಕ್ಷನರಿನಲ್ಲಾಗಲಿ ಅಥವಾ ಬೇರೆ ಕಡೆ ಆಗಲಿ ಅದನ್ನು ನಾವು ಮೆನ್ಷನ್ ಮಾಡಲಿಕ್ಕೆ ಇವುಗಳ ಸಂಕ್ಷಿಪ್ತ ರೂಪಗಳನ್ನು ನಾವು ಎಕ್ಸಾಂಪಲ್ ನೌನ್ ಅಂತ ಹೇಳಲಿಕ್ಕೆ ಜಸ್ಟ್ ಎನ್ ಹಾಕಿ ಅದ್ರ ಮುಂದೆ ಒಂದು ಫುಲ್ ಸ್ಟಾಪ್ ಹಾಕಿರ್ತೀವಿ. ಅಡ್ವರ್ಬ್ ಅಂತ ಸೂಚಿಸಲಿಕ್ಕೆ ADV ಹಾಕಿ ಒಂದು ಫುಲ್ ಸ್ಟಾಪ್ ಹಾಕಿರ್ತೀವಿ. ಪ್ರಿಪೋಷನ್ ಅಲ್ಲಿಗೆ PRE,
ಫುಲ್ ಸ್ಟಾಪ್ ಹಾಕಿರ್ತೀವಿ. ಅಂದರೆ ಇವನ್ನ ಅಬ್ರಿವಿಯೇಷನ್ಸ್ ಅಂತ ಕರಿತೀವಿ, ಅಂದರೆ ಸಂಕ್ಷಿಪ್ತಗಳು ಅಂತ ಕರಿತೀವಿ. ಈ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕವರ್ ಮಾಡಲಿಕ್ಕಾಗಲ್ಲ, ಕನ್ಫ್ಯೂಷನ್ಸ್ ಆಗುತ್ತೆ ನಮಗೆ. ಸೊ ಡಿಕ್ಷನರಿನಲ್ಲಿ ನಾವು ಯಾವುದಾದ್ರೂ ಒಂದು ವರ್ಡನ್ನು ಹುಡುಕಬೇಕು ಅಂದ್ರೆ ಹುಡುಕಿದ ತಕ್ಷಣ ಈ 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅದರ ರೋಲ್ ಏನು ಅನ್ನೋದನ್ನು ಈ ಅಬ್ರಿವಿಯೇಷನ್ಸ್ ಮೂಲಕ ಕೊಟ್ಟಿರ್ತಾರೆ. ಅದಕ್ಕೆ ರಿಲೇಟೆಡ್ ಇನ್ನೊಂದು ವಿಡಿಯೋ ಮಾಡೋಣ. ಸೊ ಇದಕ್ಕೆ ಸಂಬಂಧಿಸಿ ಮುಂದುವರೆಯೋದಾದ್ರೆ ಈ 8 ಪಾರ್ಟ್ಸ್ ಏನಿದೆಯೋ ಅವನೇನಂತ ಕರಿತೀವಿ ಜನರಲ್ ಆಗಿ ಅಂದರೆ ಆಲ್ ದೀಸ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಇವು ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಇಂಗ್ಲೀಷ್ ಸೆಂಟೆನ್ಸಸ್. ಅಂದರೆ ಇಂಗ್ಲೀಷ್ ವಾಕ್ಯಗಳನ್ನು, ಇಂಗ್ಲೀಷ್ ಭಾಷೆಯ ವಾಕ್ಯಗಳನ್ನು ಕನ್ಸ್ಟ್ರಕ್ಟ್ ಮಾಡಿಕೊಡಲಿಕ್ಕೆ ಬೇಕಾದಂಥ ಘಟಕಗಳಾಗಿವೆ ಎಲ್ಲವೂ ಕೂಡ. ಸೊ ಮಾಸ್ಟರ್ ದೆಮ್ ಫಸ್ಟ್. ಈ 8 ಯೂನಿಟ್ಗಳು ಏನಿದೆಯೋ, ನಾವು ಈ ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜನ್ನೇ ಒಂದು ಬಿಲ್ಡಿಂಗ್ ಅಂತ ಅಥವಾ ಒಂದು ಮನೆ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಈ ಒಂದೊಂದು ಕೂಡ ಪಿಲ್ಲರ್ ಆಗಿಯೋ, ವಿಂಡೋ ಆಗಿಯೋ, ಡೋರ್ ಆಗಿಯೋ, ವಾಲ್ ಆಗಿಯೋ ಅಥವಾ ಬೇಸ್ ಆಗಿಯೋ, ಟೆರೆಸ್ ಆಗಿ ಕೆಲಸ ಮಾಡ್ತವೆ. ಎಲ್ಲವೂ ಮೋಸ್ಟ್ ಇಂಪಾರ್ಟೆಂಟೇ. ಈಗ ಡೋರ್ ಇಲ್ಲ ಅಂದರೆ ಮನೆಗೆ ಆಗುತ್ತಾ, ಬೇಸ್ಮೆಂಟ್ ಇಲ್ಲ ಅಂದ್ರೆ ಆಗುತ್ತಾ, ವಾಲ್ ಇಲ್ಲದೆ ಆಗುತ್ತಾ, ಎಲ್ಲವೂ ಬೇಕು. ಹಾಗೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆಯಲ್ಲ, ಇದನ್ನು ಫಸ್ಟು ಅದರಲ್ಲಿ ನಾವು ಮಾಸ್ಟ್ರಿ ಆದರೆ ದೆನ್ ಇಂಗ್ಲೀಷ್ ಬಿಕಮ್ಸ್ ರಿಯಲಿ ಈಸಿ ಆಗುತ್ತೆ. ಹಾಗಾಗಿ ನಾವು ಫಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕಲಿಬೇಕು, ಇಂಗ್ಲೀಷ್ ವರ್ಲ್ಡ್ಗೆ ನಾವು ಎಂಟ್ರ್ ಆಗಬೇಕು ಅಂದರೆ ಈ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ಎಷ್ಟು ಕಲಿದ್ರೂ ಕಡಿಮೆನೆ. ಹಾಗಾಗಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋಗಳನ್ನು ನೋಡಿ, ಸಬ್ಸೆಪ್ರೇಟ್ ವಿಡಿಯೋಗಳು ಕೂಡ ಇದೆ. ಇಲ್ಲಿ 8 ಪಾರ್ಟ್ಸ್ಗೆ ಇನ್ಕ್ಲೂಡ್ ಆಗಿ ಕಂಪೈಲ್ ಮಾಡಿರೋದ್ರಿಂದ ವಿಡಿಯೋ ಲೆಂತ್ ಅಂತ ಅಂದ್ಕೋಬೇಡಿ, ಎಲ್ಲವೂ ನಿಮಗೆ ಒಂದೇ ಕಡೆ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ನೀವು ಪಾಸ್ ಮಾಡ್ಕೊಂಡು ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಚೆನ್ನಾಗಿ ಮನವರಿಕೆ ಆಗ್ತದೆ, ಮನದಟ್ಟಾಗ್ತದೆ. ಇದಕ್ಕೆ ರಿಲೇಟೆಡ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಮಾಡಿದ್ರು ಕೂಡ, ಅಥವಾ ನಾವು ಲೈವ್ ವಿಡಿಯೋ ಒಂದಿನ ಮಾಡಿದಾಗ ಲೈವ್ಗೆ ಬಂದರೆ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ಗೆ ರಿಲೇಟೆಡ್ ಏನೇನಿದೆ ಎಲ್ಲವನ್ನು ನಾವು ನಿಮಗೆ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡಿಕೊಡ್ತೇವೆ. ಹಾಗಾಗಿ ಐ ಹೋಪ್ ಯು ಲೈಕ್ಡ್ ಮೈ ವಿಡಿಯೋ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಹೆಚ್ಚಾಗಿ ವಾಚ್ ಮಾಡೋದ್ರ ಮೂಲಕ ನೀವು ಇನ್ಸ್ಪಿರೇಷನ್ನ ಮಾಡ್ತೀರಿ. ನಾನು ಕೂಡ ಇನ್ನೊಂದಿಷ್ಟು ನಿಮ್ಮನ್ನು ಇನ್ಸ್ಪೈರ್ ಮಾಡುವಂತಹ, ನಿಮಗೆ ಇನ್ಸ್ಪಿರೇಷನ್ ಕೊಡ್ತಕ್ಕಂಥ ಅನೇಕ ವಿಚಾರಗಳನ್ನು, ಅದ್ಭುತವಾದ ಕಂಟೆಂಟ್ಗಳನ್ನು ತರುವಂಥ ಪ್ರಯತ್ನ ಮಾಡ್ತೇನೆ. ಹಾಗಾಗಿ ಎಲ್ರಿಗೂ ಕೂಡ ಗುಡ್ ಬೈ. ಕೀಪ್ ವಾಚ್ ಟಿಲ್ ನೆಕ್ಸ್ಟ್ ವಿಡಿಯೋ. ಕೀಪ್ ಲರ್ನಿಂಗ್ ಟಿಲ್ you become fluent in English as fluent English speaker. Thank you. Bye.